ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ಕೆ. ಸ್ಟೂಡೆಂಟ್ಸ್, ಇವತ್ತು ಅಭಿಯಾನ್ 2.0 ಬ್ಯಾಚ್ ಅಲ್ಲಿ ಹೊಸ ಚಾಪ್ಟರ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಜಸ್ಟ್ ಕೈನೆಟಿಕ್ ಥಿಯರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಎಂಟೈರ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಅ ಗ್ಯಾಸಸ್, ಅಂದ್ರೆ ಬಿಹೇವಿಯರ್ ಆಫ್ ಅ ಗ್ಯಾಸಸ್ ಯಾವ ತರ ಇರುತ್ತೆ ಅನ್ನೋದು. ಓಕೆ, ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವುದು, ಮತ್ತೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ನಮ್ಮ ಬೋರ್ಡ್ ಎಕ್ಸಾಮ್ ಅಥವಾ ಆನ್ಯುವಲ್ ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ, ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಸೊ ಚಾಪ್ಟರ್ ನೇಮ್ ನೀವು ನೋಡಬಹುದು, ಕೈನೆಟಿಕ್ ಥಿಯರಿ. ಸೊ ಇದು ಸಹಿತ ನಮಗೆ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ. ಅಂಡ್ ಇವತ್ತಿನ ಲೆಕ್ಚರ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವ್ದು ಅಂತ ನೋಡೋದಾದ್ರೆ, ಮಾಲಿಕ್ಯುಲರ್ ಥಿಯರಿ ಆಫ್ ಮ್ಯಾಟರ್. ಅಂದ್ರೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಿರೋದು ಯಾವ್ದು ಅಂತಂದ್ರೆ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ಸ್ಟೇಟ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ನ ತಿಳ್ಕೋಣ. ಆಮೇಲೆ ಅಸಂಪ್ಷನ್ ಆಫ್ ಅ ಕೈನೆಟಿಕ್ ಥಿಯರಿ ಆಫ್ ಅ ಗ್ಯಾಸಸ್ ಬಗ್ಗೆ ತಿಳ್ಕೋಣ. ಓಕೆ, ಸೊ ಇದಾದ್ಮೇಲೆ ಪ್ರೆಷರ್ ಆಫ್ ಐಡಿಯಲ್ ಗ್ಯಾಸ್, ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಅಂಡ್ ಟೆಂಪರೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಲಾಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಓಕೆ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು, ಡಿಗ್ರೀಸ್ ಆಫ್ ಅ ಫ್ರೀಡಮ್, ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ ಅಂಡ್ ಮೀನ್ ಫ್ರೀ ಪಾತ್. ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನ ಇವತ್ತಿನ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಮಾಲಿಕ್ಯುಲರ್ ಥಿಯರಿ ಆಫ್ ಅ ಮ್ಯಾಟರ್. ಓಕೆ, ಈ ಟಾಪಿಕ್ಗೆ ಮೂವ್ ಆಗೋದಕ್ಕಿಂತ ಮುಂಚೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ನಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತೆ ಆ ಕ್ವಶನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ. ಓಕೆ, ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಕೈನೆಟಿಕ್ ಥಿಯರಿ ಆಫ್ ಅ ಗ್ಯಾಸಸ್ ಅನ್ನೋ ಚಾಪ್ಟರ್ ಇಂದ ನಿಮಗೆ ಒಂದು MCQ ಕ್ವಶನ್ ಮತ್ತೆ ಒಂದು ಫಿಲ್ ಇನ್ ದ ಬ್ಲಾಂಕ್. ಓಕೆ, ಲಾಸ್ಟ್ ಒನ್ ದಟ್ ಇಸ್ 3 ಮಾರ್ಕ್ಸ್ಗೆ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ಬರುತ್ತೆ. ಟೋಟಲ್ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, fill in the blanks 1 mark ಗೆ 1 question and MCQ 1 question 1 mark, fill in the blanks 1 question 1 mark. ಅದೇ ರೀತಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ ನೋಡಿದ್ರೆ 1 question 3 ಮಾರ್ಕ್ಸ್. ಅಂಡ್ ಇಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿ 5 ಮಾರ್ಕ್ಸ್ ಕ್ವಶನ್ ಇಲ್ಲ ಅಂಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆಯ್ತಾ ಇಲ್ವೇ ಇಲ್ಲ. ಅಂಡ್ ನ್ಯೂಮೆರಿಕಲ್ಸ್ ಇಲ್ವೇ ಇಲ್ಲ. ಸೊ ಫೈನಲ್ ಆಗಿ ನಾವು ಹೇಳ್ಬೋದು ಈ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ನಮಗೆ ಟೋಟಲ್ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇಫ್ ಯು ಆರ್ ಯೂಸಿಂಗ್ ಓಲ್ಡ್ NCERT, ಓಕೆ, if you are using old NCERT you can ignore this. Okay, deleted topics ಯಾವ್ದು specific heat capacity of water and exercises from 13.11 to 13.1 ಇಷ್ಟು ಎಕ್ಸರ್ಸೈಸ್ ಗಳನ್ನ ಇಗ್ನೋರ್ ಮಾಡಿ if you are using old NCERT. ಅರ್ಥ ಆಯ್ತಾ? ಸೊ if you are using new NCERT ಅದೆಲ್ಲ ಬೇಕಾಗಿಲ್ಲ. ಓಕೆ, ರೈಟ್. ಸೊ ನಮಗೆ ಫಸ್ಟ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ there are 3 ಸ್ಟೇಟ್ ಆಫ್ ಮ್ಯಾಟರ್. ಓಕೆ, ಯಾವ್ದು ಅಂತ ನೋಡಿದ್ರೆ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ಸ್ಟೇಟ್, ಕರೆಕ್ಟಾ? ಅಂಡ್ ಇಲ್ಲಿ ಲಾಸ್ಟ್ ಒನ್ ಏನಿದೆಯಲ್ಲ ಗ್ಯಾಸ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಇದ್ರ ಬಗ್ಗೆನೇ ಮಾತಾಡ್ತಿರೋದು. ಅಂಡ್ ಈ ಗ್ಯಾಸ್ ಬಿಹೇವಿಯರ್ ಯಾವ ರೀತಿ ನಾವು ಸ್ಟಡಿ ಮಾಡ್ಬೋದು, ಓಕೆ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳಿದ್ರೆ ಬೇಸ್ಡ್ ಆನ್ ಪ್ರೆಷರ್, ವಾಲ್ಯೂಮ್ ಅಂಡ್ ಟೆಂಪರೇಚರ್. ಸೊ ಈ 3 ಪ್ಯಾರಾಮೀಟರ್ಸ್ ಮೇಲೆ ನಾವು ಬಿಹೇವಿಯರ್ ಆಫ್ ಗ್ಯಾಸಸ್ ನ ಎಕ್ಸ್ಪ್ಲೈನ್ ಮಾಡಬಹುದು ಅಥವಾ ತಿಳ್ಕೋಬಹುದು. ಓಕೆ, ಅಂಡ್ ಈ ಪ್ರೆಷರ್, ವಾಲ್ಯೂಮ್ ಅಂಡ್ ಟೆಂಪರೇಚರ್ ರಿಲೇಟೆಡ್ ಆಗಿ ನಮಗೆ ಗ್ಯಾಸ್ ಲಾ ಅಂತ ಬಂದಿದೆ, ರೈಟ್? ಆಲ್ರೆಡಿ ನಾವು ಪ್ರೀವಿಯಸ್ ಚಾಪ್ಟರ್ಗಳಲ್ಲಿ ಕಲ್ತಿದ್ವಿ ಐಡಿಯಲ್ ಗ್ಯಾಸಸ್ಗೆ. ಓಕೆ, ಗ್ಯಾಸ್ ಲಾಸ್ ಅಂತ ನಾವು ನಾರ್ಮಲ್ ಆಗಿ ಕಲ್ತಿದ್ವಿ. ಯಾವ್ದು ಎಕ್ಸಾಂಪಲ್ ಹೇಳೋದಾದ್ರೆ ದ ಫಸ್ಟ್ ಒನ್, ಓಕೆ, ಬಾಯ್ಲ್ಸ್ ಲಾ, ಸೆಕೆಂಡ್ ಒನ್ ಚಾರ್ಲ್ಸ್ ಲಾ, ಥರ್ಡ್ ಒನ್ ಗೇ-ಲುಸಾಕ್ ಲಾ ಅಂತೇಳಿ ನಾವು ಕಲ್ತಿದ್ವಿ. ಕೆಮಿಸ್ಟ್ರಿಯಲ್ಲಿ ಇನ್ನೂ ಜಾಸ್ತಿ ಲಾಸ್ ಇದೆ, ಬಟ್ ಫಿಸಿಕ್ಸ್ಗೆ ಈ 3 ಸಾಕು. ಓಕೆ, ಅಂಡ್ ಈ ಕೈನೆಟಿಕ್ ಥಿಯರಿ, ಓಕೆ, ಕೈನೆಟಿಕ್ ಥಿಯರಿ ಆಫ್ ಅ ಗ್ಯಾಸಸ್ ಇದನ್ನ ಡೆವಲಪ್ ಮಾಡಿದವರು ಯಾರು ಅಂತಂದ್ರೆ ಮ್ಯಾಕ್ಸ್ವೆಲ್ ಮತ್ತೆ ಬೋಲ್ಟ್ಜ್ಮನ್ ಅನ್ನೋ ಸೈಂಟಿಸ್ಟ್. ಓಕೆ, ಸೊ ರೈಟ್ ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ಮಾಲಿಕ್ಯುಲರ್ ಥಿಯರಿ ಆಫ್ ಸ್ಟೇಟ್ ಆಫ್ ಮ್ಯಾಟರ್. ಮಾಲಿಕ್ಯುಲರ್ ಥಿಯರಿ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಸಾಲಿಡ್ಸ್, ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ ಸ್ಟೇಟ್. ನಮಗೆ ಬೇಸಿಕಲಿ ಗೊತ್ತು ಈ ಸ್ಟೇಟ್ ಆಫ್ ಮ್ಯಾಟರ್ ನ ಯಾವ ಬೇಸ್ ಮೇಲೆ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ ಅನ್ನೋದು. ದ ಫಸ್ಟ್ ಒನ್, ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದನ್ನ ನಾವು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂತ ಕರಿತೀವಿ. ಅಂಡ್ ಇದು ಹೇಗೆ ಡೆವಲಪ್ ಆಗುತ್ತೆ ಅಂತಂದ್ರೆ ಯಾವಾಗ ದ ಸ್ಪೇಸಿಂಗ್ ಬಿಟ್ವೀನ್ 2 ಮಾಲಿಕ್ಯೂಲ್ಸ್ ಅಥವಾ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಯಾವಾಗ ಇಟ್ ಈಸ್ 10⁻⁹ ಮೀಟರ್ ಇರುತ್ತೆ ಅಥವಾ ನ್ಯಾನೋಮೀಟರ್ ಗಿಂತ ಕಮ್ಮಿ ಇರುತ್ತೆ, ಅವಾಗ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಇಲ್ಲಾಂದ್ರೆ ಇರಲ್ಲ. ಬಟ್ ಐಡಿಯಲ್ ಕೇಸಸ್ ಅಲ್ಲಿ ಇದು ಯಾವುದೇ ಇಂಟರಾಕ್ಷನ್ ಇರಲ್ಲ. ಇಂಟರಾಕ್ಷನ್ ವಿಲ್ ಬಿ 0, ಹೆನ್ಸ್ ಪೊಟೆನ್ಷಿಯಲ್ ಎನರ್ಜಿ 0. ಓಕೆ, ಐಡಿಯಲ್ ಕೇಸಸ್ ಅಲ್ಲಿ. ಬಟ್ ನಮ್ಮ ರಿಯಲ್ ಗ್ಯಾಸಸ್ ನೀವು ಸ್ಪೆಷಲಿ ನೀವು ಕೆಮಿಸ್ಟ್ರಿಯಲ್ಲಿ ಓದ್ತೀರಾ. ನಾವು ಫಿಸಿಕ್ಸ್ ಅಲ್ಲಿ ಜಸ್ಟ್ ಐಡಿಯಲ್ ಗ್ಯಾಸಸ್ ಬಗ್ಗೆ ಮಾತ್ರ ಓದ್ತೀವಿ. ಓಕೆ,
ಅಂಡ್ ನೆಕ್ಸ್ಟ್ ಒನ್ ಹೇಳೋದಾದ್ರೆ ನೆಕ್ಸ್ಟ್ ಒನ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆದ್ಮೇಲೆ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಅಂದ್ರೆ ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಮೇಲೆ ಡಿಸೈಡ್ ಮಾಡ್ತೀವಿ ವೆದರ್ ದ ಸಬ್ಸ್ಟೆನ್ಸ್ ಇಸ್ ಅ ಸಾಲಿಡ್ ಲಿಕ್ವಿಡ್ ಆರ್ ಗ್ಯಾಸ್ ಅಂತೇಳಿ. ಅದೇ ರೀತಿಯಲ್ಲಿ ಲಾಸ್ಟ್ ಪ್ಯಾರಾಮೀಟರ್ ಯಾವ್ದಂತಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ಅ ಮಾಲಿಕ್ಯೂಲ್ಸ್. ಸೊ ಇದ್ರ ಮೇಲೆ ಟೋಟಲ್ 3 ಪ್ಯಾರಾಮೀಟರ್ಸ್ ಮೇಲೆ ವಿ ಕ್ಯಾನ್ ಡಿಸೈಡ್ ವೆದರ್ ದ ಸ್ಟೇಟ್ ಆಫ್ ಸಬ್ಸ್ಟೆನ್ಸ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಗ್ಯಾಸಸ್ ಸ್ಟೇಟ್ ಅಂತೇಳಿ. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. The behavior of a gas can be explained in terms of a pressure, volume and temperature. This is made possible by various gas laws like Boyle's law, Charles law and Gale's law. ADC ಅಂದ್ರೆ ADC ಅಂದ್ರೆ ಅದು ಕೆಮಿಸ್ಟ್ರಿ ಬರುತ್ತೆ, ಇಗ್ನೋರ್ ಇಟ್. ಸೊ ನಮಗೆ ಫಿಸಿಕ್ಸ್ ಅಲ್ಲಿ ಬರೋದು 3 ಲಾಸ್ ಇದೆ, ಅದನ್ನ ಬರೀತಾ ಇದ್ದೀನಿ. ಓಕೆ, ಅಂಡ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ವಾಸ್ ಡೆವಲಪ್ಡ್ ಬೈ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್. ನಾನು ಶಾರ್ಟ್ ಆಗಿ ಮ್ಯಾಕ್ಸ್ವೆಲ್ ಅಂತ ಹೇಳಿದೆ, ಅಂಡ್ ಲಡ್ವಿಗ್ ಬೋಲ್ಟ್ಜ್ಮನ್ ಅಂತ ಹೇಳಿ. ಸೊ ಶಾರ್ಟ್ ಆಗಿ ನಾನು ಏನ್ ಹೇಳಿದೆ ಅಂತಂದ್ರೆ ಬೋಲ್ಟ್ಜ್ಮನ್ and Maxwell's. So ಉಲ್ಟಾ Maxwell's and Boltzmann. Okay, so ಈ ಇಬ್ರು ಸೈಂಟಿಸ್ಟ್ ಏನ್ ಮಾಡಿದ್ರು, ಡೆವಲಪ್ಡ್ ಕೈನೆಟಿಕ್ ಥಿಯರಿ ಆಫ್ ಅ ಗ್ಯಾಸಸ್. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ಈ ಮಾಲಿಕ್ಯುಲರ್ ಥಿಯರಿ ಆಫ್ ಅ ಮ್ಯಾಟರ್. ಓಕೆ, ಈ ಮಾಲಿಕ್ಯುಲರ್ ಥಿಯರಿ ಫಸ್ಟ್ ನಮಗೆ ಪ್ರಪೋಸ್ ಮಾಡಿದವರು ಬೈ ಡಾಲ್ಟನ್. ಓಕೆ, ಸೊ ಯಾರು ಪ್ರಪೋಸ್ ಮಾಡಿದ್ರು ಅಂತಂದ್ರೆ ಡಾಲ್ಟನ್. ಓಕೆ, ದ ಮಾಲಿಕ್ಯುಲರ್ ಥಿಯರಿ ಆಫ್ ಅ ಮ್ಯಾಟರ್ ಪ್ರಪೋಸ್ಡ್ ಬೈ ಡಾಲ್ಟನ್. ಅಕಾರ್ಡಿಂಗ್ ಟು ಹಿಮ್, the matter is made up of molecules. These molecules of a matter are arrangement different from solids, liquids and gases state. ಅಂದ್ರೆ ಈ molecules of a matter ಏನಿದೆಲ್ಲ, ಈ arrangement of a molecules is different from one state to another state ಅಂತೇಳಿ. ಅಂದ್ರೆ ಸಾಲಿಡ್ ಅಲ್ಲೇ ಡಿಫರೆಂಟ್ ಆಗಿರುತ್ತೆ, ಲಿಕ್ವಿಡ್ ಅಲ್ಲೇ ಡಿಫರೆಂಟ್ ಆಗಿರುತ್ತೆ, ಮತ್ತೆ ಗ್ಯಾಸಸ್ ಸ್ಟೇಟ್ ಅಲ್ಲೇ ಡಿಫರೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಹುದು, ಯಾವ ರೀತಿ ಅರೇಂಜ್ಮೆಂಟ್ ಇರುತ್ತೆ ಅನ್ನೋದು ಒಂದು ಡಯಾಗ್ರಾಮ್ಯಾಟಿಕಲಿ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಒನ್ ಸಾಲಿಡ್ ಸ್ಟೇಟ್. ಓಕೆ, ಸಾಲಿಡ್ಸ್ ಅಲ್ಲಿ, ಸೊ ಸಾಲಿಡ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಸ್ವಲ್ಪ ಟೈಮ್ ತಗೊಳ್ತೀನಿ ಇದು ಡಯಾಗ್ರಾಮ್ ಹಾಕೊಳ್ಳಕ್ಕೆ. So this is how the molecules arranged in solids. Okay, ಅದೇ ರೀತಿ ಲಿಕ್ವಿಡ್ಸ್ ಅಲ್ಲಿ ನೋಡೋಣ. ಲಿಕ್ವಿಡ್ಸ್ ಅಲ್ಲಿ ಯಾವ ರೀತಿ ಅರೇಂಜ್ ಆಗಿರುತ್ತೆ. Size of the molecules will be same in all the cases. Okay, ಇದು ಲಿಕ್ವಿಡ್ಸ್ ಅಲ್ಲೇ ಅರೇಂಜ್ ಆಗಿರುತ್ತೆ. ಅದೇ ರೀತಿ ಗ್ಯಾಸಸ್ ಸ್ಟೇಟ್ ಅಲ್ಲಿ ನೋಡೋಣ. ಈ ತರ ಅರೇಂಜ್ ಆಗಿರುತ್ತೆ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಸ್ಪೆರಿಕಲ್ ಶೇಪ್ ಅಲ್ಲಿರೋದು ಮಾಲಿಕ್ಯೂಲ್. ಓಕೆ, ಈಚ್ ಮಾಲಿಕ್ಯೂಲ್. ಸೊ ಇಲ್ಲಿ ನೀವು ನೋಡಬಹುದು ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್, ಇಲ್ಲಿ ನೋಡಬಹುದು ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್, ಇಲ್ಲಿ ನೋಡಬಹುದು ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್. ಸೊ ಸಾಲಿಡ್ಸ್ ಮತ್ತೆ ಲಿಕ್ವಿಡ್ಸ್ ಮತ್ತೆ ಗ್ಯಾಸ್ ಸ್ಟೇಟ್ ಅಲ್ಲಿ ಏನ್ ಡಿಫರೆನ್ಸ್ ನ ನೋಡ್ತಾ ಇದ್ದೀರಾ. ದ ಫಸ್ಟ್ ಡಿಫರೆನ್ಸ್ ನಿಮಗೆ ಯಾವ್ದ್ರ ಬೇಸ್ ಮೇಲೆ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ, ದ ಫಸ್ಟ್ ಒನ್ ಫೋರ್ಸ್, ಸೆಕೆಂಡ್ ಒನ್ ಸ್ಪೇಸ್ and third one kinetic energy, and next one shape and size. Shape and size ನ ಈ ರೀತಿ ನಾವು ನೋಡ್ಕೋಬೇಕು. ಸೊ ಫಸ್ಟ್ ಒನ್ ಸಾಲಿಡ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಸಾಲಿಡ್ ಇದೆ. ಓಕೆ, ಸೊ ಇಟ್ ಹ್ಯಾಸ್ ಅ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ವಾಲ್ಯೂಮ್. ಅದೇ ನಾನು ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಇಲ್ಲಿ ವಾಟರ್ ಬಾಟಲ್ ಇದೆ, ಒಳಗಡೆ ವಾಟರ್ ಇದೆ. ನೋಡಿ ಈ ತರ ಮಾಡಿದ್ರೆ ಇವಾಗ ನೋಡಿ ಬಾಟಲ್ ಅನ್ನೋದು ಸಾಲಿಡ್. ಸೊ ಇಲ್ಲಿ ನೋಡಿ ಶೇಪ್ ಆಫ್ ದ ಬಾಟಲ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ಸೈಜ್ ಮತ್ತೆ ಶೇಪ್ ಏನಾಗಿದೆ, ಡೆಫಿನೆಟ್ ಆಗಿದೆ, ಅಂದ್ರೆ ಪ್ರಾಪರ್ ಆಗಿದೆ. ಓಕೆ, ಅದೇ ವಾಟರ್ದು ನೋಡಿ ಈ ತರ ಮಾಡಿದ್ರೆ ವಾಲ್ಯೂಮ್ ಸೇಮ್ ಇದೆ. ವಾಲ್ಯೂಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದೊಂದು 1/2 ಲೀಟರ್ ಅನ್ಕೊಳ್ಳಿ, 1/2 ಲೀಟರ್ ಇದೆ ಅನ್ಕೊಳ್ಳಿ ಇದರಲ್ಲಿ. ಓಕೆ, ಬಟ್ ಇದು 1/2 ಲೀಟರ್ ಇಲ್ಲ ಅನ್ಕೊಳ್ಳಿ. ಸೊ 1/2 ಲೀಟರ್ ಆಫ್ ವಾಟರ್
ಏನಿದೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿದೆ, ಅಂದ್ರೆ ವಾಲ್ಯೂಮ್ ಇಸ್ ಸೇಮ್, ವಾಲ್ಯೂಮ್ ಆಫ್ ದ ವಾಟರ್ ಇಸ್ ಸೇಮ್, ಇಟ್ ಇಸ್ ದ ಲಿಕ್ವಿಡ್ ಸ್ಟೇಟ್. ನಾನು ಈ ತರ ಮಾಡಿದ್ರೆ ನೋಡಿ, ಫಸ್ಟ್ ಶೇಪ್ ಯಾವ ತರ ಇದೆ, ಈ ತರ ಇದೆ, ಈ ಶೇಪ್. ಓಕೆ, ಈ ಶೇಪ್ ಇದೆ. ಸಪೋಸ್ ನಾನು ಈ ತರ ಬೆಂಡ್ ಮಾಡಿದ್ರೆ ಏನಾಗ್ತದೆ, ಶೇಪ್ ಆಫ್ ದಿಸ್ ವಾಟರ್ ಚೇಂಜ್. ಈ ತರ ಮಾಡಿದ್ರೆ ಅಗೇನ್ ವಾಟರ್ ಶೇಪ್ ಚೇಂಜ್ ಆಯ್ತು, ಮತ್ತೆ ಈ ತರ ಮಾಡಿದ್ರೆ ವಾಟರ್ ಶೇಪ್ ಚೇಂಜ್ ಆಯ್ತು. ಅಂದ್ರೆ ವಾಟರ್ ಅಂತಂದ್ರೆ ಲಿಕ್ವಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್ ನ ಕಂಪೇರ್ ಮಾಡ್ಕೊಂಡ್ರೆ ಇಟ್ ಹಾಸ್ ಅ ಡೆಫಿನೆಟ್ ವಾಲ್ಯೂಮ್ ಬಟ್ ನಾಟ್ ಅ ಡೆಫಿನೆಟ್ ಶೇಪ್. ಬಟ್ ಏನಾಗ್ತದೆ, ಇಟ್ ಟೇಕ್ಸ್ ಅ ಶೇಪ್ ಆಫ್ ದ ಕಂಟೈನರ್. ಅದೇ ಗ್ಯಾಸ್ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇದಕ್ಕೆ ಯಾವುದೇ ರೀತಿ ಏನಂತ ಹೇಳ್ಬೋದು, ಡೆಫಿನೆಟ್ ಶೇಪ್ ಇಲ್ಲ, ಡೆಫಿನೆಟ್ ವಾಲ್ಯೂಮ್ ಇಲ್ಲ. ಪರ್ಫ್ಯೂಮ್ ಅಂತ ಕನ್ಸಿಡರ್ ಮಾಡ್ಕೋತೀರಾ, ಒಂದು ಕಂಟೈನರ್ ಇಟ್ಟಾಗ ಇಟ್ ಕ್ಯಾನ್ ಬಿ ಏನಾಗುತ್ತೆ, ಒಂದು ನಮಗೆ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ವಾಲ್ಯೂಮ್ ಅಲ್ಲೇ ನಾವು ಮಾತಾಡಿದಾಗ ಇಟ್ ಡು ನಾಟ್ ಹ್ಯಾವ್ ಅ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ವಾಲ್ಯೂಮ್. ಅಂದ್ರೆ ರ್ಯಾಂಡಮ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಸ್ಪ್ರೇ ಮಾಡಿದ್ರೆ, ಒಂದು ಮೂಲೆಯಲ್ಲಿ ಸ್ಪ್ರೇ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಚೆ ಮೂಲೆಗೆ ಅಥವಾ ಮನೆಯಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ದಾಟ್ ಇಂಡಿಕೇಟ್ಸ್ ದ ಗ್ಯಾಸಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಇಲ್ಲಿ ನಾವು ಹೇಳ್ಬೋದು ದ ಸ್ಪೀಡ್ ಆಫ್ ಗ್ಯಾಸಸ್ ಮಾಲಿಕ್ಯೂಲ್ಸ್ ಇಸ್ ಮೋರ್ ಕಂಪೇರ್ ಟು ದ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಲಿಕ್ವಿಡ್ಸ್ ಕಂಪೇರ್ ಮಾಡ್ಕೊಂಡ್ರೆ ಗ್ಯಾಸಸ್ ಸ್ಟೇಟ್ ಮಾಲಿಕ್ಯೂಲ್ಸ್ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗುತ್ತೆ. ವಾಟ್ ಅಬೌಟ್ ಲಿಕ್ವಿಡ್ ಅಂತಂದ್ರೆ ನೋ, ದೇ ಡು ನಾಟ್ ಮೂವ್. ಎಲ್ಲಿವರೆಗೆ ಮೂವ್ ಆಗುತ್ತೆ ಅಂದ್ರೆ ದ ಬೌಂಡ್ರಿ ಆಫ್ ದ ಲಿಕ್ವಿಡ್. ಫಾರ್ ಎಕ್ಸಾಂಪಲ್, ನಾನು ವಾಟರ್ ಬಾಟಲ್ ಅಲ್ಲಿ, ಇವಾಗ ನೋಡಿ ಇದು ಬಾಟಲ್ ಅಲ್ಲಿ ವಾಟರ್ ತುಂಬಿಸಿದ್ದೀನಿ, ನಾನು ಎಷ್ಟೇ ಶೇಕ್ ಮಾಡಿದ್ರು ಈ ವಾಟರ್ದ ಏನು ಬೌಂಡ್ರಿ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇದು ಬೌಂಡ್ರಿ ಆಫ್ ದ ಲಿಕ್ವಿಡ್, ಯಾವುದು ಇದು ಶೇಪ್ ಏನಿದೆಯಲ್ಲ, ಇಟ್ ಇಸ್ ದ ಬೌಂಡ್ರಿ ಆಫ್ ಲಿಕ್ವಿಡ್. ಇಷ್ಟರೊಳಗೆ ಓಡಾಡುತ್ತೆ. ಓಕೆ, ಇಷ್ಟರೊಳಗೆ ಓಡಾಡುತ್ತೆ, ಇದು ಬಿಟ್ಟು ಆಚೆ ಹೋಗಲ್ಲ, ರೈಟ್? ಸೊ ಅದೇ ನಾವು ಸಾಲಿಡ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದ ಮಾಲಿಕ್ಯೂಲ್ಸ್ ವಿಲ್ ಬಿ ಇನ್ ಅ ವೈಬ್ರೇಟಿಂಗ್ ಸ್ಟೇಟ್. ಅಂದ್ರೆ ದೇ ಡು ನಾಟ್ ಚೇಂಜ್ ದೇರ್ ಒರಿಜಿನಲ್ ಪೊಸಿಷನ್. ಸೊ ಜಸ್ಟ್ ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್, ಮೈಕ್ರೋ ಲೆವೆಲ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಜಸ್ಟ್ ವೈಬ್ರೇಟಿಂಗ್ ಅಬೌಟ್ ದೇರ್ ಮೇನ್ ಪೊಸಿಷನ್ ಅಂತ ಹೇಳ್ತೇವೆ. ಓಕೆ, ಸೊ ಇಷ್ಟು ನಾವು ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಬಗ್ಗೆ ಮಾತಾಡಾಯ್ತು. ಸೊ ಇವಾಗ ಫಸ್ಟ್ ನೀವು ನೋಡಿ, ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಡಯಾಗ್ರಾಮ್ ನೋಡಿದಾಗ ಇಲ್ಲಿ ಮಾಲಿಕ್ಯೂಲ್ಸ್ ಯಾವ ತರ ಇದೆ, ಮಾಲಿಕ್ಯೂಲ್ಸ್ ಯಾವ ತರ ಇದೆ, ಮಾಲಿಕ್ಯೂಲ್ಸ್ ಯಾವ ತರ ಇದೆ ಅಂತಂದ್ರೆ ಅರೇಂಜ್ಮೆಂಟ್ ಆಫ್ ಅ ಮಾಲಿಕ್ಯೂಲ್ಸ್. ಇಲ್ಲಿ ಕ್ಲೋಸ್ಲಿ ಪ್ಯಾಕ್ಡ್, ಇಲ್ಲಿ ಕಂಪೇರ್ ಟು ದಿಸ್ ಲೂಸ್ಲಿ ಪ್ಯಾಕ್ಡ್, ಅಂಡ್ ಇಲ್ಲಿ ಕಂಪೇರ್ ಟು ದಿಸ್ ಓಕೆ ಗ್ಯಾಸಸ್ ಸ್ಟೇಟ್ ನ ಈ ಲಿಕ್ವಿಡ್ ಸ್ಟೇಟ್ ಕಂಪೇರ್ ಮಾಡಿದ್ರೆ ಇವನ್ ಲೂಸ್ಲಿ ಪ್ಯಾಕ್ಡ್. ಸೊ ಡೈರೆಕ್ಟ್ ಆಗಿ ಹೇಳ್ಬೋದು the molecules in a solid state they are closely packed. ಇಲ್ಲಿ ಲಿಕ್ವಿಡ್ಸ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಡರೇಟ್ ಅಂತ ಹೇಳ್ಬೋದು. ಅಂದ್ರೆ ಈ ಸಾಲಿಡ್ಸ್ ಗಿಂತ ಸ್ವಲ್ಪ ಏನೋ ಲೂಸ್ಲಿ ಪ್ಯಾಕ್ಡ್ ಆಗಿದೆ, ಬಟ್ ಗ್ಯಾಸಸ್ ಸ್ಟೇಟ್ ಕಂಪೇರ್ ಮಾಡ್ಕೊಂಡ್ರೆ ಟೈಟ್ಲಿ ಪ್ಯಾಕ್ಡ್ ಆಗಿದೆ. ಸೊ ಕಂಪ್ಯಾರಿಸನ್ ಯಾವ್ದಕ್ಕೆ ಮಾಡ್ತೀರ ಅನ್ನೋದು ಡಿಪೆಂಡೆಂಟ್ ಆಗುತ್ತೆ. ಸಾಲಿಡ್ಸ್ ಗೆ ಮಾಡಿದ್ರೆ ಇಟ್ ಇಸ್ ಲೂಸ್ಲಿ ಪ್ಯಾಕ್ಡ್, ಅದೇ ಗ್ಯಾಸಸ್ ಸ್ಟೇಟ್ ಕಂಪೇರ್ ಮಾಡ್ಕೊಂಡ್ರೆ ಇಟ್ ಇಸ್ ಅ ಕ್ಲೋಸ್ಲಿ ಪ್ಯಾಕ್ಡ್, ಅಂದ್ರೆ ಟೈಟ್ ಆಗಿ ಪ್ಯಾಕ್ ಆಗಿದೆ. So arrangement of a molecules ನೋಡಿದ್ರೆ it is a closely packed, it is a moderate and it is a loosely packed. Getting my point? Okay. ಅದಾದ್ಮೇಲೆ second one, spacing between the molecules. Spacing between the molecules ನೋಡಿ, space between the molecules ಇಲ್ಲಿ ತುಂಬಾ ಕಮ್ಮಿ ಇದೆ. Okay. But ಇಲ್ಲಿ spacing between the molecules ನೋಡಿ, compared to solids it is a more. And spacing between the molecules in gaseous state compared to a liquid state, the spacing is even more. ಸೊ ಯಾವ ರೀತಿ ಹೇಳ್ಬೋದು, ದ ಸ್ಪೇಸಿಂಗ್ ಇಸ್ ಮ್ಯಾಕ್ಸಿಮಮ್, ಸ್ಪೇಸಿಂಗ್ ಇಸ್ ಮಿನಿಮಮ್, ಸ್ಪೇಸಿಂಗ್ ಇಸ್ ಮಾಡರೇಟ್ ಅಂಡ್ ಸ್ಪೇಸಿಂಗ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು, ರೈಟ್? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ದ ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ದಟ್ ಇಸ್ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಇಸ್ ಮಿನಿಮಮ್, ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಇಸ್ ಮಾಡರೇಟ್, ಇಲ್ಲಿ ಇಂಟರ್ ಮಾಲಿಕ್ಯುಲರ್ ಸ್ಪೇಸ್ ಇಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ಸ್ಟೇಟ್ ಕಂಪೇರ್ ಮಾಡ್ಕೊಂಡ್ರೆ. ಅಂಡ್ ದ ನೆಕ್ಸ್ಟ್ ಒನ್, force of attraction, that is the intermolecular force. ಇಲ್ಲಿ ಸ್ಪೇಸಿಂಗ್ ತುಂಬಾ ಕಮ್ಮಿ ಇರೋದ್ರಿಂದ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಅ ಸಾಲಿಡ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಅದಕ್ಕೆ ನಮಗೆ ಸಾಲಿಡ್ಸ್ ಹ್ಯಾವ್ ಅ ಡೆಫಿನೆಟ್ ಶೇಪ್ ಅಂಡ್ ಅ ಡೆಫಿನೆಟ್ ವಾಲ್ಯೂಮ್. ಅಂಡ್ ಕಂಪೇರ್ ಟು ದ ಸಾಲಿಡ್ಸ್, ಇಲ್ಲಿ ಲಿಕ್ವಿಡ್ಸ್ ದೇ ಹ್ಯಾವ್ ಅ ಮೋರ್ ಸ್ಪೇಸ್, ಕಂಪೇರ್ ಟು ದ ಸಾಲಿಡ್ಸ್ ದೇ ಹ್ಯಾವ್ ಅ ಮೋರ್ ಸ್ಪೇಸ್. ಅಂದ್ರೆ ಏನಾಗುತ್ತೆ, ಫೋರ್ಸ್ ಫೋರ್ಸ್ ಏನಾಗುತ್ತೆ, ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/r², ಅಂದ್ರೆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇದ್ದಷ್ಟು ನಮಗೆ ಏನಾಗಿರುತ್ತೆ, ಫೋರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್, ಫೋರ್ಸ್ ಅಂಡ್ ಡಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಲ್ಲಿ ಸ್ಪೇಸ್ ಇಸ್ ಮೋರ್, ದೇರ್ ಫೋರ್ ಫೋರ್ಸ್ ಕಮ್ಮಿ ಆಗುತ್ತೆ ಕಂಪೇರ್ ಟು ದ ಸಾಲಿಡ್ಸ್. ಅಂಡ್ ಗ್ಯಾಸಸ್ ಸ್ಟೇಟ್ ಕಂಪೇರ್ ಮಾಡ್ಕೊಂಡ್ರೆ ದ ಸ್ಪೇಸಿಂಗ್ ಇಸ್ ಇವನ್ ಮೋರ್, ಅಂದ್ರೆ ಫೋರ್ಸ್ ಇಸ್ ಮಿನಿಮಮ್. ಐ ಕ್ಯಾನ್ ಸೇ force of attraction, that is intermolecular force of attraction, is a maximum in the solid and moderate in liquids and minimum in a gaseous state. Okay, so istu namage 3 to 4 points ನೆನಪಿಟ್ಕೊಂಡ್ರೆ ಸಾಕು. Okay, this is for understanding purpose. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, ರೈಟ್.
ಸೊ ಫಸ್ಟ್ ಸ್ಟೇಟ್ ಬಗ್ಗೆ ಮಾತಾಡಿದ್ರೆ ಸಾಲಿಡ್ಸ್ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಯಾವ ರೀತಿ ಇತ್ತು, ಮಾಲಿಕ್ಯುಲರ್ ಅರೇಂಜ್ಮೆಂಟ್. ಸೊ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಅನ್ನು ನೋಡಿ ಒಂದ್ಸತಿ. ಸಾಲಿಡ್ಸ್ ಕ್ಲೋಸ್ಲಿ ಪ್ಯಾಕ್ಡ್, ಮಾಡರೇಟ್ ಅಂಡ್ ಲೂಸ್ಲಿ ಪ್ಯಾಕ್ಡ್. ಓಕೆ, ಕ್ಲೋಸ್ಲಿ ಪ್ಯಾಕ್ಡ್, closely packed. Okay, next one, liquids moderate, and the last one gaseous state alli loosely packed. Clear? Right, next one intermolecular space. Comparatively ನಾವು ಮಾತಾಡ್ತಿರೋದು. ಓಕೆ, it is a minimum, it is a moderate and it is a maximum. Spacing ಬಗ್ಗೆ, the spacing between the molecules. Okay, intermolecular space. Solids ಅಲ್ಲಿ minimum and liquids ಅಲ್ಲಿ moderate. ಈ ತರನು ಹೇಳ್ಬೋದು. ಯಾವ ರೀತಿ ಅಂತಂದ್ರೆ liquids ಅಲ್ಲಿ the space is more than solids and less than gases ಅಂತ ಹೇಳ್ಬೋದು. Okay, the intermolecular space in a liquid state, it is a more than solids, less than gaseous state ಅಂತಾನೆ ಹೇಳ್ಬೋದು. And solids ಅಲ್ಲಿ ಯಾವತ್ತು ಹೇಳ್ತೀರಾ, intermolecular space in a solids is more than liquids and intermolecular space is less than liquids and gaseous state. And gaseous state ನ ಕಂಪೇರ್ ಮಾಡ್ಕೊಂಡ್ರೆ it is a maximum. Okay, maximum ಏನಂತ ಹೇಳ್ತೀವಿ, the intermolecular space in a gaseous state is more than liquids and solids ಅಂತ ಹೇಳ್ತೀವಿ. Right, next one ನೋಡೋಣ. Next one, force of attraction. Force of attraction, we know that it follows inverse square law. ಅಂದ್ರೆ F ಏನಾದ್ರೂ F ಮತ್ತೆ R ರಿಲೇಷನ್ ಹೇಳಿದ್ರೆ R ಏನಾದ್ರೂ ಇನ್ಕ್ರೀಸ್ ಆಗುತ್ತೆ ಅಂದ್ರೆ F ಡಿಕ್ರೀಸ್ ಆಗುತ್ತೆ. ಅದೇ R ಏನಾದ್ರೂ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ F ಇನ್ಕ್ರೀಸ್ ಆಗುತ್ತೆ. ಕರೆಕ್ಟಾ? ರೈಟ್. ಸೊ ಇಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ತಗೊಂಡ್ರೆ ಇಲ್ಲಿ ಸ್ಪೇಸಿಂಗ್ ತುಂಬಾ ಕಮ್ಮಿ ಇರೋದ್ರಿಂದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಸೊ ಇಲ್ಲಿ ನಾನು ಬರೀಬಹುದು ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್. ಸೊ ಸ್ಪೇಸಿಂಗ್ ಬಗ್ಗೆ ಮಾತಾಡಿದ್ರೆ ಫೋರ್ಸ್ ಇಸ್ ಮೋರ್, ಸ್ಪೇಸಿಂಗ್ ಇಸ್ ಲೆಸ್. ಸ್ಪೇಸಿಂಗ್ ಇಸ್ ಲೆಸ್, ಫೋರ್ಸ್ ಇಸ್ ಮೋರ್. ಮಿನಿಮಮ್, ಮ್ಯಾಕ್ಸಿಮಮ್. ಅದೇ ರೀತಿ ಮಾಡರೇಟ್, ಇಲ್ಲೂ ಸಹಿತ ಫೋರ್ಸ್ ಮಾಡರೇಟ್ ಆಗಿರುತ್ತೆ. ಮಾಡರೇಟ್. ಓಕೆ, ಇಲ್ಲಿ ಮಿನಿಮಮ್, ಮಿನಿಮಮ್ ಅಥವಾ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಓಕೆ, ನೆಗ್ಲಿಜಿಬಲ್. ಅಂಡ್ ಶೇಪ್ ಅಂಡ್ ಸೈಜ್, ಇದ್ರ ಬಗ್ಗೆ ಹೇಳಿದ್ರೆ ಸಾಲಿಡ್ಸ್ ಹ್ಯಾವ್ ಅ ಡೆಫಿನೆಟ್ ಶೇಪ್ ಅಂಡ್ ಡೆಫಿನೆಟ್ ಸೈಜ್. ಆದ್ಮೇಲೆ ಲಿಕ್ವಿಡ್ಸ್ ಹ್ಯಾವ್ ಅ ಡೆಫಿನೆಟ್ ಓಕೆ, ಇಲ್ಲಿ ಬರೀತೀನಿ, ಡೆಫಿನೈಟ್ ಶೇಪ್ ಅಂಡ್ ಸೈಜ್. ಇಲ್ಲಿ ಲಿಕ್ವಿಡ್ಸ್ ಕೇಳಿದ್ರೆ ಡೆಫಿನೈಟ್ ವಾಲ್ಯೂಮ್, no definite shape but takes the shape of the container. ಅದೇ ರೀತಿ try to write it for for the gaseous state. ವಾಲ್ಯೂಮ್ ಮತ್ತೆ ಶೇಪ್ ಹೇಗೆ ಇರುತ್ತೆ ಅದನ್ನ ಸ್ವಲ್ಪ ಬರೆಯಕ್ಕೆ ಟ್ರೈ ಮಾಡಿ. ಓಕೆ, ಇದನ್ನ ಟೇಕ್ ಇಟ್ ಆಸ್ ಅ ಹೋಮ್ವರ್ಕ್. ನೋಡ, moderate, maximum. Okay, fine. Next one, recalling Boyle's law, Charles law and Gay-Lussac law. ಅಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್ ಥರ್ಮೋಡೈನಮಿಕ್ಸ್ ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಮತ್ತೊಂದು ಸತಿ ರೀಕಾಲ್ ಮಾಡ್ತೀನಿ. ಸೊ ಬಾಯ್ಲ್ಸ್ ಲಾ ಅಂದ್ರೆ ಏನು? ವಾಟ್ ಇಸ್ ದಿಸ್ ಬಾಯ್ಲ್ಸ್ ಲಾ? ಸೊ ಬಾಯ್ಲ್ಸ್ ಲಾ is nothing but for a given mass of a gas, okay, for a given mass of a gas at a constant temperature, that is isothermal, at a constant temperature, so pressure is inversely proportional to the volume. Okay, pressure is inversely proportional to the volume. ಇದನ್ನೇ ಈ ತರನು ಬರಿಬಹುದು, ಈಕ್ವಲ್ಸ್ ಟು 1/v. ಓಕೆ, 1/v ಅಂತಾನು ಬರಿಬಹುದು. ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡ್ಬೇಕಂದ್ರೆ ಕಾನ್ಸ್ಟೆಂಟ್ ತಗೋಬೇಕು. ಪ್ರಪೋರ್ಷನಲ್ ಕಾನ್ಸ್ಟೆಂಟ್ ಐ ಹ್ಯಾವ್ ಕನ್ಸಿಡರ್ಡ್ ಈಕ್ವಲ್ ಸೈನ್, ದೇರ್ಫೋರ್ 1/v ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ಒನ್, ಚಾರ್ಲ್ಸ್ ಲಾ. ಚಾರ್ಲ್ಸ್ ಲಾ ಏನ್ ಹೇಳುತ್ತೆ? ಚಾರ್ಲ್ಸ್ ಲಾ ಏನ್ ಹೇಳುತ್ತೆ ಅಂತಂದ್ರೆ ದಟ್ ಈಸ್ ಎಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಓಕೆ, at a constant pressure. Okay,
ಸೊ ವಾಲ್ಯೂಮ್ ಆಫ್ ದ ಗ್ಯಾಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಅಂದ್ರೆ ಟೆಂಪರೇಚರ್ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ವಾಲ್ಯೂಮ್ ಸಹಿತ ಜಾಸ್ತಿ ಆಗುತ್ತೆ ಎಟ್ ಎ ಕಾನ್ಸ್ಟೆಂಟ್ ಪ್ರೆಷರ್. ಇದನ್ನ ಯಾವ ರೀತಿ ಬರೀಬಹುದು? ಓಕೆ, ವಿ ಇಸ್ ಈಕ್ವಲ್ಸ್ ಟು ಟಿ ಅಂತ ಬರೆಯಕ್ಕಾಗಲ್ಲ. ಇಫ್ ದ ಸ್ಟೇಟ್ ಆಫ್ ಗ್ಯಾಸ್ ಚೇಂಜಿಂಗ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್, ಫಾರ್ ಎಕ್ಸಾಂಪಲ್ P1, P is a constant ಅಲ್ವಾ, initial volume V1 and initial temperature T1, and at a constant pressure what happens? Okay, so temperature increase ಮಾಡಿದಾಗ ವಾಲ್ಯೂಮ್ ಸಹಿತ ಜಾಸ್ತಿ ಆಗುತ್ತೆ. ಸೊ therefore you can write this one as, ಸೊ ಇಲ್ಲೂ ಸಹಿತ ಅಷ್ಟೇ, ಸ್ವಲ್ಪ ಚೇಂಜ್ ಮಾಡ್ಕೋಣ. ಸೊ ಇಲ್ಲೂ ಸಹಿತ ಅಷ್ಟೇ. ಸೊ P1 V1 that is equals to P2 V2 ಅಂತ ಹೇಳ್ಬೋದು. ಇದು ಯಾವಾಗ ಆಗುತ್ತೆ ಅಂತಂದ್ರೆ ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಇಲ್ಲೂ ಸಹಿತ ಅಷ್ಟೇ, V1 T1 that is equals to V2 T2. Okay, one state to other state. And the last one, Gay-Lussac's law. So this is at a constant volume. Okay, and illu aste pressure is directly proportional to the volume. Okay, pressure directly proportional to the temperature. Sorry. Okay, so ಇದನ್ನ ಯಾವ ತರ ಬರೀತೀರಾ? P1 T1 that is equals to P2 T2. ಸೊ ಇದೆಲ್ಲ ನೀವು ಥರ್ಮೋಡೈನಮಿಕ್ಸ್ ಅಲ್ಲೇ ಕಲ್ತಿದ್ದೀರಾ ಲಾಸ್ಟ್ ಚಾಪ್ಟರ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ವಾಟ್ ಡಸ್ ಇಟ್ ಮೀನ್? ಸರ್ ಇದು ಏನ್ ಅರ್ಥ ಆಗ್ಲಿಲ್ಲ ಅಂತ ನೀವು ಹೇಳ್ತೀರಾ. ಸೊ ಫಸ್ಟ್ ಕನ್ಸಿಡರ್ ಮಾಡ್ಕೋಣ. ಸೊ ಪ್ರೆಷರ್ ಆಫ್ ದ ಗ್ಯಾಸ್ ಇನಿಷಿಯಲ್ ಕಂಡೀಷನ್ ಇಸ್ 1. ಓಕೆ, ಅಂಡ್ ನೆಕ್ಸ್ಟ್ ಒನ್ ವಾಲ್ಯೂಮ್ V1 ಅಂತ ತಂದ್ಕೊಳ್ಳಿ. ಓಕೆ, V1 ಎಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್, T is a constant. ಓಕೆ, T is a constant. ಏನಾಗುತ್ತೆ ಇವಾಗ? ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. P2 V2 ಇದನ್ನ ನಾವು ಯಾವ ತರ ಬರೀತೀವಿ? ಇನ್ವರ್ಸಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೆ, ಇದ್ರ ಪ್ರಕಾರ ಹೇಳಿದ್ರೆ ಡೈರೆಕ್ಟ್ ಆಗಿ P1 V1. ಓಕೆ, P1 V1, ನೆಕ್ಸ್ಟ್ ಒನ್ P2 V2 ಅಂತ ಬರೀಬಹುದು. ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬಹುದು, ಸರ್ ಇಲ್ಲಿ ಇನ್ವರ್ಸಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೆ ಮತ್ತೆ ಯಾಕೆ P1 V1 is equals to P2 V2 ಬರ್ತಿದೆ ಅಂತ ಕೇಳಬಹುದು. ಅದಕ್ಕೆ ನಿಮ್ಗೆ ಇಲ್ಲಿ ಒಂದು ಸಿಂಪ್ಲಿಫಿಕೇಶನ್ ಮಾಡಿಸ್ತೇನೆ ನೋಡಿ. ಸೊ P ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಪ್ರಪೋರ್ಷನಲ್ ಟು 1. ಇಲ್ಲಿ ಪ್ರಪೋರ್ಷನಲ್ ಟು 1 ಅಂತಂದ್ರೆ ವಾಟ್ ಇಸ್ ದಿಸ್ 1? ಇಟ್ ಇಸ್ ಅ ಕಾನ್ಸ್ಟೆಂಟ್. ಸೊ ಅದಕ್ಕೆ ನಾನು ಏನ್ ಬರೀತೀನಿ? PV is equals to ಕಾನ್ಸ್ಟೆಂಟ್ ಅಂತ ಬರೀತೀನಿ. ಓಕೆ, PV is equals to ಕಾನ್ಸ್ಟೆಂಟ್ ಅಂತ ಬರೀತೀನಿ. ನೆಕ್ಸ್ಟ್ ಇದು ಅಷ್ಟೇ, ಈ ಟಿ ನ ಈ ಕಡೆ ತಗೊಂಡು ಬಂದ್ರೆ ಮಿಕ್ಕಿದ್ದೇನು ಆ ಕಡೆ 1 ತಾನೆ. ಸೊ 1 ಅನ್ನೋದು ಕಾನ್ಸ್ಟೆಂಟ್ ನಂಬರ್ಸ್ ಆರ್ ಕಾನ್ಸ್ಟೆಂಟ್ಸ್. ಓಕೆ, ಅಂದ್ರೆ ಅವು ವೇರಿ ಆಗಲ್ಲ ಅಂತ. ನಂಬರ್ಸ್ ಆರ್ ಕಾನ್ಸ್ಟೆಂಟ್, ವೇರಿ ಆಗಲ್ಲ ಅಂತ. ಸೊ ಇದು ಅಷ್ಟೇ. ಸೊ ಇದನ್ನ ಬರೆದ್ರೆ P divided by T that is equals to constant. Okay, so ಇಷ್ಟು gases law ಬಗ್ಗೆ ಆಯ್ತು. ಓಕೆ, ರೈಟ್. ಸೊ ನೆಕ್ಸ್ಟ್ ಒನ್ ನೋಡೋಣ, assumption of kinetic theory of gases. Kinetic theory of gases. Kinetic ಯಾಕೆ ಬಂತು? Because the molecules are in a motion. Okay, when the molecules are in a motion, ನಾವೇನಂತ ಹೇಳ್ತೀವಿ? Kinetic energy of the molecules ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಅಸಂಪ್ಷನ್ ಆಫ್ ಅ ಕೈನೆಟಿಕ್ ಥಿಯರಿ ಆಫ್ ಅ ಗ್ಯಾಸಸ್ ಏನು ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ದ ಗ್ಯಾಸ್ ಈಸ್ ಐಡಿಯಲ್ ಗ್ಯಾಸ್. ಓಕೆ, ಐಡಿಯಲ್ ಗ್ಯಾಸ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸರ್ ವಾಟ್ ಅಬೌಟ್ ರಿಯಲ್ ಗ್ಯಾಸ್? ರಿಯಲ್ ಗ್ಯಾಸಸ್ ಬಗ್ಗೆ ನೀವು ಕೆಮಿಸ್ಟ್ರಿಯಲ್ಲಿ ಕಲಿತೀರಾ. ಓಕೆ, ಸೊ ಫಸ್ಟ್ ನಮಗೆ ಅಸಂಪ್ಷನ್ಸ್ ಆಫ್ ಅ ಕೈನೆಟಿಕ್ ಥಿಯರಿ ಆಫ್ ಅ ಗ್ಯಾಸ್ ಅಲ್ಲಿ ಫಸ್ಟ್ ಒನ್ ಏನ್ ಕನ್ಸಿಡರ್ ಮಾಡ್ಕೋತೀವಿ? All molecules of a gas are identical as regards their shape and mass. So ಎಲ್ಲಾ ಮಾಲಿಕ್ಯೂಲ್ಸ್ ಇಲ್ಲಿ ಏನ್ ಬರ್ದಿದ್ದೀನಲ್ಲ, ಸೊ ಎಲ್ಲಾ ಶೇಪ್ ಮತ್ತೆ ಮಾಸ್ ಆಫ್ ಈಚ್ ಮಾಲಿಕ್ಯೂಲ್ ಸೇಮ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ನೀವು ಕೇಳ್ಬೋದು, ಸರ್ ಒಂದು ಮಾಲಿಕ್ಯೂಲ್ ಚಿಕ್ಕದು ಇನ್ನೊಂದು ಮಾಲಿಕ್ಯೂಲ್ ದೊಡ್ಡದಾಗಿದ್ರೆ ಅವಾಗ ಏನ್ ಮಾಡ್ತೀರಾ ಅಂತ ನಿಮ್ಗೆ ಕ್ವಶನ್ ಬರ್ಬೋದು. ಅದಕ್ಕೆ ನಾವು ಅಸಂಪ್ಷನ್ ಏನ್ ಕನ್ಸಿಡರ್ ಮಾಡ್ಕೋತಿದೀವಿ? ಸೊ ಶೇಪ್ ಆಗಿರ್ಲಿ ಮಾಸ್ ಆಗಿರ್ಲಿ ಸೇಮ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಎಲ್ಲಾ ಮಾಲಿಕ್ಯೂಲ್ಸ್ ಐಡೆಂಟಿಕಲ್. ಓಕೆ, ರೈಟ್. ಸೊ ಫಸ್ಟ್ ಪಾಯಿಂಟ್ ಇಟ್ ಇಸ್ ಅ ಕ್ಲಿಯರ್. ನೆಕ್ಸ್ಟ್ ಒನ್ ಏನು? ಫಸ್ಟ್ ಒನ್ ಇಟ್ ಇಸ್ ಕ್ಲಿಯರ್. ದ ಸೈಜ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಆಸ್ ಕಂಪೇರ್ ಟು ದ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್. ಅಂದ್ರೆ ನೀವು ಗ್ಯಾಸಿಯಸ್ ಸ್ಟೇಟ್ ನ ಕನ್ಸಿಡರ್ ಮಾಡ್ಕೊಂಡಾಗ, ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ನೋಡಿ, ಇದು ಸೈಜ್ ಏನೋ ಒಂದು ಆಂಗ್ಸ್ಟ್ರಮ್ ಅಂದ್ರೆ 10⁻⁻10 ಅಲ್ಲಿ ಇದೆ ಅನ್ಕೊಳ್ಳಿ, ಅಥವಾ ಅದಕ್ಕಿಂತ ಕಮ್ಮಿ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಸ್ಪೇಸಿಂಗ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಏನಿದೆಯಲ್ಲ, separation between the molecules is more than size of the molecule. So separation between two molecules ಏನಿದೆಯಲ್ಲ, it is more than size of the molecule ಅಂತ ಹೇಳ್ತಿರೋದು. For example, say
ಏನು ಕನ್ಸಿಡರ್ ಮಾಡ್ಕೋಬಹುದು? ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಲೆಂತ್ ಆಫ್ ದಿಸ್ ವಾಟರ್ ಬಾಟಲ್ ಸೇ ಇಟ್ ಇಸ್ 25 ಸೆಂಟಿಮೀಟರ್. ಓಕೆ, ಇನ್ನೊಂದು ಬಾಟಲ್ ಎಲ್ಲೋ ದೂರ ಇಟ್ಟಿರ್ತೀನಿ, ಅದು ಸಹಿತ 25 ಸೆಂಟಿಮೀಟರ್. ಲೆಂತ್ ಆಫ್ ದ ಬಾಟಲ್ ಇಸ್ 25 ಸೆಂಟಿಮೀಟರ್. ಬಟ್ ಎಲ್ಲೋ ದೂರ ಇಟ್ಟಿದ್ದೀನಿ ಅಂತಂದ್ರೆ, ಲೆಟ್ ಸೇ ಇದು 25 ಸೆಂಟಿಮೀಟರ್ ಲೆಂತ್ ಆಗಿದ್ರೆ ಅದೆಷ್ಟಿರುತ್ತೆ? 1 ಮೀಟರ್ 2 ಮೀಟರ್ ದೂರ ಇರುತ್ತೆ. ಓಕೆ, ಸೊ ಕಂಪೇರ್ಡ್ ಟು ದ ಸೈಜ್ ಆಫ್ ದಿಸ್ ಬಾಟಲ್, ವಾಟ್ ಇಸ್ ದ ಲೆಂತ್? ಇಟ್ ಇಸ್ 1 ಮೀಟರ್. ವಾಟ್ ಇಸ್ ದ ಸೈಜ್? ಅಥವಾ ಸೈಜ್ ಅಂತ ಹೇಳಿದ್ರೆ ದಟ್ ಇಸ್ 25 ಮೀಟರ್ ಅಂಡ್ 25 ಸೆಂಟಿಮೀಟರ್ ಅಂಡ್ ಡಿಸ್ಟೆನ್ಸ್ ನೋಡಿದ್ರೆ 1 ಮೀಟರ್. ಯಾವ್ದು ಜಾಸ್ತಿ ಇದೆ? ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಬಾಟಲ್ಸ್. ಸೊ ಇಲ್ಲಿ ಬಾಟಲ್ಸ್ ಬದಲು ನಾನು ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ದೀಸ್ ಆರ್ ದ ಅಸಂಪ್ಷನ್ಸ್. ಓಕೆ, ನೆಕ್ಸ್ಟ್, the molecules behave as a rigid, perfect, elastic spheres. ಸೊ ನೀವು ಮಾಲಿಕ್ಯುಲರ್ ಮಾಡೆಲ್ಸ್ ಅಲ್ಲಿ ನೋಡಬಹುದು, ಆಲ್ರೆಡಿ ನಾನು ಪ್ರೀವಿಯಸ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ರೌಂಡ್ ಶೇಪ್ ಅಲ್ಲಿ ಇದೆ. ಇಟ್ ಇಸ್ ನಾಟ್ ಎ ಸರ್ಕಲ್, ಇಟ್ ಇಸ್ ಅ ಸ್ಪಿಯರ್ ಅಂಡ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಎಲಾಸ್ಟಿಕ್ ಅಂದ್ರೆ ಅದ್ರ ಶೇಪ್ ಮತ್ತೆ ಸೈಜ್ ಏನಾದ್ರೂ ಅಪ್ಲೈ ಆದ್ರೆ ಎಲ್ಲೂ ಲಾಸ್ ಆಫ್ ಎನರ್ಜಿ ಆಗಲ್ಲ, ಮತ್ತೆ ಇಟ್ ರಿಗೇನ್ಸ್ ಇಟ್ಸ್ ಅ ಶೇಪ್ ಅಂಡ್ ಸೈಜ್. ಗೆಟ್ ಮೈ ಪಾಯಿಂಟ್? ರಿಜಿಡ್ ಆಗಿರುತ್ತೆ. ಓಕೆ, ರಿಜಿಡ್, ಆಮೇಲೆ ಪರ್ಫೆಕ್ಟ್ ಎಲಾಸ್ಟಿಕ್ ಸ್ಪಿಯರ್ಸ್. ಓಕೆ, ನೆಕ್ಸ್ಟ್ ಒನ್, the molecules are in a constant random motion. They move with all possible velocities in all possible direction. Yes, so molecules can move in any direction. Molecules of what? Molecules of a gas. Okay, gas is state to any direction ಅಲ್ಲಿ ಮೂವ್ ಆಗಬಹುದು. ಈ ತರ zigzag motion ಅಲ್ಲಿ ಇರುತ್ತೆ. ಬಟ್ ನಮ್ಮ ಫಿಸಿಕ್ಸ್ ಅಲ್ಲಿ ಕೋಆರ್ಡಿನೇಟ್ ಆಕ್ಸಿಸ್, ನಮ್ಗೆ ಎಷ್ಟು ಆಕ್ಸಿಸ್ ಇದೆ? ನಮಗೆ ಟೋಟಲ್ 3 ಆಕ್ಸಿಸ್ ಇದೆ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. 3 ಡೈಮೆನ್ಷನಲ್ ಆಗಿ ನಾನು ಅನಾಲಿಸಿಸ್ ಮಾಡ್ತೀವಿ. ಓಕೆ, ನಾನು ಅನ್ನೋದಕ್ಕಿಂತ ನಾವು ಅನಾಲಿಸಿಸ್ ಮಾಡ್ತೀವಿ ಫಿಸಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಫಿಸಿಕ್ಸ್. ಸೊ ಯಾವಾಗಲೂ ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಅಂಡ್ ಝೆಡ್ ಕೋಆರ್ಡಿನೇಟ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಎಸ್, ಅಫ್ ಕೋರ್ಸ್ ದೇರ್ ಆರ್ ಎನ್ ಅಥವಾ ಮಲ್ಟಿಪಲ್ ಡೈರೆಕ್ಷನ್, ಬಟ್ ಆರ್ಥೋಗೋನಲ್ ಅಲ್ಲಿ ನಾವು ಓದಿದ್ವಲ್ಲ ಆರ್ಥೋಗೋನಲ್ ವೆಕ್ಟರ್ಸ್ ಅಲ್ಲಿ. ಸೊ ರೀಸನ್ಸ್ ಎಲ್ಲ ಓದಿದ್ವಿ, ಒಂದ್ಸತಿ ರೀಕಾಲ್ ಮಾಡಿ ಗೊತ್ತಾಗುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಒನ್, the velocity of the molecules increases with the increase in temperature. Definitely ಟೆಂಪರೇಚರ್ ಅಂದ್ರೆ ಏನು? ಹೀಟ್ ನ ಸಪ್ಲೈ ಮಾಡಿದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹೀಟ್ ಅಂದ್ರೆ ಏನು? ಇಟ್ ಇಸ್ ದ ಎನರ್ಜಿ. ಎನರ್ಜಿನ ಗೇನ್ ಮಾಡ್ಕೊಂಡಿರುವಂತಹ ಮಾಲಿಕ್ಯೂಲ್ಸ್ಗೆ ಇನ್ನೂ ಜಾಸ್ತಿ ಎನರ್ಜಿ ಸಿಕ್ಕಿ ಅವು ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಡಲ್ ಆಗಿ ಕೂತಿರ್ತೀರ ಅನ್ಕೊಳ್ಳಿ, ಸ್ವಲ್ಪ ಫುಡ್ ಬಿದ್ದ ತಕ್ಷಣ ಆಕ್ಟಿವ್ ಆಗ್ತಿರಲ್ಲ, ಆ ತರ. ಸೊ ಮಾಲಿಕ್ಯೂಲ್ಸ್ ಸಹಿತ ಅಷ್ಟೇ. ಸೊ ಯಾವಾಗ ಅದಕ್ಕೆ ಹೀಟ್ ಇನ್ ದ ಫಾರ್ಮ್ ಆಫ್ ಟೆಂಪರೇಚರ್ ರೇಸ್ ಸಿಗುತ್ತಲ್ಲ, ಅವಾಗ ಏನಾಗುತ್ತೆ? ಎನರ್ಜಿ ಜಾಸ್ತಿ ಆಗಿ ದ ವೆಲಾಸಿಟಿ ಆಫ್ ದ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಗುತ್ತೆ ಇನ್ ಆಲ್ ದ ಡೈರೆಕ್ಷನ್. ಓಕೆ, ನಾಟ್ ಓನ್ಲಿ ಒನ್ ಮಾಲಿಕ್ಯೂಲ್, ಆಲ್ ದ ಮಾಲಿಕ್ಯೂಲ್ಸ್ ಆಫ್ ಅ ಗ್ಯಾಸಸ್. ಓಕೆ, ನೆಕ್ಸ್ಟ್, the molecules collide with one another and also with the walls of the container. These collisions are perfectly elastic. So ಈ collision perfectly elastic ಮತ್ತೆ perfectly inelastic, elastic collision ನಾವು work energy and power ಅಲ್ಲಿ ಓದಿದ್ವಿ, ಒಂದ್ಸತಿ ರಿವಿಷನ್ ಮಾಡಿ. Okay, next, the collision is instantaneous process. Time of impact is very small compared to the time taken to cover free path. ಈ ಫ್ರೀ ಪಾತ್ ಬಗ್ಗೆ ಇದೇ ಚಾಪ್ಟರ್ ಅಲ್ಲಿ ತಿಳ್ಕೋಣ. ಅಂದ್ರೆ ಒಂದು ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ನ ಕೊಲಿಜನ್ ಆಗೋದು ಅಂದ್ರೆ ಡಿಕ್ಕಿ ಹೊಡೆಯೋದೇನ್ ಸ್ಪೇಸ್ ಇದೆಯಲ್ಲ, ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಕೊಲಿಜನ್ ಟು ಅನದರ್ ಕೊಲಿಜನ್, ಅದನ್ನ ನಾವು ಫ್ರೀ ಪಾತ್ ಅಂತ ಕರಿತೀವಿ. ಓಕೆ, ನಂಬರ್ ಆಫ್ ಕೊಲಿಜನ್ಸ್ ಡಿವೈಡೆಡ್ ಬೈ ಓಕೆ ಟೋಟಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕೊಲಿಜನ್ಸ್ ಅಂತ ಬರುತ್ತೆ ಮೀನ್ ಫ್ರೀ ಪಾತ್. ಅದನ್ನ ನೋಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಒನ್, ಸೆವೆಂತ್ ಒನ್, ದ ಆವರೇಜ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಮಾಲಿಕ್ಯೂಲ್ ಬಿಟ್ವೀನ್ ದ ಸಕ್ಸೆಸಿವ್ ಕೊಲಿಜನ್ಸ್. ಅದನ್ನೇ ಹೇಳ್ತಿರೋದು. Average distance traveled by molecules between okay successive collisions is called mean free path. ಒಂದು ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ನೆಕ್ಸ್ಟ್, ಲಾಸ್ಟ್ ಪಾಯಿಂಟ್, the molecules do not exert any force of attraction or repulsion on each other except during collision. Molecules possess only kinetic energy, they do not possess potential energy. ಯಾಕೆ? there is no interaction. There is no interaction between the molecules, hence they do not possess a potential energy. As they are moving, they possess only kinetic energy, not a potential energy. ಅರ್ಥ ಆಯ್ತಾ? ನಾ ಸೊ ಇದಕ್ಕೆ ನಿಮಗೆ assumption of a kinetic theory of a gases for 3 marks ಅಂತ ಕೇಳಿದ್ರು ಕೇಳಬಹುದು. Next, expression for ideal gas equation. So from let us consider 1 mole of an ideal gas contain mass of a gas. Okay, so according to Boyle's law, okay, according to Boyle's law, at a constant temperature
T is inversely proportional to V. ಅಥವಾ V inversely proportional to P. Let me consider equation 1. And the next one, Charles' law. Charles' law, okay? ಏನು ಹೇಳುತ್ತೆ? At a constant temperature and pressure, okay? So, ಇಲ್ಲಿ temperature ಆದ್ಮೇಲೆ pressure. At a constant pressure, okay? And volume is directly proportional to the temperature. Let me consider this is equation 1, 2, okay? And compare equation and 1 and 2. So, you can observe V is directly proportional to, okay, temperature and inversely proportional to the P. So, ಇದನ್ನೇ ನಾವು ಸ್ವಲ್ಪ simplification ಮಾಡಿ ಬರೆದ್ರೆ, after eliminating this proportionality constant, I'll consider a gas constant, okay? Gas constant, that is a R, and T divided by P. So after rearranging this equation, PV is equals to RT. This is for 1 mole. This is for 1 mole, okay? So for n mole, ಯಾವ ತರ ಬರಿಬಹುದು? For n mole, PV that is equals to nRT. That is for n mole. N mole of gas, okay? And different forms of ideal gas equation, okay? Different forms of ideal gas equation. Different forms, okay? So first ನೋಡಿ, first ಇಲ್ಲಿ n ಅಂದ್ರೆ ಏನು? So first n ಅನ್ನೋದು mole, okay? And ಈ n ನ ಯಾವ ತರ ಬರೀತೀವಿ? Number of molecules, okay? Number of molecules divided by Avogadro number. ಒಂದು. ಇನ್ನೊಂದು ಯಾವ ತರ ಬರೀತೀವಿ? That is mass of the gas divided by molecular mass of the gas, okay? Mass of the gas divided by molecular mass of the gas, okay? So ಇದನ್ನ ಯೂಸ್ ಮಾಡಿಕೊಂಡು first equation ಏನು? PV is equals to nRT. So this is a general equation. Second equation ಏನು? PV that is equals to n place ಅಲ್ಲಿ ನಾನು ಏನು substitute ಮಾಡಬಹುದು? So n is equals to mass of the gas divided by molecular mass of the gas ಬರೆದ್ರೆ RT. So ಇಲ್ಲಿ just rearrange ಮಾಡ್ಕೋತೀನಿ. That is a pressure into molecular mass is equals to mass by volume ಅಂತ ಬರಿಬೋದಾ? Yes, ಬರಿಬೋದು. Into RT. And mass by volume according to the density concept, mass per unit volume ಏನಂತ ಕರಿತೀವಿ? Density. So pressure into molecular mass, confuse ಆಗಬೇಡಿ. Small letter mass ಅನ್ನೋದು it is a mass of the gas and capital letter M ಅನ್ನೋದು molecular mass of the gas and density into RT. This is the one more form. This is the first form, this is the second form, and the third one, okay? PV that is equals to nRT. N, it is in terms of number of molecules divided by Avogadro number, okay? Into RT, okay? And ಇಲ್ಲಿ ನಿಮಗೆ ಹೇಳ್ತೀನಿ ನೋಡಿ, next slide ಅಲ್ಲಿ ಹೇಳ್ತೀನಿ, okay? Yeah. So after rearranging this equation, okay, N as it is, ನಾನು ಏನು ಮಾಡ್ತೀನಿ? R ಅನ್ನೋದು ಗ್ಯಾಸ್ ಕಾನ್ಸ್ಟೆಂಟ್, NaA ಅನ್ನೋದು ಸಹಿತ ಕಾನ್ಸ್ಟೆಂಟ್. ಸೊ ಇದನ್ನ ಗ್ರೂಪ್ ಮಾಡ್ತೀನಿ, T ಅಂತ ಬರೀತೀನಿ. ಸೊ PV that is equals to N KBT. ಇದನ್ನ KB ಅಂತಂದ್ರೆ ಬೋಲ್ಟ್ಜ್ಮನ್, K ಅಂದರೆ ಕಾನ್ಸ್ಟೆಂಟ್, ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್. ಇದು ಇನ್ನೊಂದು ಫಾರ್ಮ್. ವಾಟ್ ಆರ್ ದ ಮೀನಿಂಗ್ ಆಫ್ ದಿಸ್ R? ರಿಯಲ್ ಗ್ಯಾಸ್, ಓಕೆ? ಗ್ಯಾಸ್ ಕಾನ್ಸ್ಟೆಂಟ್ ಅಂತ ಬರೀತೀನಿ. Gas constant. Gas constant. And the value of R that is equals to 8.314 joule mole per Kelvin. Okay. Next one, Na. ಇದನ್ನ ನಾವೇನಂತ ಕರಿತೀವಿ? Avogadro number. Avogadro number. What is the value ಅಂತ ಹೇಳಿದ್ರೆ 6.022 into 10 power 23 molecules ಅಥವಾ particles ಅಂತ ಹೇಳ್ಬೋದು. ಕ್ಲಿಯರಾ? ಅಂಡ್ ವಾಟ್ ಅಬೌಟ್ K ಅಂತ ಹೇಳಿದ್ರೆ, K ಅನ್ನೋದು KB, it is a Boltzmann constant, okay? It is Boltzmann constant, and KB it is given by R divided by
NA. So substitute ಮಾಡಿದ್ರೆ 8.314 divided by 6.022 into 10 power 23 ಬರೆದ್ರೆ ಏನಾಗುತ್ತೆ? That is 1.38 joule per Kelvin. Okay, joule per Kelvin is the value. Okay, so three forms ಇದೆ. ಒಂದು general equation, ಇನ್ನೊಂದು in terms of a density and molecular mass, ಇನ್ನೊಂದು in terms of a Boltzmann constant, ಇದು in terms of a Avogadro number, that is the NA. Getting my point? And this is the different forms of ideal gas equation. Fine. Next one, pressure of an ideal gas. ಅಂದ್ರೆ ಒಂದು ಕಂಟೈನರ್ ಅಲ್ಲಿ ಪ್ರೆಷರ್ ಡೆವಲಪ್ ಆಗುತ್ತಾ ಡ್ಯೂ ಟು ಗ್ಯಾಸ್? ಎಸ್, ಡೆಫಿನೆಟ್ಲಿ. ಹೇಗೆ? ಸೊ ಇಲ್ಲಿ ನಮಗೆ ಇದು ಒಂದು ಕ್ಯೂಬ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಕ್ಯೂಬ್, ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಸೊ ಇದರಲ್ಲಿ ನಮಗೆ ಗೊತ್ತಿದೆ ಡಿಫ್ರೆಂಟ್ ಮೀನ್ಸ್ ಸೇಮ್ ಮಾಲಿಕ್ಯೂಲ್ಸ್. ಓಕೆ, ಬಟ್ ಸ್ಪೇಸಿಂಗ್ ಸ್ವಲ್ಪ ಬೇರೆ ಬೇರೆ ತರ ಇರುತ್ತೆ. ಸೊ ಇದೆಲ್ಲ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಓಕೆ, number of molecules are particles. Okay, and ಇಲ್ಲಿ size of the container consider ಮಾಡ್ಕೊಂಡ್ರೆ this is L from here to here, and this is also L here to here, and this is also L. Length into breadth into height. Okay, volume ಅಂತ ಕನ್ಸಿಡರ್ ಮಾಡ್ಕೊಂಡಾಗ length into breadth into height ಅಲ್ವಾ? ಸೊ ಇಲ್ಲಿ ಕ್ಯೂಬ್ ಆಗಿರೋದ್ರಿಂದ all the sides are equal. L into L into L ಮಾಡಿದ್ರೆ L ಕ್ಯೂಬ್ ಬರುತ್ತೆ ವಾಲ್ಯೂಮ್. ಓಕೆ, ಇಲ್ಲಿ ನಮ್ಮ ಕ್ವಶನ್ ಏನಂತಂದ್ರೆ all the molecules of a gas are in a random motion. Yes, random motion. So first, number of molecules. Okay, mass of the molecule. Okay, first ನಾನು ಏನ್ ಮಾಡ್ತೀನಿ, mass of the molecule ಕನ್ಸಿಡರ್ ಮಾಡ್ಕೋತೀನಿ. Mass of one molecule, mass of one molecule, that is m0 ಅಂತ ಕನ್ಸಿಡರ್ ಮಾಡ್ಕೋತೀನಿ. Mass of one molecule, that is m0. And number of molecules ಅಂತ ಕನ್ಸಿಡರ್ ಮಾಡ್ಕೊಂಡಾಗ I'll write n. Therefore, mass of the gas ಅಂತ ಕನ್ಸಿಡರ್ ಮಾಡ್ಕೊಂಡಾಗ mass of the gas ಅಂದ್ರೆ ಏನು? ಸೊ ಇದು ಗ್ಯಾಸ್ ಪಾರ್ಟಿಕಲ್ ಆಯ್ತಾ? ಇದೆಲ್ಲ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಆರ್ ಪಾರ್ಟಿಕಲ್ಸ್ ಆಫ್ ದ ಗ್ಯಾಸ್. ಸೊ ಈಚ್ ಮಾಲಿಕ್ಯೂಲ್ ಹ್ಯಾವ್ ಅ ಮಾಸ್, ರೈಟ್? ಸೊ ಅದನ್ನ ನಾನು m0 ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದೆಯಲ್ಲ, n ನಂಬರ್ ಆಫ್ ಮಾಲಿಕ್ಯೂಲ್ಸ್, ಎಲ್ಲಾ ಮಾಲಿಕ್ಯೂಲ್ಸ್ ಒಟ್ಟಿಗೆ ತಗೊಂಡು ಅದರದ್ದು ಮಾಸ್ ತಗೊಂಡ್ರೆ ದಟ್ ವಿಲ್ ಬಿ ದ ಮಾಸ್ ಆಫ್ ದ ಗ್ಯಾಸ್. ಅಂದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಎಷ್ಟಿದೆ? n. ಅಂಡ್ ಈಚ್ ಮಾಲಿಕ್ಯೂಲ್ ಹ್ಯಾಸ್ ಅ ಮಾಸ್ m0. ಓಕೆ, ಅಥವಾ ಇದನ್ನ ನೀವು ಈ ತರನು ಬರೀಬಹುದು m0 into n ಅಂತ ಹೇಳಿ. ಓಕೆ, ಡೋಂಟ್ ರೈಟ್ ಅ ಸ್ಮಾಲ್ ಲೆಟರ್ n. ಓಕೆ, ಡೋಂಟ್ ರೈಟ್ ಅ ಸ್ಮಾಲ್ ಲೆಟರ್ n. ಯಾಕೆ? ಇದನ್ನ ನಾವು ಮೋಲ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ, ಅದಕ್ಕೆ ನಾವು ತಗೊಳಂಗಿಲ್ಲ. ತಗೊಂಡ್ರೆ ನಿಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಫಾರ್ಮುಲಾಸ್ ಗಳಲ್ಲಿ. ಓಕೆ, ಕೀಪ್ ದಟ್ ಇನ್ ಮೈಂಡ್. ಅಂಡ್ ಮೋಲಾರ್ ಮಾಸ್ ಆಫ್ ದ ಗ್ಯಾಸ್. ಓಕೆ, ಮೋಲಾರ್ ಮಾಸ್ ಆಫ್ ದ ಗ್ಯಾಸ್, ಮೋಲಾರ್ ಮಾಸ್ ನ ನಾನು ಕ್ಯಾಪಿಟಲ್ ಲೆಟರ್ m ಅಂತ ಬರೀತೀನಿ. ಕ್ಯಾಪಿಟಲ್ ಲೆಟರ್ m. ಕ್ಲಿಯರಾ? ಇಲ್ಲಿವರೆಗೆ ಕ್ಲಿಯರ್. ಸೊ ನಮಗೆ ಏನು ಬೇಕಾಗಿರೋದು? ಪ್ರೆಷರ್ ಆಫ್ ಆನ್ ಐಡಿಯಲ್ ಗ್ಯಾಸ್. ನೋಡಿ, number of molecules in a gas colliding against the wall of the container exerts a steady force on it. This force per unit area is called pressure. ಸೊ ನಮಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಗೆ ನಾರ್ಮಲ್ ಆಗಿ ಪ್ರೆಷರ್ ಅಂತ ಬರೀತೀನಿ. ಓಕೆ, ಪ್ರೆಷರ್ ಬೇಕಾಗಿರುತ್ತೆ ನಮಗೆ. ಸೊ ಪ್ರೆಷರ್ ಜನರಲಿ ಯಾವ ತರ ಡಿಫೈನ್ ಮಾಡ್ತೀವಿ? ಸೊ ಪ್ರೆಷರ್ ಈಸ್ ನಥಿಂಗ್ ಬಟ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ, ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಕರಿತೀವಿ. ಅಂಡ್ ಇಲ್ಲಿ ಯಾವುದೇ ರೀತಿ ಫೋರ್ಸ್ ಇಲ್ವಲ್ಲ, ಈ ಒಳಗಡೆ ಯಾವುದೇ ರೀತಿ ನಾವು ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇಲ್ಲ ಗ್ಯಾಸ್ ಮೇಲೆ. ಬಟ್ ಇಲ್ಲಿ ನಮಗೆ ಬೇಕಾದೇನು? ದ ಗ್ಯಾಸ್ ಏನಿದೆ, ಮಾಲಿಕ್ಯೂಲ್ಸ್. ಗ್ಯಾಸ್ ಇಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್ ಅಲ್ವಾ? ಮಾಲಿಕ್ಯೂಲ್ಸ್ ಆರ್ ಇನ್ ಅ ರ್ಯಾಂಡಮ್ ಮೋಷನ್. ರ್ಯಾಂಡಮ್ ಮೋಷನ್ ಇರಬೇಕಾದ್ರೆ ಕೊಲಿಷನ್ ಆಗೇ ಆಗುತ್ತೆ. ಡ್ಯೂ ಟು ಕೊಲಿಷನ್ ಏನಾಗುತ್ತೆ? ಸೊ ಇಲ್ಲಿ ಡ್ಯೂ ಟು ಕೊಲಿಷನ್ ಚೇಂಜ್ ಇನ್ ಅ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್. ಒಂದೇ ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ದೇರ್ ಇಸ್ ಅ ಚೇಂಜ್ ಇನ್ ಮೊಮೆಂಟಮ್ ಆಫ್ ದ ಮಾಲಿಕ್ಯೂಲ್. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಓಕೆ ಲಾಸ್ ಆಫ್ ಮೋಷನ್ ನಾವು ಕಲ್ತಿದ್ವಿ. ದಟ್ ಇಸ್ ಅ ಇಂಪಲ್ಸ್. ಇಂಪಲ್ಸ್ ಯಾವ ರೀತಿ ಡಿಫೈನ್ ಮಾಡಿದ್ವಿ? ಜೆ ಇಸ್ ಈಕ್ವಲ್ಸ್ ಟು ಓಕೆ ಜೆ ಇಸ್ ಈಕ್ವಲ್ಸ್ ಟು ಎಫ್ ಕ್ರಾಸ್ ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಪಿ ಅಂತ ಬರ್ತಿದೆ. ನೆನಪಿದೆನಾ? ಸೊ ಇದೇ ಫಾರ್ಮುಲಾಗಳು ಯೂಸ್ ಮಾಡಿಕೊಂಡು ನಾವು ವಿ ಕ್ಯಾನ್ ಡಿರೈವ್ ಪ್ರೆಷರ್ ಡೆರಿವೇಶನ್. ಅದು ಹೇಗೆ ಅನ್ನೋದು ನೋಡೋಣ. ಸೊ ಫಸ್ಟ್ ನಮಗೆ ಇಲ್ಲೊಂದು ಕ್ಲೂ ಕೊಟ್ಬಿಡ್ತೀನಿ ನೋಡಿ ಯಾವ ರೀತಿ ಡಿರೈವ್ ಮಾಡ್ಬೇಕು ಅನ್ನೋದು. ಸೊ ನಮಗೆ ಬೇಕಾಗಿರೋದೇನು? ಪ್ರೆಷರ್. ಪ್ರೆಷರ್ ಬೇಕು. ಪ್ರೆಷರ್ ಅಂದ್ರೇನು?
ಫೋರ್ಸ್ ಪರ್ ಯೂನಿಟ್ ಏರಿಯಾ. ಬಟ್ ಫೋರ್ಸ್ ಹೇಗೆ ಬರುತ್ತೆ? ಫೋರ್ಸ್ ಹೇಗೆ ಬರುತ್ತೆ? ಡ್ಯೂ ಟು ಕೊಲಿಷನ್. ಓಕೆ, ಡ್ಯೂ ಟು ಕೊಲಿಷನ್. ಕೊಲಿಷನ್ ಆದ್ರೆ, ಡ್ಯೂ ಟು ಕೊಲಿಷನ್ ಆದ್ರೆ ಚೇಂಜ್ ಇನ್ ಮೊಮೆಂಟಮ್. ಓಕೆ, ಚೇಂಜ್ ಇನ್ ಮೊಮೆಂಟಮ್ ಬರುತ್ತೆ. ಚೇಂಜ್ ಇನ್ ಮೊಮೆಂಟಮ್ ಆದ್ರೆ, ದಟ್ ಇಂಡಿಕೇಟ್ಸ್ ಇಂಪಲ್ಸ್. ಇಂಪಲ್ಸ್ ಇಂಡಿಕೇಟ್ ಮಾಡಿದ್ರೆ ಫೋರ್ಸ್ ಇಂಟು ಡೆಲ್ಟಾ ಟಿ. ಓಕೆ, ಇವಾಗ ನಮಗೆ ಇಲ್ಲಿ ಫೋರ್ಸ್ ನ ಫೈಂಡ್ ಮಾಡಬಹುದು. ಈ ಫೋರ್ಸ್ ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಅಂಡ್ ಏರಿಯಾ ಯಾವ ತರ? ಏರಿಯಾ ಆಲ್ರೆಡಿ ಗೊತ್ತಿದೆ. ಏರಿಯಾ ದಟ್ ಇಸ್ ನಥಿಂಗ್ ಬಟ್ ಲೆಂತ್ ಇಂಟು ಬ್ರೆಡ್. ಇಲ್ಲಿ ಬ್ರೆಡ್ ಟು ಸಹಿತ ಸೇಮ್ ಆಗಿರೋದ್ರಿಂದ ಎಲ್ ಇಂಟು ಎಲ್ ದಟ್ ಇಸ್ ದ ಎಲ್ ಸ್ಕ್ವೇರ್. ಸೊ ಎಷ್ಟು ಈ ರೀತಿ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಓಕೆ, ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದೇ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡ್ಕೋತೀನಿ. ಲೆಟ್ಸ್ ಕನ್ಸಿಡರ್, ಓಕೆ, ಸೊ ಲೆಟ್ಸ್ ಕನ್ಸಿಡರ್ one particle from here. Okay, one particle from here. Okay, one particle from there. Okay, ಈ ಡೈರೆಕ್ಷನ್ ಅಲ್ಲಿ ಯಾವ ಕಲರ್ ತಗೋಣ? ಈ ಕಲರ್ ತಗೋಣ. And what is the mass of this particle? m0. And moving in what direction? Velocity v ಅಂತ ಬರ್ಕೋತೀನಿ. ಓಕೆ, ವೆಲಾಸಿಟಿ v ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತದೆ? ಹಾರಿಜಾಂಟಲ್ ಡೈರೆಕ್ಷನ್. ಹಾರಿಜಾಂಟಲ್ ಡೈರೆಕ್ಷನ್ ಅಂದ್ರೆ ಐ ಕ್ಯಾನ್ ರೈಟ್ vx, ರೈಟ್? vx ಅಂತ ಬರಿಬಹುದು. ಸೊ ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ ಇಲ್ಲಿವರೆಗೆ ರೀಚ್ ಆಗುತ್ತೆ. ಓಕೆ, ಇಲ್ಲಿವರೆಗೆ ರೀಚ್ ಆಗುತ್ತೆ, ರೈಟ್? ಸೊ ಇಲ್ಲಿ ರೀಚ್ ಆದ್ಮೇಲೆ ಮತ್ತೆ ಇಲ್ಲಿಂದ ಮತ್ತೆ ರಿಟರ್ನ್ ಹೋಗುತ್ತೆ. ಕೊಲಿಷನ್ ಬಿಟ್ವೀನ್ ದ ವಾಲ್ ಅಂಡ್ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್. ಓಕೆ, ವಾಲ್ ಅಂಡ್ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಸೇಮ್. ದಿಸ್ ಇಸ್ ಆಲ್ಸೋ m0. ಅರೆ, this is also m0 and this is vx. ಓಕೆ, ಕರೆಕ್ಟಾ? ಸೊ ಇದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಎಲ್ಲಿಗೆ? ಇಲ್ಲಿವರೆಗೆ. ಸೊ ಇಲ್ಲಿ ನೋಡಿ, ಸೊ ಫಸ್ಟ್ ಈ ಮಾಲಿಕ್ಯೂಲ್ ಈ ಎಡ್ಜ್ ಇಂದ ಈ ಎಡ್ಜ್ಗೆ ಮೂವ್ ಆಗ್ತದೆ. ಓಕೆ, ಮೂವ್ ಆಗಿ ಈ ಪಾರ್ಟಿಕಲ್ ಇಲ್ಲಿ ಡೈರೆಕ್ಟ್ ಆಗಿ ಬಂದು ಈ ವಾಲ್ಗೆ ಡಿಕ್ಕಿ ಹೊಡಿತು ಅಂತಂದ್ರೆ ವಾಟ್ ಹ್ಯಾಪನ್ಸ್? ಆಸ್ ಇಟ್ ಇಸ್ ಅ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸ್ಪಿಯರ್ ಆಗಿರೋದ್ರಿಂದ ಬೌನ್ಸ್ ಆಗುತ್ತೆ. ಬೌನ್ಸ್ ಆದ್ಮೇಲೆ ರಿಟರ್ನ್ ಪಾತ್ ಅಲ್ಲಿ ಮತ್ತೆ ಹೋಗುತ್ತೆ. ಮತ್ತೆ ಇಲ್ಲಿ ಡಿಕ್ ಹೊಡಿತೆ. ಮತ್ತೆ ಇದು ಮಲ್ಟಿಪಲ್ ಕೊಲಿಷನ್ ಆಗ್ತಾ ಇರುತ್ತೆ. ಸೊ ನಮಗೆ ಇಲ್ಲಿ ಒಂದು ಈ ವಾಲ್ ಇಂದ ಈ ವಾಲ್ಗೆ ಮತ್ತೆ ಈ ವಾಲ್ ಇಂದ ಈ ವಾಲ್ಗೆ ಒನ್ ಸೈಕಲ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಒಂದು ಸೈಕಲ್ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋಣ ಫಾರ್ ಒನ್ ಮಾಲಿಕ್ಯೂಲ್. ಓಕೆ, ಫಾರ್ ಒನ್ ಮಾಲಿಕ್ಯೂಲ್. For one molecule. For one molecule, okay. And what is the initial momentum for one molecule? Initial momentum ಏನಾಗಿತ್ತು? m0. Momentum ಪ್ರಕಾರ what is the definition of a momentum? Okay, it is the inherent property, okay, of a moving body, not rest body. And momentum is given by, okay, momentum ಇಲ್ಲಿ ಬರೀತೀನಿ p ಅಂತಂದ್ರೆ momentum ಮತ್ತೆ ಪ್ರೆಷರ್ ಅನ್ಕೋತೀರಾ. ಓಕೆ, momentum is nothing but mass into velocity. ಇಲ್ಲಿ ಮಾಸ್ ಇದೆ, mass of the particle m0 and velocity vx. As velocity is a vector quantity, okay, velocity is a vector quantity. Direction also must be specified. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತದೆ? ಟುವರ್ಡ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಅಂದ್ರೆ ನಾವೇನಂತ ಕನ್ಸಿಡರ್ ಮಾಡ್ಕೋಬಹುದು? ನೆಗೆಟಿವ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದಾ? therefore I'll write minus m0 vx square. I mean vx vector. ಓಕೆ, ಸೊ ಅಲ್ಲಿ ನಾವು ಜೆ ಕ್ಯಾಪ್ ಐ ಕ್ಯಾಪ್ ಯಾವುದು ಬರೀತಿಲ್ಲ. therefore ನಾನು ಏನ್ ಮಾಡಬಹುದು? ಇದನ್ನ ಜಸ್ಟ್ ನಾನು ವಿ ಅಂತ ಬರಿಬಹುದು. ಓಕೆ, ವಿ ಅಂತ ಬರಿಬಹುದು. ಗಾಟ್ ಇಟ್? ಸೊ ವಿ ಯಾವ ಆಕ್ಸಿಸ್ ಅಲ್ಲಿ ಹೋಗ್ತದೆ? ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ತದೆ. ಅದೇ ರೀತಿ ಆಫ್ಟರ್ ಕೊಲಿಷನ್ ವಿತ್ ದ ವಾಲ್ ಆಫ್ ದ ಕಂಟೈನರ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತದೆ? ಟುವರ್ಡ್ಸ್ ದಿಸ್ ವೇ. ದಟ್ ಮೀನ್ಸ್ ಅ ಪಾಸಿಟಿವ್ ಎಕ್ಸ್ ಆಕ್ಸಿಸ್. therefore it is a positive m0 vx. ಸೊ ಡ್ಯೂ ಟು ಚೇಂಜ್ ಇನ್ ಡೈರೆಕ್ಷನ್, ಓಕೆ, ಡ್ಯೂ ಟು ಚೇಂಜ್ ಇನ್ ಡೈರೆಕ್ಷನ್ ಮೊಮೆಂಟಮ್ ಸಹಿತ ಚೇಂಜ್ ಆಗುತ್ತೆ. ಅದನ್ನ ನಾನು ಏನಂತ ಬರೀತೀನಿ? ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್. ಓಕೆ, ಚೇಂಜ್ ಇನ್ ಮೊಮೆಂಟಮ್ that is the delta p. So delta p that is equals to pf minus pi. Okay, so delta p that is equals to pf ಏನಿದೆ? m0 vx minus of minus m0 vx. Okay, so delta p that is equals to 2 m0 vx.
Okay, so this is change in momentum. And change in momentum with respect to time ಮಾಡಿದ್ರೆ ಏನು ಬರುತ್ತೆ? ಅಥವಾ rate of change of momentum, change in momentum, okay? Rate of change in momentum with the time. With the time. ಇದು ಶಾರ್ಟ್ ಇಂಟರ್ವಲ್ ಆಗಿರೋದ್ರಿಂದ, ಓಕೆ, ಶಾರ್ಟ್ ಇಂಟರ್ವಲ್ ಆಗಿರೋದ್ರಿಂದ ನಾನು ಏನಂತ ಬರಿಬಹುದು? ಡೆಲ್ಟಾ ಟಿ ಅಂತ ಬರಿಬಹುದು. ಕರೆಕ್ಟಾ? ಸೊ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ, that is equals to 2 m naught vx divided by delta t. Okay, and here ನಮಗೆ, okay, so next slide ಗೆ ತಗೊಂಡು ಹೋಗ್ತೀನಿ. ಇಲ್ಲೇ ಬರೀ w. ಸೊ ಇಲ್ಲಿ ನೋಡಿ, ಡೆಲ್ಟಾ ಪಿ divided by delta t, that equals to 2 m naught Vx divided by delta t. What about this delta t? Delta t ಅಂದ್ರೇನು? Time, okay, between two successive collisions, okay. ಒಂದು collision wall ಗೆ ಆಯ್ತು, one side wall, ಇನ್ನೊಂದು ಸತಿ other side wall. ಅದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅನ್ನೋದು ನೋಡೋಣ. ಸೊ ಫಸ್ಟ್ ನೋಡಿ, the mass is moving with the velocity Vx and collide at this point. What is the time taken by the molecule collide with the wall? ಟೈಮ್ ನ ಫೈಂಡ್ ಮಾಡಬೇಕು. ಜನರಲ್ ಆಗಿ ಸ್ಪೀಡ್ ನ ಬರಿಬಹುದು ಅಥವಾ ವೆಲಾಸಿಟಿ ಅಂತ ಬರ್ಕೋಬಹುದು. ಸೊ ವೆಲಾಸಿಟಿ Vx that is equals to length divided by time. ಓಕೆ, ಸೊ ಯಾವ ಲೆಂತ್? ದಿಸ್ ಇಸ್ ದ ಲೆಂತ್ ಅಲ್ವಾ, ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ, ಬಿಕಾಸ್ ಇಟ್ ಇಸ್ ಅ ಕ್ಯೂಬ್ ಲೆಂತ್, ಅಂಡ್ ಸ್ಪೀಡ್ v. ಟೈಮ್, ಒಂದು ಟೈಮಿಗೆ ಎಷ್ಟಾಯ್ತು? ದಟ್ ಇಸ್ ಅ t1 ಅಂತ ಬರ್ಕೋತೀನಿ. ಸೊ ಇದನ್ನ ಯಾವ ತರ ಬರಿಬಹುದು? ಇದನ್ನ t1 that is equals to L divided by Vx ಅಂತ ಬರಿಬೋದಾ? ಎಸ್. ಮತ್ತೆ ಈ ವಾಲಿಗೆ ಡಿಕ್ ಹೊಡೆದ್ಮೇಲೆ, ಅಂದ್ರೆ ಕೊಲೈಡ್ ಆದ್ಮೇಲೆ ಮತ್ತೆ ರಿಟರ್ನ್ ಹೋಗಿ ಅದಕ್ಕೂ ಕೊಲೈಡ್ ಆಗುತ್ತೆ. ವಾಟ್ ಇಸ್ ದ ಟೈಮ್ ಫಾರ್ ದಟ್? ಸೊ ಸಿಮಿಲರ್ಲಿ Vx L divided by t2, ಸೊ ಅದು ಸಹಿತ t2 that is equals to L divided by Vx. ನೀವು ಕೇಳ್ಬೋದು, ಸರ್ ವೆಲಾಸಿಟಿ ಚೇಂಜ್ ಆಗಲ್ವಾ? ವೆಲಾಸಿಟಿ ಚೇಂಜ್ ಆಗಿದ್ರೆ ತಾನೆ ಮೊಮೆಂಟಮ್ ಚೇಂಜ್ ಆಗಿರೋದು. ಡೈರೆಕ್ಷನ್ ಚೇಂಜ್ ಆದ್ರೆ ವೆಲಾಸಿಟಿ ಚೇಂಜ್ ಆದಂಗೆ. ಬಟ್ ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ನ ಕನ್ಸಿಡರ್ ಮಾಡ್ಕೋತಿದೀವಿ. ಓಕೆ, ನಾವು ಈ ಎರಡೂ ಆಗ್ಬೇಕಂದ್ರೆ ಏನೋ ಸ್ಪಾಂಟೇನಿಯಸ್ ಪ್ರಾಸೆಸ್ ಅಂತ ಹೇಳ್ತೀವಿ, ಅಂದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ, ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಇದನ್ನ ನಾವು ಯಾವ ತರ ಬರೀತೀವಿ? ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ಸ್ ಟು t1 ಪ್ಲಸ್ t2 ಅಂತ ಬರೀತೀವಿ. ಸೊ ಇದನ್ನೇ ಡೆಲ್ಟಾ ಟಿ ದಟ್ ಈಸ್ ಈಕ್ವಲ್ಸ್ ಟು L ಡಿವೈಡೆಡ್ ಬೈ Vx ಪ್ಲಸ್ L ಡಿವೈಡೆಡ್ ಬೈ Vx ಅಂತ ಬರೆದ್ರೆ ದಟ್ ಈಸ್ ಅ 2L ಡಿವೈಡೆಡ್ ಬೈ Vx ಆಯ್ತು. ಓಕೆ, ಸೊ ಇದನ್ನ ಇಕ್ವೇಶನ್ 1 ಅಲ್ಲಿ ಹಾಕಿ. ಓಕೆ, 1 and 2 ಏನಾಗುತ್ತೆ? ದಟ್ ಈಸ್ ಚೇಂಜ್ ಇನ್ ಮೊಮೆಂಟಮ್ ಡಿವೈಡೆಡ್ ಬೈ ಚೇಂಜ್ ಇನ್ time, that is equals to 2 m naught Vx divided by 2L divided by Vx. Okay, and ಇಲ್ಲಿ ನೀವು ನೋಡಬಹುದು 2 to get cancel, so rearrange ಮಾಡಿದ್ರೆ m naught Vx divided by L. Okay, so next slide ಹೋಗೋಣ. Delta P divided by delta T, that is equals to m naught VXL, m naught VXL. ಇಲ್ಲಿ ನನಗೆ ಒಂದು ಕ್ವಶನ್ ಏನಂತಂದ್ರೆ, ನಮಗೆ ಗೊತ್ತಿದೆ ಈ ವೆಲಾಸಿಟಿ ಆಫ್ ಮಾಲಿಕ್ಯೂಲ್ ಅನ್ನೋದು ಇಟ್ ಕ್ಯಾನ್ ಮೂವ್ ಇನ್ ಅ ರ್ಯಾಂಡಮ್ ಡೈರೆಕ್ಷನ್, ರೈಟ್? ಸೊ ಇಲ್ಲಿ ನಾನೇನ್ ಕನ್ಸಿಡರ್ ಮಾಡ್ತಾ ಇದೀನಿ, ವೆಲಾಸಿಟಿ ಅಲಾಂಗ್ ಎಕ್ಸ್ ಮಾತ್ರ ಕನ್ಸಿಡರ್ ಮಾಡಿದ್ದೀನಿ, ರೈಟ್? ಸೊ ಇಟ್ ಕ್ಯಾನ್ ಬಿ ಮೂವ್ ಇನ್ ಅಲಾಂಗ್ y axis ಆಲ್ಸೋ, z axis ಆಲ್ಸೋ, right? So for that, okay, so for that net velocity of one molecule, okay, so that net velocity v1, okay, net velocity v1, that is equals to vx, okay, so net velocity ಇಂದ ಬರೆದ್ರೆ that is v1 indicate ಮಾಡುತ್ತೆ one molecule ಅಂತೇಳಿ. So vx I cap plus vz, sorry, vy j cap plus vz k cap. ನನಗೆ ನೆಟ್ ವೆಲಾಸಿಟಿ ಆಫ್ ದಿಸ್ ಒನ್ ಮಾಲಿಕ್ಯೂಲ್ ಬೇಕು. ಅದಕ್ಕೆ ಏನ್ ಮಾಡ್ತೀರಾ? ಕಾಂಪೋನೆಂಟ್ಸ್. ಸೊ v1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ನಿಮ್ಗೆ ನೆನಪಿದೆನಾ? ಅಂಡರ್ ಸ್ಕ್ವೇರ್ ರೂಟ್ ತಗೊಂಡು ಮಾಡ್ತಾ ಇದ್ವಿ. ಸೊ ದಿಸ್ ಇಸ್ ವೆಲಾಸಿಟಿ 1. ಸೊ ವೆಲಾಸಿಟಿ 1 ಬೇಕು ಅಂತಂದ್ರೆ ಯು ಹ್ಯಾವ್ ಟು ಟೇಕ್
ಮಾಡ್ಯುಲಸ್. ಸೊ ಮಾಡ್ಯುಲಸ್ ಅಲ್ಲಿ ಏನ್ ಬರೀತಿದ್ರಿ? ದಟ್ ಈಸ್ Vx whole square, Vy whole square, Vz whole square. Okay. And squaring on both sides ಮಾಡಿದ್ರೆ ಏನು ಬರುತ್ತೆ? V1 square that is equals to Vx square, Vy square plus Vz square ಅಂತ ಬರುತ್ತೆ. ಕರೆಕ್ಟಾ? ಸೊ ಹಿಯರ್ ಅಸಂಪ್ಷನ್, ಓಕೆ, ಅಸಂಪ್ಷನ್ ಏನು? Vx and Vy and Vz ಆಲ್ಮೋಸ್ಟ್ ಎಲ್ಲ ಸೇಮ್ ಸ್ಪೀಡಲ್ಲಿ ಹೋಗ್ತವೆ. ಇಲ್ಲಿ ನಾನು ಕನ್ಸಿಡರ್ ಮಾಡೋದು ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ V1 ಸ್ಕ್ವೇರ್ ದ್ಯಾಟ್ ಈಸ್ ಈಕ್ವಲ್ಸ್ ಟು Vx ಸ್ಕ್ವೇರ್, Vx ಸ್ಕ್ವೇರ್, Vx ಸ್ಕ್ವೇರ್ ಏನಾಗುತ್ತೆ? ದಟ್ ಈಸ್ V1 ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 3Vx ಸ್ಕ್ವೇರ್. ಓಕೆ ರೈಟ್. ಸೊ ಇವಾಗ ನಿಮಗೆ Vx ಸ್ಕ್ವೇರ್ ಬೇಕಲ್ವಾ? Vx ಸ್ಕ್ವೇರ್ ದಟ್ ಈಸ್ V1 ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್. ಇದನ್ನ ಇಕ್ವೇಶನ್ ಏನಾಗಬೇಕು? Vx ಇಲ್ಲಿ ಬಂದಿದೆಯಲ್ಲ, Vx ಮೇಲೆ ಬಂದ್ರೆ ಏನಾಗುತ್ತೆ? Vx ಸ್ಕ್ವೇರ್ ತಾನೆ. ಓಕೆ, Vx ಸ್ಕ್ವೇರ್ ಎಷ್ಟಾಯ್ತು? 3. ಇಕ್ವೇಶನ್ 3. ಸೊ 2 ಆಯ್ತು, ಇದು 3 ಅಂಡ್ ದಿಸ್ ಇಸ್ ಅ 4 ಅನ್ಕೋಣ. ಇಕ್ವೇಶನ್ 4. ಸೊ 3 and 4 ನ ಕನ್ಸಿಡರ್ ಮಾಡ್ಕೊಂಡ್ರೆ, ಇಕ್ವೇಶನ್ 3 and 4 ನ ಕನ್ಸಿಡರ್ ಮಾಡ್ಕೊಂಡ್ರೆ that is delta P divided by delta T that is equals to, okay, nothing but a force. ಕರೆಕ್ಟಾ? ಹೇಗೆ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಏನ್ ಹೇಳುತ್ತೆ? ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಪ್ಲೈಡ್ ಆನ್ ಇಟ್, ರೈಟ್? ಸೊ ಎಫ್ ನ ಯಾವ ತರ ಬರೀಬಹುದು? m0 ಡಿವೈಡೆಡ್ ಬೈ L ಅಂಡ್ Vx ಸ್ಕ್ವೇರ್ ವ್ಯಾಲ್ಯೂ ಏನದು? V1 square divided by 3. Correct? So F is equals to, this is for one molecule, alva. So F1 that is equals to 1 by 3 m0 L1 square divided by L. Okay. So this is for one molecule. ಅದೇ ರೀತಿ ನಮಗೆ ಪ್ರೆಷರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಸೊ ಪ್ರೆಷರ್ ಈಸ್ ನಥಿಂಗ್ ಬಟ್ ಅ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಓಕೆ, ಸೊ ನೆಟ್ ಫೋರ್ಸ್ ನ ಫೈಂಡ್ ಮಾಡ್ಕೋಬೇಕಲ್ಲ. ನೆಟ್ ಪ್ರೆಷರ್ ಬೇಕು ಅಂದ್ರೆ ನೆಟ್ ಫೋರ್ಸ್ ನ ಬೇಕು. ಸೊ ನೆಟ್ ಫೋರ್ಸ್ ಅಂತಂದ್ರೆ ಏನು? ನೆಟ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು 1 by 3 m0 ಡಿವೈಡೆಡ್ ಬೈ L. ಇದು ಒಂದು ಮಾಲಿಕ್ಯೂಲ್ಗೆ ಮಾತ್ರ ಆಯ್ತು. ಸೊ ಇಲ್ಲಿ ಮಲ್ಟಿಪಲ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ? V1 ಸ್ಕ್ವೇರ್, ಓಕೆ, ದಿಸ್ ಇಸ್ ಫಾರ್, ಇಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ನ ಆಡ್ ಮಾಡ್ತೀನಿ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 5. ಓಕೆ, ಈಗ ಏನಾಗಿದೆ ಇದು? ದಿಸ್ ಇಸ್ ಫಾರ್ ಒನ್ ಮಾಲಿಕ್ಯೂಲ್. ಓಕೆ, n ಮಾಲಿಕ್ಯೂಲ್, ಒನ್ ಮಾಲಿಕ್ಯೂಲ್. ಫಾರ್ n ಮಾಲಿಕ್ಯೂಲ್ಸ್ ಬೇಕು ಅಂತಂದ್ರೆ ನೆಟ್ ಫೋರ್ಸ್ that is equals to 1 by 3 ಕಾಮನ್ ಆಗಿದೆ ಏನು? m0 divided by L, V1 square, V2 square, V3 square plus so on plus Vn square. ಕರೆಕ್ಟಾ? now ಇದನ್ನ F net that is equals to 1 by 3 m0 divided by L, ಇದನ್ನ ನಾವು ಯಾವ ತರ ಬರೀಬಹುದು? ಸಮೇಷನ್ ಅಲ್ಲಿ ಬರೀಬಹುದಾ? ಎಸ್, ಸಮೇಷನ್ ಅಲ್ಲಿ ಬರೀಬಹುದು. So starting from one number to the n number, okay, n number to the n number, I'll write Vi square. Okay, now ಇವಾಗ ನೋಡಿ pressure ನ ಬರೆದ್ರೆ pressure that P is equals to F net divided by area. So F net ಏನ್ ಬಂದಿದೆ? That is m0 summation of I is equals to 1 to n and Vi square. Okay, so divided by 3L into A. A ಅಂತಂದ್ರೆ L ಸ್ಕ್ವೇರ್. ಸೊ ಇಲ್ಲಿ ನೋಡಿ, ನೀವು L into L ಸ್ಕ್ವೇರ್ ಏನಾಗುತ್ತೆ? ವಾಲ್ಯೂಮ್ ತಾನೇ ಆಗೋದು. ಸೊ ದೇರ್ ಫೋರ್ ಹಿಯರ್ ಐ ಕ್ಯಾನ್ ರೈಟ್ 1 by 3 m0 divided by volume. Okay, it is not a speed, it is the volume divided multiplied by I is equals to 1 to n Vi square. Okay,
ಇಷ್ಟು ಬರೆದ್ರು ಸಾಕು, ಇಷ್ಟು ಬರೆದ್ರು ಸಾಕು. ಬಟ್ ಎಕ್ಸ್ಟೆಂಡೆಡ್ ವರ್ಷನ್ ಬರೀತೇನೆ ನೋಡಿ. ಎಕ್ಸ್ಟೆಂಡೆಡ್ ವರ್ಷನ್ that P is equals to 1 by 3 m naught divided by, right, m naught divided by V summation I is equals to 1 to the n VI square. Okay, ಇಲ್ಲಿ from RMS velocity, okay, from RMS velocity ಇದನ್ನ ಶಾರ್ಟ್ ಆಗಿ ವಿ ಆರ್ ಎಂ ಎಸ್ ವೆಲಾಸಿಟಿನ ಈ ತರ ಬರಿತೀವಿ. ಓಕೆ, ಸೊ ಇದರದೇನು ಸಿಂಪಲ್ ಆಗಿ ನೋಡಿ, ವಿ ಆರ್ ಎಂ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಏನಿದೆ ಆರ್ ಎಂ ಎಸ್ ಇದೆಯಲ್ಲ, ರೂಟ್ ಮೀನ್ ಸ್ಕ್ವೇರ್ ಅಂತೇಳಿ, ಸ್ಕ್ವೇರ್ ಆಫ್ ವಾಟ್ ವೆಲಾಸಿಟಿ. ದೇರ್ ಫೋರ್ ವಿ ಒನ್ ಸ್ಕ್ವೇರ್ ಪ್ಲಸ್ ವಿ ಟೂ ಸ್ಕ್ವೇರ್ ಪ್ಲಸ್ ಸೋ ಆನ್ ವಿ ಎನ್ ಸ್ಕ್ವೇರ್. ಓಕೆ, ಫಸ್ಟ್ ಒನ್ ಮುಗೀತು. ಮೀನ್ ತಗೋಬೇಕು. ಮೀನ್ ಅಂತಂದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಲಾಸ್ಟ್ ಒನ್ ಏನಿದೆ ಸ್ಕ್ವೇರ್ ರೂಟ್. ಓಕೆ, ರೂಟ್ ಸ್ಕ್ವೇರ್, ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್ 2. ಕರೆಕ್ಟಾ? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಅಂಡರ್ ಸ್ಕ್ವೇರ್ ರೂಟ್ ನ ಏನ್ ಮಾಡ್ತೀನಿ, ಮಲ್ಟಿಪ್ಲೈನ್ ಡಿವೈಡ್ ಬೈ. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇಟ್ ಈಸ್ ವಿ ಆರ್ ಎಂ ಎಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ವಿ ಒನ್ ಸ್ಕ್ವೇರ್ ಪ್ಲಸ್ ವಿ ಟೂ ಸ್ಕ್ವೇರ್ ಪ್ಲಸ್ so on vn square. Okay, so divided by n. So ಇದನ್ನ ನಾವು ಯಾವ ತರ ಬರೆದಿದ್ದೀವಿ, ಇದನ್ನ v1 square v2 square plus so on summation of I is equals to 1 to n vi square ಅಂತ ಬರೀಬಹುದು divided by n. ಇದನ್ನ ನಾನು ಏನು ಮಾಡ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, so summation I is equals to 1 to n vi square that is equals to n into VRMS whole square. Okay, so ಇಲ್ಲಿ equation number ಎಷ್ಟಾಯಿತು, 4 ಆಗಿದೆ. And let's consider this is 5. Concept analysis is very important. Okay, this is for n particle. Okay, this is for n particle. So ಮಿಕ್ಕಿದೆಲ್ಲ ಒಂದು particle ಗೆ, ಇದು n particle. Okay, now so P as it is, 1 by 3 as it is, m naught divided by V as it is. And what is the value of summation of I is equals to 1 to n Vi square? That is n into VRMS. n into VRMS square. Okay. So further simplification, P is equals to 1 by 3 m naught into n divided by V. This is the volume. Okay. VRMS square. Okay, and m naught n ಅನ್ನೋದೇನು, m naught n ಅನ್ನೋದು that is the mass of the gas. ಏನ್ ಬರ್ತಿದೀವಿ, mass of the gas, this is m. Mass of the gas, that is m, small letter m. Okay, mass of the gas, right? So P that is equals to 1 by 3 mass divided by volume into VRMS whole square. Okay, this is one form. In terms of a density ಬರೀತೀರಾ, different forms ಅಂತ ಬರೀತೀರಾ. Okay, different forms of pressure. Okay, different forms of pressure. P that is equals to 1 by 3. What about this m divided by V ಅನ್ನೋದು density, VRMS whole square. ಓಕೆ, ಈ ತರ ಬರಿಬಹುದು. ಅಥವಾ ನೆಕ್ಸ್ಟ್ ನೀವು m divided by V ನ ಯಾವ ರೀತಿ ಬರಿಬಹುದು ಅಂತಂದ್ರೆ that is in terms of PV is equals to nRT, ಅದರಲ್ಲೂ ಬರಿಬಹುದು. ಸೊ ಇಲ್ಲಿ ನಾವು ಜಸ್ಟ್ ಪ್ರೆಷರ್ ನ ಇಷ್ಟು ಸಾಕು. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಇರೋದು ಇಷ್ಟು ಮಾತ್ರ. ಓಕೆ, ಸೊ ಇಷ್ಟು ಬರೆದ್ರೆ ಸಾಕು. ಓಕೆ, now let's move on to the next one. Relation between kinetic energy of the gas and temperature. Kinetic energy ಮತ್ತೆ temperature ಯಾವ ರೀತಿ ಡಿರೈವ್ ಮಾಡಬೇಕು, what is the relation between them? Your temperature increase ಮಾಡಿದ್ರೆ what happens to the kinetic energy of the molecules ಅಥವಾ gas molecules ಅಂತ. ಓಕೆ, ಸೊ ಇಲ್ಲಿ ಎಂಟೈರ್ ಗ್ಯಾಸ್ ತಗೊಂಡಿದ್ರೆ ಎಂಟೈರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ n ಅಂತ ತಗೊಳ್ಳೋದು. ಓಕೆ, ಅಷ್ಟೇ, ಏನು ಡಿಫರೆನ್ಸ್ ಇಲ್ಲ. ಸೊ ಇಲ್ಲಿ ನಮಗೆ ಶೋ ದಟ್ ಆವರೇಜ್ ಕೈನೆಟಿಕ್ ಎನರ್ಜಿ ಆಫ್ ಅ ಗ್ಯಾಸ್ ಮಾಲಿಕ್ಯೂಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದ ಗ್ಯಾಸ್. ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋ ಕ್ವಶನ್ ಈ ತರ ಇರುತ್ತೆ, 3 ಮಾರ್ಕ್ಸ್ಗೆ. ಓಕೆ, 3 ಮಾರ್ಕ್ಸ್ಗೆ ಈ ತರ ಇರುತ್ತೆ, 3 marks. Okay, let us consider 1 mole
ಎಷ್ಟಿದೆ 1 mole of an ideal gas. If m is the mass and v is the volume of the gas, the temperature exerted by the gas is given by. Okay, so ಇಲ್ಲಿ ನಾನು first ನಾನು pressure ನ ಕನ್ಸಿಡರ್ ಮಾಡ್ಕೋತೀನಿ. Pressure that is given by from previous one. Okay, mass by volume that is equals to VRMS whole square. ಕರೆಕ್ಟಾ? ಈ v ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ, PV that is equals to 1/3 mass into ವೆಲಾಸಿಟಿ ಸ್ಕ್ವೇರ್. ಈ VRMS ನಾನು ಏನ್ ಬರೀತೀನಿ ಅಂತಂದ್ರೆ ರೂಟ್ ಮೀನ್ ಸ್ಕ್ವೇರ್ ವೆಲಾಸಿಟಿನೇ ನಾನು ಜಸ್ಟ್ ನಾರ್ಮಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಇಫ್ ವೆಲಾಸಿಟಿ V. ಓಕೆ, ಸೊ ಈ ತರ ಬರ್ಕೋತೀನಿ. ಕ್ಲಿಯರಾ? ವೆಲಾಸಿಟಿ ವಾಲ್ಯೂಮ್. ಓಕೆ, ಸೊ VRMS. ಸೊ ಇವಾಗ PV. ಓಕೆ, ಸೊ ದಿಸ್ ಇಸ್ ವಾಲ್ಯೂಮ್ ಅಂಡ್ 1/3 ಇದನ್ನ ನಾನು ಏನ್ ಬರೀತೀನಿ, ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್. ಓಕೆ, ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್ ಅಂತ ಬರೀತೀನಿ. ಯಾಕೆ ಇದು ವಾಲ್ಯೂಮ್ ಮತ್ತೆ ವೆಲಾಸಿಟಿನ ಡಿಫರೆನ್ಶಿಯೇಟ್ ಮಾಡೋಕೆ ನಾನು ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರೀತಾ ಇದ್ದೀನಿ. ಓಕೆ, ನೌ ಲೆಟ್ ಮೀ ಟೇಕ್ ಇಟ್ ಆಸ್ ಇಕ್ವೇಶನ್ 1. ನೌ ನೆಕ್ಸ್ಟ್, ಫ್ರಮ್ ಐಡಿಯಲ್ ಗ್ಯಾಸ್ ಯಾವುದಕ್ಕೆ 1 mole. 1 mole ಅಂದ್ರೆ n is equals to 1. therefore PV is equals to RT. ಓಕೆ, PV is equals to RT. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, PV that is equals to NRT ನ in terms of number of moles ಅಲ್ಲಿ ಕನ್ಸಿಡರ್ ಮಾಡ್ಕೋತೀನಿ. ಬಿಕಾಸ್ ನಂಬರ್ ಆಫ್ ಮೋಲ್ಸ್ ಅಂಡ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈ ಟರ್ಮ್ಸ್ ಅಲ್ಲಿ ಬರ್ಕೊಂತೀನಿ. ಏನಾಗುತ್ತೆ, ದಿಸ್ ಒನ್ ಬಿಕಮ್ಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಡಿವೈಡೆಡ್ ಬೈ ಅವೊಗಡ್ರೋಸ್ ನಂಬರ್ RT. ಓಕೆ, ಕ್ಲಿಯರಾ? ಸೊ ಇವಾಗ ಇದನ್ನೇ ನಾನು ಏನ್ ಮಾಡ್ತೀನಿ, PV that is equals to N bracket of RNA divided by NA into T. So PV that is equals to NKBT. Equation 2. ಇವಾಗ equation 1 and 2 ನ ಕನ್ಸಿಡರ್ ಮಾಡ್ಕೋತೀನಿ. equation 1 and 2. equation 1 and 2 ಅಂತಂದ್ರೆ already PV left hand side same ಇದೆ. therefore equation 1 that is equals to equation 2 ಅಂತ. therefore you can write this one as energy ಬೇಕು ತಾನೆ, energy. ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡು. ಓಕೆ, ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದ್ರೆ, so multiply and divide by 2. Multiply and divide by 2. ಏನಾಗುತ್ತೆ, still it is the PV. so ಇಲ್ಲಿ 2/3 mv ಸ್ಕ್ವೇರ್ ಬರುತ್ತೆ. so that is equals to, okay, so ಇಲ್ಲಿ ಎನರ್ಜಿ ಅಂತ ಬರುತ್ತಾ, ಈ 2/3 E ಅಂತ ಬರೀತೀನಿ ಎನರ್ಜಿ. ಯಾಕೆ ನೋಡಿ, ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ತಾನೆ. ಹಾಫ್ mv ಸ್ಕ್ವೇರ್ ಏನು, ಕೈನೆಟಿಕ್ ಎನರ್ಜಿನೇ ನಾನು E ಅಂತ ಬರ್ತಿದ್ರು 2/3 ಆಸ್ ಇಟ್ ಇಸ್. E2 ಡಿವೈಡೆಡ್ ಬೈ E2 ಮಾಡಿದ್ರೆ ಏನಾಗುತ್ತೆ, 1 ತಾನೆ, ಸೇಮ್ ವ್ಯಾಲ್ಯೂ ಬರುತ್ತೆ, 1/3 ಇಂಟು mv ಸ್ಕ್ವೇರ್ ಬರುತ್ತೆ. ಸೊ PV ಇಸ್ ಈಕ್ವಲ್ಸ್ ಟು 2/3 E ಅಂತ. ಓಕೆ, ರೈಟ್. ಸೊ 2/3 into E that is equals to NKBT. Okay, right. So ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3/2 NKBT. This is for n number of molecules. Okay, this is for n number of molecules. If number of molecules are equal to 1, then E is equals to 3/2 KBT. And ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, E is directly proportional. ನೋಡಿ 3/2 ಅನ್ನೋದು ಕಾನ್ಸ್ಟೆಂಟ್, 3/2 ಅನ್ನೋಷ್ಟೇ ಕಾನ್ಸ್ಟೆಂಟ್, ಅಂಡ್ KB ಅನ್ನೋದು ಕಾನ್ಸ್ಟೆಂಟ್, ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ 1.38 into 10⁻⁻24 ಜೋಲ್ ಪರ್ ಕೆಲ್ವಿನ್ ಆಗುತ್ತೆ. ಓಕೆ, ಸೊ E directly proportional to the temperature. So this is required solution. Okay, so ನೋಡಿ, kinetic energy of the gas is directly proportional to temperature. ಕ್ಲಿಯರಾ? ಅಥವಾ ಇನ್ನೊಂದು ತರ ಬರೆದ್ರು ಬರಿಬಹುದು. ಹೇಗೆ, E that is equals to 3/2 KBT, right? So ಇದನ್ನ ಯಾವ ತರ ಬರಿಬಹುದು, of mv square that is equals to 3/2 KBT. ಓಕೆ, ನಿಮಗೆ ನಾರ್ಮಲ್ ಆಗಿ KCET ಲೆವೆಲ್ ಯಾವ ತರ ಕ್ವಶನ್ ಬರುತ್ತೆ ಅಂದ್ರೆ, half ಮತ್ತೆ 3/2 is a constant. Mass of the gas molecule is also constant. Okay, gas is also constant, and velocity square, this KB is also constant. Variable ಯಾವ್ದು ಅಂತಂದ್ರೆ this V and T ಮಾತ್ರ variables. Therefore you can write velocity of the gas molecule is directly proportional under square root to temperature. Okay, ಈ ತರನು ಬರೀಬಹುದು. This is in terms of
energy. Okay, this is in terms of energy and this is in terms of velocity. Okay, ನಿಮ್ಮ KCET ಕ್ವಶನ್ಗಳಲ್ಲಿ ಇದರ ಬೇಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ, ರೈಟ್? ಸೊ RMS velocity of the gas. RMS velocity ಅಂದ್ರೆ ಆಲ್ರೆಡಿ ನಾವು ಡಿರೈವ್ ಮಾಡಿದೀವಿ. ಸೊ ರೈಟ್ ನಾವು ಮತ್ತೊಂದ್ಸತಿ ಬರೀತೀನಿ. RMS velocity ಇದನ್ನ ಬರ್ಕೋಣ. ಯಾವುದು? ಪ್ರೆಷರ್ ಇಂದಾನೆ. ಪ್ರೆಷರ್ ದಟ್ ಈಸ್ ಈಕ್ವಲ್ಸ್ ಟು 1/3 ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇಂಟು VRMS ಹೋಲ್ ಸ್ಕ್ವೇರ್. ನನಗೆ VRMS ವ್ಯಾಲ್ಯೂ ಬೇಕು. ಓಕೆ, VRMS ಅಂದ್ರೆ ಆಲ್ರೆಡಿ ಗೊತ್ತಿದೆ ನಮಗೆ. VRMS is nothing but, okay, under square root V1 square plus V2 square so on Vn square divided by n. Okay, pressure. After rearranging this equation, RMS square that is equals to 3 PV divided by mass, right? So 3 PV divided by mass, yes. So VRMS that is equals to under square root 3 PV divided by mass. Okay, so this is one form. This is one form. Okay, this is one form. Second form, if, okay, if density is mass by volume. Okay, density is mass by volume. Second one ಏನಾಗುತ್ತೆ? So VRMS that is equals to under square root. So ಇಲ್ಲಿ mass by volume reciprocal ಆಗಿದೆ. Therefore you can write it as, okay, you can write it as 3P divided by density. Okay, pressure and this is the density. And the third one nodi, okay, third one, if PV is equals to nRT. Okay, so for 1 mole anta consider ಮಾಡ್ಕೊಂಡ್ರೆ RMS square root of the velocities, yes, individual molecule ಅಂತ ಕೇಳಿದರೆ. Okay, so ಇಲ್ಲಿ ನಾವು ಏನಂತ ಬರೀಬಹುದು? PV is equals to nRT for 1 mole ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ nRT, n is equals to 1 mole ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 1 mole ಬೇಡ. ಸೊ ಜನರಲ್ ಆಗಿ ಬರೆಯೋಣ, irrespective of number of moles. Okay, so n ಅಂದ್ರೆ ಆಲ್ರೆಡಿ ಗೊತ್ತಿದೆ, n is nothing but, okay, mass by molecular mass. Okay, so let's substitute ಮಾಡೋಣ. PV that is equals to mass by mass into RT. ಸೊ ಈ ಫಾರ್ಮ್ ಅಲ್ಲಿ ಬರೆಯೋಣ. ಓಕೆ, ಯಾವುದು? ವಾಲ್ಯೂಮ್ ಡಿವೈಡೆಡ್ ಬೈ ವಾಲ್ಯೂಮ್ ಡಿವೈಡೆಡ್ ಬೈ ಮಾಸ್ ಅಲ್ಲಿ ಬರೆಯೋಣ. ಸೊ ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ ವಾಲ್ಯೂಮ್ ಡಿವೈಡೆಡ್ ಬೈ ಮಾಸ್. ಓಕೆ, ವಾಲ್ಯೂಮ್ ಡಿವೈಡೆಡ್ ಬೈ ಮಾಸ್ ಇದೇನಾಗುತ್ತೆ? RT ಡಿವೈಡೆಡ್ ಬೈ PM ಆಗುತ್ತೆ. ಓಕೆ, ಸೊ ಇದನ್ನ ಇಕ್ವೇಶನ್ 1 ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದನ್ನ ಇಕ್ವೇಶನ್ 2 ಅಂತ ಅನ್ಕೊಳ್ಳೋಣ, ರೈಟ್? ಸೊ 1 and 2. ಸೊ VRMS that is equals to 3 PV divided by M. So VRMS that is equals to 3P divided by M into what is, okay, M value nu ತಗೊಂಡಿದ್ವಲ್ಲ, 3P and ಈ ಎರಡರ ವ್ಯಾಲ್ಯೂ ಯಾವುದು? ಈ ಎರಡರದ ವ್ಯಾಲ್ಯೂ volume divided by mass. Volume divided mass that is RT divided by PM. RT divided by P into capital letter M, not small letter m. Okay, now here P and P get cancelled. So VRMS that is equals to 3RT divided by capital letter M. So ನೀವು ನೋಡಬಹುದು, ಫಸ್ಟ್ ಫಾರ್ಮುಲಾದಲ್ಲಿ ಪ್ರೆಷರ್ ಅಂಡ್ ವಾಲ್ಯೂಮ್, ಸೆಕೆಂಡ್ ಫಾರ್ಮುಲಾದಲ್ಲಿ ಪ್ರೆಷರ್ ಅಂಡ್ ಡೆನ್ಸಿಟಿ, ಥರ್ಡ್ ಫಾರ್ಮುಲಾದಲ್ಲಿ ಮಾಲಿಕ್ಯುಲರ್ ಮಾಸ್ ಅಂಡ್ ಟೆಂಪರೇಚರ್. ಸೊ ಇದನ್ನ ಯಾವ ತರ ಬರೀಬಹುದು? VRMS is directly proportional to the under square root T. ಯಾಕೆ ಅಂತಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್ ಇಸ್ ಕಾನ್ಸ್ಟೆಂಟ್, ಮಾಲಿಕ್ಯುಲರ್ ಮಾಸ್ ಆಫ್ ಎ ಗಿವನ್ ಗ್ಯಾಸ್ ಅದು ಕೊಡ್ತಾರೆ. ಸೊ ಇಲ್ಲಿ ಟೆಂಪರೇಚರ್ ಯಾವ ರೀತಿ ರಿಲೇಟೆಡ್ ಆಗಿದೆ? ಅಂಡರ್ ಸ್ಕ್ವೇರ್ ರೂಟ್ T ಅಂತ ಮೆನ್ಷನ್ ಮಾಡಬಹುದು. ಇಸ್ ಇಟ್ ಕ್ಲಿಯರ್? ಓಕೆ, ರೈಟ್. ಸೊ ಇವಾಗ RMS ವ್ಯಾಲ್ಯೂಸ್ ಸಹಿತ ಮುಗೀತು. ಸೊ ಯಾವ್ದಾವ್ದು ಕಂಪ್ಲೀಟ್ ಆಯ್ತು ಇವಾಗ? ಪ್ರೆಷರ್ ರಿಲೇಷನ್ಸ್, ಓಕೆ, expression, yes, recalling, everything is done, yes, fine. Ivaga degree of freedom, it is very important, very important. Degrees of freedom ಅಂದ್ರೆ ಏನು? ಇವಾಗ ಮಾಲಿಕ್ಯೂಲ್ಸ್ ಏನಿದೆಯಲ್ಲ ಮೂವ್ ಆಗುತ್ತೆ.
ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ರ್ಯಾಂಡಮ್ಲಿ ಮೂವ್ ಆಗುತ್ತೆ. ಸೊ ಈ ರ್ಯಾಂಡಮ್ ಆಗಿ ಮೂವ್ ಆದ್ರೆ ದೇ ಹ್ಯಾವ್ ಅ ಎನರ್ಜಿ, ನಾಟ್ ಅ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ದೇ ಹ್ಯಾವ್ ಅ ಕೈನೆಟಿಕ್ ಎನರ್ಜಿ. ಅಂದ್ರೆ ಜನರಲ್ ಆಗಿ ಹೇಳೋದಾದ್ರೆ ಎನರ್ಜಿ ಇದೆ ಅಂತ ಹೇಳ್ತೀವಿ. ಸೊ ಎನರ್ಜಿ ಇವಾಗ ಮೂವ್ ಆಗ್ತಿರ್ಬೇಕಾದ್ರೆ ಕೊಲಿಜನ್ ಆದ್ರೆ ಏನಾಗುತ್ತೆ, ಕೊಲಿಜನ್ ಆದ್ರೆ ಡೆಫಿನೆಟ್ ಆಗಿ ಲಾಸ್ ಆಫ್ ಎನರ್ಜಿ ಆಗುತ್ತೆ, ರೈಟ್. ಬಟ್ ಇಲ್ಲಿ ನಮಗೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿರೋದ್ರಿಂದ ಇಲ್ಲಿ ಲಾಸ್ ಆಫ್ ಎನರ್ಜಿ ತುಂಬಾ ಕಮ್ಮಿ, ಓಕೆ, ಅಥವಾ ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಬೇಕಾದದೇನು, ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಥವಾ ಎಕ್ಸ್ಚೇಂಜ್ ಆಫ್ ಎನರ್ಜಿ ಫ್ರಮ್ ಒನ್ ಮಾಲಿಕ್ಯೂಲ್ ಟು ಅನದರ್ ಮಾಲಿಕ್ಯೂಲ್. ಓಕೆ, ದೇ ಆರ್ ಮೂವಿಂಗ್ ರ್ಯಾಂಡಮ್ಲಿ. ಓಕೆ, ಇಲ್ಲಿ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳೋದು ಏನಂತಂದ್ರೆ ಇಟ್ ಇಸ್ ದ ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್. ಓಕೆ, ಇಟ್ ಇಸ್ ದ ಟೋಟಲ್ ನಂಬರ್ ಆಫ್ ಇಂಡಿಪೆಂಡೆಂಟ್ ವೇಸ್ ಇನ್ ವಿಚ್ ಪಾರ್ಟಿಕಲ್ಸ್ ಅಥವಾ ಮಾಲಿಕ್ಯೂಲ್ಸ್ ಆಫ್ ದ ಮೀಡಿಯಂ ಎಕ್ಸ್ಚೇಂಜ್ ದೇರ್ ಎನರ್ಜಿ, ಎಕ್ಸ್ಚೇಂಜ್ ದೇರ್ ಎನರ್ಜಿ ಅಂತ ಹೇಳ್ತೀವಿ. ಹಾಗಿದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೆ ಈಸಿಯಾಗಿ ಹೇಳಿದ್ರೆ ಇಟ್ ಇಸ್ ದ ಮೆಥಡ್ ಆಫ್ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಬಟ್ ಯಾವ ರೀತಿ ಎಕ್ಸ್ಚೇಂಜ್ ಆಗುತ್ತೆ, ಆಸ್ ದೇ ಆರ್ ಮೂವಿಂಗ್, as they are moving, if they are moving in a straight line, you can call it as a translation energy. If they are vibrating, you can call it as a vibrational energy. And if they are rotating, because sometimes the molecules ಏನಾಗುತ್ತೆ ಫಿಕ್ಸ್ ಆಗಿದ್ರೆ between two pairs ಫಿಕ್ಸ್ ಆಗಿದ್ರೆ ಅವು rotate ಆಗುತ್ತೆ, so rotational energy. ಸೊ ಇಲ್ಲಿ ಎಕ್ಸ್ಚೇಂಜ್ ಆಫ್ ಎನರ್ಜಿನ ಡಿಫರೆಂಟ್ ಮೆಥಡ್ಸ್ ಏನಿದೆಯಲ್ಲ ಅದನ್ನ ನಾವು ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಕರಿತೀವಿ. ಎನಿವ ಪಾಯಿಂಟ್, ರೈಟ್. So degrees of freedom of a system is the total number of independent ways in which particle of the medium can take energy. Or ಇನ್ನೊಂದು ಡೆಫಿನೇಷನ್ ಇದೆ ನೋಡಿ, ಇನ್ನೊಂದು ಡೆಫಿನೇಷನ್, the number of degrees of freedom of a system is equal to the total number of coordinates required specifying the position of all the constituent particles minus number of independent relation between the particles. So ಇವನ್ನ ಫಾರ್ಮುಲಾ ಬರೀತೀನಿ, ನಿಮ್ಗೆ ಏನು ಅರ್ಥ ಆಗಲ್ಲ. ಓಕೆ, ರೈಟ್ ನಾ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಎಫ್ ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್, ದಟ್ ಈಸ್ ಈಕ್ವಲ್ಸ್ ಟು 3. ಓಕೆ, ನಂಬರ್ ಆಫ್ ಕೋಆರ್ಡಿನೇಟ್ಸ್. ಯಾಕೆ ನಂಬರ್ 3 ಬರೀತೀನಿ, ಫಸ್ಟ್ ನಾನು ಫಾರ್ಮುಲಾ ಬರೀತೀನಿ, 3n minus i. ನೀವು ಕೇಳ್ಬೋದು ವಾಟ್ ಇಸ್ ದಿಸ್ ಎನ್? ಎನ್ ಅನ್ನೋದು, ಓಕೆ, ಇಟ್ ಇಸ್ ದ ಅಟಮಿಸಿಟಿ, ಅಂದ್ರೆ ಮೋನೋಅಟಾಮಿಕ್, ಡೈಅಟಾಮಿಕ್, ಟ್ರೈಅಟಾಮಿಕ್, ಪಾಲಿಅಟಾಮಿಕ್, ಅಂದ್ರೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ, ನಾವು ಎಷ್ಟು ಆಟಮ್ಸ್ ನ ಕನ್ಸಿಡರ್ ಮಾಡಿದೀವಿ ಅದ್ರ ಮೇಲೆ ಆಟಮಿಸಿಟಿ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮೋನೋ ಅಟಾಮಿಕ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಮೋನೋ ಅಟಾಮಿಕ್ ಸಿಸ್ಟಮ್ ನ ಕನ್ಸಿಡರ್ ಮಾಡಿದ್ರು, ಮೋನೋ ಅಂದ್ರೆ ಸಿಂಗಲ್ ಆಟಮ್, ಎನ್ ಬಿಕಮ್ಸ್ ಅ 1, ಅಂಡ್ ಐ ಅನ್ನೋದು ಇಂಡಿಪೆಂಡೆಂಟ್. ಓಕೆ, that indicates number of independent relation between the particles, number of independent relation between the particles. ಇವಾಗ ರೈಟ್ ನಾವು ಏನು ಅರ್ಥ ಆಗಲ್ಲ, ನಾನು ಎಕ್ಸಾಂಪಲ್ ಸಹಿತ ತೋರಿಸ್ತೀನಿ. ಓಕೆ, ಎಕ್ಸಾಂಪಲ್ ತೋರಿಸಿದ ಮೇಲೆ ಓಕೆ ಹೀಗ ವರ್ಕ್ ಆಗೋದು ಅಂತ ನೀವು ಅನ್ಕೋತೀರ. ಓಕೆ, ರೈಟ್. ಸೊ ಇಲ್ಲಿ ನೀವು ನೋಡ್ಬೋದು ಎಫ್ ಮೀನ್ಸ್ ಡಿಗ್ರೀಸ್ ಆಫ್ ಫ್ರೀಡಮ್. 3 ಏನಕ್ಕೆ ಇಂಡಿಕೇಟ್ ಮಾಡಿದ್ವು ಅಂದ್ರೆ ಟು ಸ್ಪೆಸಿಫೈ ದ ಕೋಆರ್ಡಿನೇಟ್ ಸಿಸ್ಟಮ್ ಎಕ್ಸ್ ವೈ ಝೆಡ್ ಅಂತೇಳಿ. ಓಕೆ, ಎಕ್ಸ್ ವೈ ಝೆಡ್ 3 ಕೋಆರ್ಡಿನೇಟ್ ಸಿಸ್ಟಮ್ಗೆ ನಾವು 3 ಅಂತ ಮೆನ್ಷನ್ ಮಾಡಿದೀವಿ. ಅಂಡ್ ಎನ್ ಇಂಡಿಕೇಟ್ಸ್ atomicity and I indicates it is the number of independent, okay, number of independent relation between the particles ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ F is equals to 3n minus I. ನಿಮ್ಮ ಪಾಯಿಂಟ್. ಓಕೆ, ನಾವು ಇವಾಗ ನಿಮ್ಗೆ ಎಕ್ಸಾಂಪಲ್ atomicity ಅಂತ ಹೇಳಿದ್ನಲ್ಲ, atomicity. ಸೊ ಫಸ್ಟ್ ನಾನೇನ್ ಮಾಡ್ತೀನಿ, monoatomic ಕೆಮಿಸ್ಟ್ರಿ ಕಲ್ತಿರ್ತೀರ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ monoatomic? ಸೊ ಹೀಲಿಯಂ ಆಗಿರ್ಬೋದು, ನಿಯಾನ್ ಆಗಿರ್ಬೋದು, ಅಥವಾ ಆರ್ಗಾನ್ ಆಗಿರ್ಬೋದು. ಆಲ್ ದೀಸ್ ಆರ್ ನೋಬಲ್ ಗ್ಯಾಸಸ್. ಓಕೆ, ETC. ಓಕೆ, ಸೊ ದಟ್ ಮೀನ್ಸ್ atomicity ಎಷ್ಟು, n is equals to 1. ಸೊ ಇವಾಗ ನಿಮಗೆ ಕೋಆರ್ಡಿನೇಟ್ ಸಿಸ್ಟಮ್ನ ಕನ್ಸಿಡರ್ ಮಾಡ್ಕೋತೀನಿ. ಕೋಆರ್ಡಿನೇಟ್ ಸಿಸ್ಟಮ್, this is x-axis, y-axis, and this is z-axis. Okay, right? So ಇವಾಗ ನಾನು ಒಂದು ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡ್ಕೋತೀನಿ, because monoatomic, right? One molecule. Okay, right? So ಇದು n is equals to 1, monoatomic. Okay, monoatomic, x, y and z. ಓಕೆ, ಸೊ ಇದು ಯಾವ ರೀತಿ ಮೂವ್ ಆಗ್ಬೋದು?
ಇಂಡಿಪೆಂಡೆಂಟ್ ಪೇಸ್ ಅನ್ನೋದು ಹೇಳ್ತೀನಿ. ಓಕೆ, ಇಂಡಿಪೆಂಡೆಂಟ್ ಸಿಸ್ಟಮ್ಸ್ ಅಥವಾ ಇಂಡಿಪೆಂಡೆಂಟ್ ರಿಲೇಷನ್ ಅಂತ ಹೇಳ್ತೀನಿ ಬಿಟ್ವೀನ್ ದ ಪಾರ್ಟಿಕಲ್ಸ್. ಸೊ ಅಲ್ಲಿ ಯಾವುದೇ ಒಂದೇ ಒಂದು ಪಾರ್ಟಿಕಲ್ ಇದೆ, ಅದರಿಂದ ಇಂಡಿಪೆಂಡೆಂಟ್ ರಿಲೇಷನ್ ಏನಿದೆಯಲ್ಲ, ಇಂಡಿಪೆಂಡೆಂಟ್ ರಿಲೇಷನ್ that is equals to I is 0. There is no other particle. ರಿಲೇಷನ್ ಇಲ್ಲ, ಇನ್ನೊಂದು ಪಾರ್ಟಿಕಲ್ ಇಲ್ಲ, ರಿಲೇಷನ್ ಇಂದ ಬಂತು. ಇಂಡಿಪೆಂಡೆಂಟ್ ರಿಲೇಷನ್ ಎಷ್ಟಿದೆ? 0. n is equals to 1. Therefore degrees of freedom, okay, degrees of freedom ಅಂದ್ರೆ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಎನರ್ಜಿ, F is equals to 3n minus I. So F is equals to 3, n ಎಷ್ಟಿದೆ? 1, that is equals to 0. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ಬಂತು ಮೋನೋ ಆಟಮಿಕ್ಗೆ? ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು 3 ಅಂತ ಬಂತು. ವಾಟ್ ಡಸ್ ಇಟ್ ಮೀನ್? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ಪಾರ್ಟಿಕಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು. ಸ್ಟ್ರೈಟ್ ಲೈನ್, ದಟ್ ಮೀನ್ಸ್ ಟ್ರಾನ್ಸ್ಲೇಷನ್ ಎನರ್ಜಿ. ಓಕೆ, ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ. ಆಕ್ಚುಲಿ ಫುಲ್ ನೇಮ್ ಏನದು? ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ. ಬಟ್ ನಾನೇನು ಸಿಂಪಲ್ ಆಗಿ ಏನು ಕರಿತೀನಿ? ಟ್ರಾನ್ಸ್ಲೇಷನ್ ಎನರ್ಜಿ ಅಂತ ಕರಿತೀನಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಒನ್ ಮೆಥಡ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ಬೋದು, ಇನ್ನೊಂದು ಮೆಥಡ್ ವೈ ಆಕ್ಸಿಸ್ ಅಲ್ಲಿ ಹೋಗ್ಬೋದು, ಇನ್ನೊಂದು ಮೆಥಡ್ ಝೆಡ್ ಆಕ್ಸಿಸ್ ಅಲ್ಲಿ ಹೋಗ್ಬೋದು. ಸೊ ಮೂರಕ್ಕೂ ಮೂರು ಏನಾಗಿದೆ? ಈ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಒನ್ ಟ್ರಾನ್ಸ್ಲೇಷನ್ ಎನರ್ಜಿ, ಅಂದ್ರೆ ಒನ್ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಎನರ್ಜಿ. ವೈ ಆಕ್ಸಿಸ್ ಅಲ್ಲಿ ಹೋಗ್ಬೋದು, ದಟ್ ಈಸ್ ಸೆಕೆಂಡ್ ಮೆಥಡ್, ಅಂಡ್ ಝೆಡ್ ಆಕ್ಸಿಸ್ ಅಲ್ಲಿ ಹೋಗ್ಬೋದು, ದಟ್ ಈಸ್ ಥರ್ಡ್ ಮೆಥಡ್. ಸೊ ಇಲ್ಲಿ ನಾವು ಏನ್ ಹೇಳ್ಬೋದು? ಇಲ್ಲಿ ಅಟಮಿಸಿಟಿ ಇಸ್ 1 ಅಂತಂದ್ರೆ ಇಲ್ಲಿ ಇಂಡಿಪೆಂಡೆಂಟ್ ರಿಲೇಷನ್ ಅಂತಂದ್ರೆ 0 ಬಂತು. ಮೆಥಡ್ ಆಫ್ exchanging energy, okay, exchanging energy, that is 3. So 3 ಯಾವ ತರ ಇದೆ? all 3 are translational kinetic energy, okay, translation kinetic energy, okay, all 3. ಕ್ಲಿಯರಾ? ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೆ. ಓಕೆ, ಸೊ ನೆಕ್ಸ್ಟ್ ಒನ್ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಒನ್ ದಟ್ ಈಸ್ ಫಾರ್ ಡಯಾಟೋಮಿಕ್. ಓಕೆ, ಸೊ ದಟ್ ಈಸ್ ಫಾರ್ ಡೈಅಟೋಮಿಕ್. ದಿಸ್ ಇಸ್ ಫಾರ್ ಡೈಅಟೋಮಿಕ್. ಎಕ್ಸಾಂಪಲ್, ಸೊ O2 ಆಗಿರ್ಬೋದು, H2 ಆಗಿರ್ಬೋದು, N2 ಆಗಿರ್ಬೋದು, ಅಂಡ್ ETC. ಓಕೆ, ವಾಟ್ ಡಸ್ ಇಟ್ ಮೀನ್? ಸೊ ಡೈಅಟಾಮಿಕ್ ಅಂದ್ರೆ ಫಸ್ಟ್ ನಾನು ಕೋಆರ್ಡಿನೇಟ್ ಸಿಸ್ಟಮ್ ಕನ್ಸಿಡರ್ ಮಾಡ್ಕೋತೀನಿ. ಫಸ್ಟ್ ಕೋಆರ್ಡಿನೇಟ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಝೆಡ್ ಆಕ್ಸಿಸ್. ಓಕೆ, ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಝೆಡ್ ಆಕ್ಸಿಸ್. ಓಕೆ, ಇವಾಗ ನಾನು 2 ಪೇರ್ಸ್ ನ ಕನ್ಸಿಡರ್ ಮಾಡ್ಕೋತೀನಿ, 1 ಪೇರ್. ಓಕೆ, ಸೊ ದಿಸ್ ಇಸ್ ಫಸ್ಟ್ ಮಾಲಿಕ್ಯೂಲ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ಮಾಲಿಕ್ಯೂಲ್. ಎನಿ ಪ್ಲೇಸ್ ಅಲ್ಲಿ ಇಟ್ಕೋಬಹುದು, ಅಥವಾ ವೈ ಎಕ್ಸ್ ಅಲ್ಲೂ ಇಟ್ಕೋಬಹುದು, ನೋ ಪ್ರಾಬ್ಲಮ್. ಓಕೆ, ನೀವು ವೈ ಎಕ್ಸ್ ಅಲ್ಲೂ ಸಹಿತ ಇಟ್ಕೋಬಹುದು, ನೋ ಪ್ರಾಬ್ಲಮ್. ಅರ್ಥ ಆಗ್ತಿದೇನಾ? Getting my point? Okay, so this is 1 and this is 2. So ಇದನ್ನ diatomic, okay, diatomic system ಅಂತ ಕರಿತೀವಿ. ಓಕೆ, ರೈಟ್? ನಿಮಗೆ ಇಲ್ಲಿದೆ ನೋಡಿ, ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಫಸ್ಟ್ ಅದು ಅರ್ಥ ಮಾಡ್ಕೋಬೇಕು. ಓಕೆ, ಡಯಾಟೋಮಿಕ್. ಓಕೆ, ರೈಟ್. ಸೊ ಇದರಲ್ಲಿ ರಿಲೇಷನ್ ಯಾವ ತರ ನಾವು ರಿಲೇಟ್ ಮಾಡ್ಬೋದು? 2 ಮಾಲಿಕ್ಯೂಲ್ಸ್ ಇದೆ. ಸೊ ರಿಲೇಷನ್ ಒಂದೇ ಲೈನ್ ಇಂದ ತೋರಿಸಬಹುದು, ಕರೆಕ್ಟಾ? ಒಂದು ಲೈನ್ ಇಂದ ತೋರಿಸಬಹುದು. ದೇರ್ ಫೋರ್ ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಲೇಷನ್. ಸೊ ಫಸ್ಟ್ ನಾನೇನ್ ಮಾಡ್ತೀನಿ? atomicity, that is n is equals to 2. ಯಾಕೆ? ಡೈಅಟೋಮಿಕ್. ನೆಕ್ಸ್ಟ್ ಒನ್ ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಲೇಷನ್, ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಲೇಷನ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್. ಇಲ್ಲಿ 2 ಮಾಲಿಕ್ಯೂಲ್ಸ್ ಇದೆ, ಒಂದೇ ರಿಲೇಷನ್ ಇದೆ. ದೇರ್ ಫೋರ್ I is equals to 1. ಇಲ್ಲಿ ರಿಲೇಷನ್ ಇಸ್ ನಥಿಂಗ್ ಬಟ್ ಬಾಂಡ್ ಅಥವಾ ಲೈನ್ ಬಿಟ್ವೀನ್ ದ 2 ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. I is equals to 1. ದೇರ್ ಫೋರ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗುತ್ತೆ? ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದ್ರೆ F is equals to, ಓಕೆ, ಸೊ 3n minus I. ಇದ್ರದ್ದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂಸ್ನ F is equals to 3 into 2 minus 1 ಎಷ್ಟಾಗುತ್ತೆ? 5. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಡೈಅಟೋಮಿಕ್ ಎಷ್ಟಾಗುತ್ತೆ? ದಟ್ ಈಸ್ 5. ಕ್ಲಿಯರಾ? ನೆಕ್ಸ್ಟ್ ಇಲ್ಲಿ ಡಿಗ್ರೀಸ್ ಆಫ್ ಫ್ರೀಡಮ್ 5 ಆಯ್ತು. ಓಕೆ, F is 5.
ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಓಕೆ ಸರ್, ಡಿಗ್ರೀಸ್ ಆಫ್ ಫ್ರೀಡಮ್ 5 ಆಯ್ತು, ಇದು ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಂತ ಹೇಳಿದ್ರೆ, ಬಟ್ ಯಾವ ರೀತಿ? ಸೊ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ನನ್ನ ಹ್ಯಾಂಡ್ ಮೂವ್ಮೆಂಟ್ ಮೇಲೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎರಡು ಮಾಲಿಕ್ಯೂಲ್ಸ್ ಇದೆ ಅನ್ಕೊಳ್ಳೋಕೆ, ಈ ಕಡೆ ಒಂದು ಈ ಕಡೆ ಒಂದು. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದು ಹೋಗ್ಬೋದಾ ಅಂದ್ರೆ ಸ್ಟ್ರೇಟ್ ಲೈನ್, ವಾಟ್ ಡಸ್ ಇಟ್ ಇಂಡಿಕೇಟ್ಸ್? ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ, ಒಂದು ವೇ. ಅಲಾಂಗ್ ವೈಕ್ಸ್ ಅಲ್ಲಿ ಹೋಗ್ಬೋದಾ ಈ ತರ? ಎಸ್, ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ, ಎರಡು ಮೆಥಡ್. ಇನ್ನೊಂದು ಇದೇ ಪೇರ್ ಝೆಡ್ ಆಕ್ಸಿಸ್ ಅಲ್ಲಿ ಬರ್ಬೋದು, ಅಂದ್ರೆ ಸ್ಕ್ರೀನ್ ಆಚೆಯಿಂದನೂ ಬರಿಬಹುದು. ದಟ್ ಮೀನ್ಸ್ ಓಕೆ 3 ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ, 3 ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ. ಆಯ್ತು. ಸೊ ಇದು ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ ಬಗ್ಗೆ ಆಯ್ತು. ಇದನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಇಟ್ರೆ ಈ ತರ ರೋಟೇಟ್ ಮಾಡಿದ್ರೆ, ಓಕೆ ಈ ತರ ರೋಟೇಟ್ ಮಾಡ್ಬೋದಾ? ಕರೆಕ್ಟ್ ಆಗಿ ನೋಡಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಇಟ್ಟಿದ್ದೀನಿ, ಇದು ರೋಟೇಟ್ ಆಗ್ಬೋದಾ? ಚಾನ್ಸಸ್ ಇದೆ ತಾನೆ, ಬಿಕಾಸ್ ದೇ ಆರ್ ಕನೆಕ್ಟೆಡ್, ಬಾಂಡ್ ಇದೆ. ಸೊ ಈ ತರ ರೋಟೇಟ್ ಆಗೋ ಚಾನ್ಸಸ್ ಇದೆ. ದಾಟ್ ಮೀನ್ಸ್ ಇಲ್ಲಿ ಎಕ್ಸ್ ಆಕ್ಸಿಸ್ ಕನ್ಸಿಡರ್ ಮಾಡೋದ್ರಿಂದ ವೈ ಆಕ್ಸಿಸ್ ಅಲ್ಲಿ ರೊಟೇಷನಲ್ ಮೋಷನ್ ಈ ತರ ತಿರುಗಬಹುದು, ರೈಟ್? ಈ ತರ ತಿರುಗಬಹುದು, ಕರೆಕ್ಟಾ? ಈ ತರ ತಿರುಗಬಹುದು. ಸೊ ಇದು ಒಂದು ಮೆಥಡ್. ಇದು ಅಲಾಂಗ್ ವೈ ಆಕ್ಸಿಸ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಅಲಾಂಗ್ ವೈ ಆಕ್ಸಿಸ್ ಅಲ್ಲಿ ಈ ತರ ರೋಟೇಟ್ ಆಗುತ್ತೆ, ಅಥವಾ ಈ ತರನು ರೋಟೇಟ್ ಮಾಡಬಹುದು, ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್, ವಾಟ್ ಎವರ್ ಇಟ್ ಇಸ್. ಬಟ್ ಇಲ್ಲಿ ರೊಟೇಷನಲ್ ಮೋಷನ್ ಆಗ್ತಿದೆ ಅಂತ ತೋರಿಸಬೇಕು. ಅಂಡ್ ಸೇಮ್ ಇದನ್ನೇ ಓಕೆ ಈ ತರ ಇದೆಯಲ್ಲ ಎಕ್ಸ್ ಆಕ್ಸಿಸ್ ಅಲ್ಲಿ, ಈ ತರ ತಿರುಗಿಸಬಹುದಾ? ಫಸ್ಟ್ ಯಾವ ತರ ತಿರುಗಿಸಿದ್ವಿ? ಈ ತರ ತಿರುಗಿಸಿದ್ವಿ, ಕರೆಕ್ಟ್ ಆಗಿ ನೋಡಿ, ಈ ತರ ತಿರುಗಿಸಿದ್ವಿ, ರೈಟ್? ಸೊ ವೈ ಆಕ್ಸಿಸ್ ಆಕ್ಸಿಸ್ ಆಫ್ ರೊಟೇಷನ್ ಹಿಡ್ಕೊಂಡು ಈ ತರ ತಿರುಗಿಸ್ತೀವಿ, ರೈಟ್? ಸೊ ಇದೇ ಸೇಮ್ನೆ ನಾವು ಯಾವ ತರ ತಿರುಗಿಸಬಹುದು? ನೆಕ್ಸ್ಟ್ ಈ ತರ ತಿರುಗಿಸಬಹುದಾ? ಈ ತರ ಅಂದ್ರೆ ಝೆಡ್ ಆಕ್ಸಿಸ್ ನ ಸೆಂಟರ್ ಆಫ್ ಆಕ್ಸಿಸ್ ನ ಕನ್ಸಿಡರ್ ಮಾಡ್ಕೊಂಡು ಇದು ಆಕ್ಸೆಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕೆ, ದಿಸ್ ಇಸ್ ಆಕ್ಸೆಲ್, ಈ ತರ ರೋಟೇಟ್ ಮಾಡ್ಬೋದಾ? ಈ ತರ ರೋಟೇಟ್ ಮಾಡ್ಬೋದಾ? ಎಸ್. ಫಸ್ಟ್ ಯಾವ ತರ ರೋಟೇಟ್ ಮಾಡಿದ್ವಿ? ವೈ ಆಕ್ಸಿಸ್ ನ ಕಾನ್ಸ್ಟೆಂಟ್ ಆಗಿಟ್ಟು, ಅಂದ್ರೆ ದಿಸ್ ಇಸ್ ಆಕ್ಟ್ಸ್ ಆಸ್ ಆಕ್ಸಿಸ್ ಆಫ್ ರೊಟೇಷನ್. ಓಕೆ, ಅವಾಗ ಏನಾಗುತ್ತೆ? ಈ ತರ ರೋಟೇಟ್ ಆಗುತ್ತೆ, ಈ ತರ ರೋಟೇಟ್ ಆಗುತ್ತೆ. ಅದು ಕ್ಲಾಕ್ ವೈಸ್ ಆಗಿರ್ಬೋದು, ಆಂಟಿ ಕ್ಲಾಕ್ ವೈಸ್. ವೈ ಆಕ್ಸಿಸ್ ನ ಆಕ್ಸಿಸ್ ಆಫ್ ರೊಟೇಷನ್ ಇಟ್ಕೊಂಡಾಗ ಈ ತರ ಆಗುತ್ತೆ. ಅದೇ ಝೆಡ್ ಆಕ್ಸಿಸ್ ಆಫ್ ರೊಟೇಷನ್ ಇಟ್ಕೊಂಡಾಗ ಈ ತರ ರೋಟೇಟ್ ಆಗುತ್ತೆ. ಪಾಯಿಂಟ್. ಸೊ ಇಲ್ಲಿ ಈ ತರನು ರೋಟೇಟ್ ಮಾಡಬಹುದು, ರೈಟ್? ಬಟ್ ಎಕ್ಸ್ ಆಕ್ಸಿಸ್ ಅಲ್ಲಿ ರೊಟೇಷನ್ ಆಗುತ್ತಾ? ಎಕ್ಸ್ ಆಕ್ಸಿಸ್ ಅಲ್ಲಿ ರೊಟೇಷನ್ ಆಗಲ್ಲ, ಬಿಕಾಸ್ ವಿ ಕೆಪ್ಟ್ ದಟ್ ಆನ್ ಎಕ್ಸ್ ಆಕ್ಸಿಸ್. ಸ್ಟಾರ್ಟಿಂಗ್ ಅಲ್ಲಿ ನೀವು ವೈ ಆಕ್ಸಿಸ್ ಅಲ್ಲಿ ಇಟ್ಕೊಂಡ್ರೆ ಈ ತರ ರೋಟೇಟ್ ಮಾಡಬಹುದಿತ್ತು, ಅಂದ್ರೆ ಝೆಡ್ ಆಕ್ಸಿಸ್ ಅಲ್ಲಿ, ಓಕೆ? ಅಥವಾ ಈ ತರ ರೋಟೇಟ್ ಮಾಡಬಹುದಿತ್ತು, ಓಕೆ? ಈ ತರ ರೋಟೇಟ್ ಮಾಡಬಹುದಿತ್ತು. ಪಾಯಿಂಟ್. ಸೊ ದೇರ್ ಫೋರ್ ಟೂ ವೇ ದಟ್ ಈಸ್ rotational motion. Two way that is rotational kinetic energy. Rotational kinetic energy. So ಎಷ್ಟಾಯ್ತು ಟೋಟಲ್ ಟ್ರಾನ್ಸ್ಫರ್ ಆಫ್ ಅಥವಾ ಮೆಥಡ್ ಆಫ್ ಎಕ್ಸ್ಚೇಂಜಿಂಗ್ ಎನರ್ಜಿ? ಎಷ್ಟು ಮೆಥಡ್ ಆಯ್ತು? ಇದು ಒಂದು ಮೆಥಡ್, ಇದೊಂದು ಮೆಥಡ್, ಅಂದ್ರೆ ಇದರಲ್ಲಿ 3 ಮೆಥಡ್ ಇದೆ, ಇದು 2 ಮೆಥಡ್ಸ್ ಇದೆ. ದೇರ್ಫೋರ್ ಟೋಟಲ್ 5 ಆಯ್ತು. ಸೊ 5 ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಹೇಳಿದ್ರೆ, ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್ ಅಂತಂದ್ರೆ ಡಯೋಟೋಮಿಕ್ ಸಿಸ್ಟಮ್ ಅಲ್ಲಿ ನಮಗೆ 5 ವೇ ಅಲ್ಲಿ ನಾವು ಎನರ್ಜಿನ ಎಕ್ಸ್ಚೇಂಜ್ ಮಾಡಬಹುದು. 3 ways, that is the translation kinetic energy. 2 ways, that is the rotational kinetic energy. Is it clear? Okay, right. So next one consider ಮಾಡ್ಕೋಣ, ಟ್ರೈಅಟೋಮಿಕ್. ಟ್ರೈ ಅಂದ್ರೆ 3, ಟ್ರೈಅಟೋಮಿಕ್. ಎಕ್ಸಾಂಪಲ್ ಟ್ರೈಅಟೋಮಿಕ್ ಗೆ, ಟ್ರೈಅಟೋಮಿಕ್ ಮಾಲಿಕ್ಯೂಲ್ H2O, CO2, ಓಕೆ? ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರಿಬಹುದು? H2S, ETC. ಕರೆಕ್ಟ್, ರೈಟ್? ಸೊ ಫಸ್ಟ್ ಇದ್ರ ಡಯಾಗ್ರಾಮ್ ಬರೀತೀನಿ, ಕೋಆರ್ಡಿನೇಟ್ ಸಿಸ್ಟಮ್, ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಓಕೆ, ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ಓಕೆ, ಅಂಡ್ ದಿಸ್ ಇಸ್ ವೈ ಆಕ್ಸಿಸ್, ಅಂಡ್ ದಿಸ್ ಇಸ್ ಝೆಡ್ ಆಕ್ಸಿಸ್. ಓಕೆ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್. ಇವಾಗ ನಾನು ಮಾಲಿಕ್ಯೂಲ್ಸ್ ನ ಇವಾಗ ಎಷ್ಟು ಮಾಲಿಕ್ಯೂಲ್ಸ್ ತಗೋಬೇಕು? 3 ಮಾಲಿಕ್ಯೂಲ್ಸ್. ಓಕೆ, ಒಂದು ಅಲಾಂಗ್, 2 ಅಲಾಂಗ್ ಎಕ್ಸ್ ಆಕ್ಸಿಸ್, 1 ಅಲಾಂಗ್ ವೈ ಆಕ್ಸಿಸ್. ನಿಮ್ಮ ಅರೇಂಜ್ಮೆಂಟ್ ನಿಮ್ಮ ಇಷ್ಟ, ಯಾವ ತರ ಬೇಕಾದ್ರೂ ಕನ್ಸಿಡರ್ ಮಾಡ್ಕೋಬಹುದು. ಇಲ್ಲಿ 3 ಮಾಲಿಕ್ಯೂಲ್ಸ್. ಲೆಟ್ಸ್ ಕನ್ಸಿಡರ್ 1, 2 ಅಂಡ್ 3. ವಾಟ್ ಈಸ್ ದ ಬಾಂಡ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ರೆ ನಾನು ಹೇಳ್ಬೋದು 1 ಮತ್ತೆ 2 ಇಂದ ಒಂದು ರಿಲೇಷನ್ ಇದೆ. ನೆಕ್ಸ್ಟ್ ಒನ್ 2 ಮತ್ತೆ 3 ಮಧ್ಯೆ ಒಂದು ರಿಲೇಷನ್ ಇದೆ, ಬಾಂಡ್ ಇದೆ. ಓಕೆ, 2 ಇಂಡಿಪೆಂಡೆಂಟ್ ರಿಲೇಷನ್ ಆಯ್ತು. 1, 2 ಮಧ್ಯೆ ಇದೆ ಒಂದು, ಮತ್ತೆ
2 ಮತ್ತೆ 3 ಮಧ್ಯೆ ಇನ್ನೊಂದಿದೆ, ದೇರ್ ಫೋರ್ 2 ಆಯ್ತು. ಮತ್ತೆ 1 and 3 ಇಂಡಿಪೆಂಡೆಂಟ್ ರಿಲೇಷನ್ ಬಿಟ್ವೀನ್ 2 ಮಾಲಿಕ್ಯೂಲ್ಸ್. 1 and 2 independent relation, 2 and 3 independent relation, 1 and 3 independent relation. ಸೊ ಇಲ್ಲಿ ಫಸ್ಟ್ ನಾವು ಅಟಮಿಸಿಟಿ ಅಂತ ಮಾತಾಡಿದಾಗ, ಓಕೆ, ಅಟಮಿಸಿಟಿ ಅಂತ ಮಾತಾಡಿದಾಗ, ಸೊ n is equals to 3. ಯಾಕೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು 3 ಇದೆ. ಓಕೆ, ಸೊ ಇಲ್ಲಿ ನಾನ್ ಲೀನಿಯರ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಕಾನ್ಸೆಪ್ಟ್ ಯಾವುದು? ನಾನ್ ಲೀನಿಯರ್. ನಾನ್ ಲೀನಿಯರ್. ನೀವು ಕೇಳ್ಬೋದು, ಸರ್ ವೈಬ್ರೇಷನಲ್ ಕೈನೆಟಿಕ್ ಎನರ್ಜಿ ಬರಲ್ವಾ? ಎಸ್ ಬರುತ್ತೆ, ಬಟ್ ಇಟ್ ಇಸ್ ಅ ವೆರಿ ನೆಗ್ಲಿಜಿಬಲ್. ಓಕೆ, ನೆಗ್ಲಿಜಿಬಲ್ ಕಂಪೇರ್ ಟು ರೊಟೇಷನಲ್ ಮೋಷನ್ ಮತ್ತೆ ಕೈನೆಟಿಕ್ ಟ್ರಾನ್ಸ್ಲೇಷನ್ ಕೈನೆಟಿಕ್ ಎನರ್ಜಿ ಕಂಪೇರ್ ಮಾಡ್ಕೊಂಡ್ರೆ ವೈಬ್ರೇಷನಲ್ ಕೈನೆಟಿಕ್ ಎನರ್ಜಿ ಇಟ್ ಇಸ್ ವೆರಿ ವೆರಿ ಸ್ಮಾಲ್, ನೆಗ್ಲಿಜಿಬಲ್. ಅದಕ್ಕೆ ನಾನು ಯಾವುದಕ್ಕೆ ಫಸ್ಟ್ ಒನ್ ಇಟ್ ಇಸ್ ಅ ಮೋನೋ ಅಟಾಮಿಕ್ ಮತ್ತೆ ನೆಕ್ಸ್ಟ್ ಡಯಾಟಮಿಕ್ ಗೆ ಕನ್ಸಿಡರ್ ಮಾಡ್ಕೊಂಡಿಲ್ಲ, ಬಟ್ ಇಲ್ಲಿ ಕನ್ಸಿಡರ್ ಮಾಡ್ಕೋಬೇಕು ಯಾವುದು? ಟ್ರಯಾಟಮಿಕ್ ಗೆ. ಓಕೆ, ರೈಟ್. ನೆಕ್ಸ್ಟ್ ಇಂಡಿಪೆಂಡೆಂಟ್ ರಿಲೇಷನ್, ಡೈರೆಕ್ಟ್ ಆಗಿ ನಾನು ಐ ಅಂತ ಬರೀತೀನಿ. ಓಕೆ, I is equals to ಎಷ್ಟಿದೆ? 3. And degrees of freedom, okay, degrees of freedom ಅಂತ ಕನ್ಸಿಡರ್ ಮಾಡ್ಕೊಂಡಾಗ that is F is equals to 3n minus I. ಸೊ ಇಲ್ಲಿ ನಾನ್ ಲೀನಿಯರ್ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ನಾನ್ ಲೀನಿಯರ್ ಅಂತಂದ್ರೆ ಒಂದು ಮತ್ತೆ ಎರಡು ಮಾಲಿಕ್ಯೂಲ್ ಸೇಮ್ ಲೈನ್ ಅಲ್ಲಿ ಇದೆ, ಬಟ್ 2 ಇಟ್ ಇಸ್ ಬೇರೆ ಲೈನ್ ಅಲ್ಲಿ ಇದೆ, ದೇರ್ಫೋರ್ ಇಟ್ ಇಸ್ ನಾನ್ ಲೀನಿಯರ್. ಲೀನಿಯರ್ ಅಂತಂದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ ಒಂದೇ ಲೈನ್ ಅಲ್ಲಿ ಲೈ ಆಗಿರ್ಬೇಕು ಅಥವಾ ಒಂದೇ ಲೈನ್ ಅಲ್ಲಿ ಇರಬೇಕು, ಅದನ್ನ ಲೀನಿಯರ್ ಅಂತ ಕರಿತೀವಿ. ಇದು ನಾನ್ ಲೀನಿಯರ್ ಇದೆ. ನಾನ್ ಲೀನಿಯರ್ ಕಂಡೀಷನ್ಗೆ ನಾನ್ ಲೀನಿಯರ್ ಕಂಡೀಷನ್ಗೆ ಏನಾಗುತ್ತೆ? ಸೊ ಇಲ್ಲಿ ನೋಡಿ, ಡಿಗ್ರೀಸ್ ಆಫ್ ಫ್ರೀಡಮ್ ದಟ್ ಈಸ್ ಈಕ್ವಲ್ಸ್ ಟು 3 into 3 minus 3. ಓಕೆ, ಎಷ್ಟಾಗುತ್ತೆ? 3 3 9, 3 3 9 minus 3. So degrees of freedom that is the 6. So what does it mean? 6 ಅಂದ್ರೆ ಏನು? 6 ways ಅಲ್ಲಿ ಈ ಎನರ್ಜಿನ ಎಕ್ಸ್ಚೇಂಜ್ ಮಾಡಬಹುದು. ಓಕೆ, ಎನರ್ಜಿನ ಎಕ್ಸ್ಚೇಂಜ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ಫಸ್ಟ್ ನೋಡಿ, ಇಂಡಿಪೆಂಡೆಂಟ್ ರಿಲೇಷನ್. ಫಸ್ಟ್ ಒನ್ ನಾನು 1 and 3 ಯಾವ್ದು ಬೇಕಾದ್ರೆ ಕನ್ಸಿಡರ್ ಮಾಡಬಹುದು. ಒಂದೇ ಲೈನ್ ಅಲ್ಲಿ ಇರುತ್ತಲ್ಲ, ಆ ಒಂದೇ ಲೈನ್ ಇರುವ ಮಾಲಿಕ್ಯೂಲ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಈ 1 and 3 ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, 1 and 3 ನ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದಾ? ಟ್ರಾನ್ಸ್ಲೇಷನ್ ಎನರ್ಜಿ 1. y axis ಅಲ್ಲಿ ಮೂವ್ ಆಗ್ಬೋದಾ? 1 and 3 ಟ್ರಾನ್ಸ್ಲೇಷನ್ ಎನರ್ಜಿ 2, ಅಂಡ್ 1 and 3 z ಆಕ್ಸಿಸ್ ಅಲ್ಲೂ ಬರ್ಬೋದು, ಟ್ರಾನ್ಸ್ಲೇಷನ್ ಎನರ್ಜಿ 3. therefore ಟ್ರಾನ್ಸ್ಲೇಷನಲ್ ಕೈನೆಟಿಕ್ ಎನರ್ಜಿ ಎಷ್ಟು? 3. ಕ್ಲಿಯರಾ? ಅದೇ ರೀತಿ ಈ 2 and 3 ನ ಈ ತರ ರೊಟೇಟ್ ಮಾಡಿದ್ರೆ, ಅಂದ್ರೆ ಆಕ್ಸಿಸ್ ಯಾವುದು y axis ಅಲ್ಲಿ ಆಕ್ಸಿಸ್ ಆಫ್ ರೊಟೇಷನ್ ಅಂತ ಹಿಡ್ಕೊಂಡಾಗ, ಸೊ ಈ ತರ ರೊಟೇಟ್ ಆಗುತ್ತೆ ಒಂದು. ಇನ್ನೊಂದು ಅದೇ ರೀತಿ z ಆಕ್ಸಿಸ್ ನ ಆಕ್ಸಿಸ್ ಆಫ್ ರೊಟೇಷನ್ ಅಲ್ಲಿ ಇಟ್ಕೊಂಡಾಗ ಈ ತರ ರೊಟೇಟ್ ಆಗುತ್ತೆ. ಅದೇ ರೀತಿ ಈ ತರನು ರೊಟೇಟ್ ಮಾಡ್ಬೋದಾ ನೋಡಿ. ಸೊ ಫಸ್ಟ್ ಈ ತರ ಇದೆಯಲ್ಲ, ಈ ತರ ರೊಟೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಕರೆಕ್ಟ್ ಆಗಿ ನೋಡಿ, ಹಾರಿಜಾಂಟಲ್ ರೊಟೇಷನ್. ಓಕೆ, ಹಾರಿಜಾಂಟಲ್ ರೊಟೇಷನ್, ಇದು ವರ್ಟಿಕಲ್ ರೊಟೇಷನ್. ಓಕೆ, ಗೆಟ್ ಮೈ ಪಾಯಿಂಟ್, ವರ್ಟಿಕಲ್ ರೊಟೇಷನ್. ನೆಕ್ಸ್ಟ್ ಒನ್ ಈ ತರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಹಾರಿಜಾಂಟಲ್. ಓಕೆ, ದಿಸ್ ಇಸ್ ಹಾರಿಜಾಂಟಲ್ ಅಂದ್ರೆ ಆಕ್ಸಿಸ್ ಆಫ್ ರೊಟೇಷನ್ ಯಾವ ಕಡೆ ಇದೆ? y axis ಅಲ್ಲಿ ಇದೆ. ನೆಕ್ಸ್ಟ್ ವರ್ಟಿಕಲ್ ರೊಟೇಷನ್ ಅಂದ್ರೆ z ಆಕ್ಸಿಸ್ ಅಲ್ಲಿ ಅಂದ್ರೆ ಈ ತರ, z ಆಕ್ಸಿಸ್ ಅಲ್ಲಿ ಅಂದ್ರೆ ಈ ತರ, ಅಂದ್ರೆ ಇದು z ಆಕ್ಸಿಸ್ ಅಲ್ಲಿ ಇದೆ ಆಕ್ಸಿಸ್ ಆಫ್ ರೊಟೇಷನ್. ಅಂಡ್ x ಗೆ ಈ ತರ, ಅಂದ್ರೆ ಆಕ್ಸಿಸ್ ಆಫ್ ರೊಟೇಷನ್ ಯಾವ್ದ್ರಲ್ಲಿದೆ? x ಆಕ್ಸಿಸ್ ಅಲ್ಲಿ ಇದೆ. ಗೆಟ್ ಮೈ ಪಾಯಿಂಟ್? ಸೊ ಇಲ್ಲಿ ರೊಟೇಷನಲ್ ಕೈನೆಟಿಕ್ ಎನರ್ಜಿ, ಓಕೆ, ರೊಟೇಷನಲ್ that is 3. ಟೋಟಲ್ 6 ವೇ ಅಲ್ಲಿ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಫಾರ್ ಟ್ರೈಅಟಾಮಿಕ್. ಓಕೆ, ಅದೇ ರೀತಿ ನಾವು ಲೀನಿಯರ್ ನ ಕನ್ಸಿಡರ್ ಮಾಡ್ಕೊಂಡಾಗ, ಓಕೆ, ಲೀನಿಯರ್ ಮಾಲಿಕ್ಯೂಲ್ಸ್, ಲೀನಿಯರ್ ಟ್ರೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ, ಟ್ರೈಅಟಾಮಿಕ್ ಕನ್ಸಿಡರ್ ಮಾಡ್ಕೊಂಡಾಗ, ಸೊ ಒಂದೇ ಲೈನ್ ನಲ್ಲಿ ನೋಡಿ, ಇದನ್ನು ಡಯಾಗ್ರಾಮ್ ಹಾಕ್ತೀನಿ. ಇದಕ್ಕೆ ಫೈಂಡ್ ಮಾಡಿ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ಬರುತ್ತೆ ಅನ್ನೋದು. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ಬರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲೊಂದು ಮಾಲಿಕ್ಯೂಲ್, ಇಲ್ಲೊಂದು ಮಾಲಿಕ್ಯೂಲ್ ಅಂಡ್ ಇಲ್ಲೊಂದು ಮಾಲಿಕ್ಯೂಲ್. ಓಕೆ,
ಸೊ ನೀವು ಸ್ವಲ್ಪ ಕ್ಲೂ ಕೊಡ್ತೀನಿ ಬಿಕಾಸ್ ಸಮ್ಟೈಮ್ಸ್ ಕಷ್ಟ ಆಗುತ್ತೆ ನಿಮಗೆ. ಸೊ ಇಂಡಿಪೆಂಡೆಂಟ್ ರಿಲೇಷನ್ ಎಷ್ಟು? ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಮಾಲಿಕ್ಯೂಲ್, ಇದು ಸೆಕೆಂಡ್ ಮಾಲಿಕ್ಯೂಲ್ ಅಂಡ್ ಥರ್ಡ್ ಮಾಲಿಕ್ಯೂಲ್ ಅಂದ್ರೆ ಇಂಡಿಪೆಂಡೆಂಟ್ ರಿಲೇಷನ್ ಎಷ್ಟಾಗುತ್ತೆ? 1 and 2 ಮಧ್ಯೆ 1, 2 and 3 ಮಧ್ಯೆ 1. ದ್ಯಾಟ್ ಮೀನ್ಸ್ atomicity same. That is n value, that is same. ಎಷ್ಟಿದೆ? That is 3 triatomic. And independent relation ಎಷ್ಟಿದೆ? 2. Therefore degrees of freedom ಎಷ್ಟಾಗುತ್ತೆ? 3 into 3 minus 2. ಎಷ್ಟಾಗುತ್ತೆ? F is equals to 9 minus 2. That is 6 degrees of freedom. Okay, so degrees of freedom ಎಷ್ಟಾಗುತ್ತೆ? 6. Okay, ಕರೆಕ್ಟಾ? ಏನಾದ್ರು ರಾಂಗ್ ಮಾಡೋಣ? 2 6 ಆಯಿತು. Okay, this is 7 minus 2, that is 7. Sorry, 9 minus 2, that is 7. Are that is 7. ಇಲ್ಲಿ ನಿಮಗೆ ಯಾವ ರೀತಿ ಆಗುತ್ತೆ ಅಂದ್ರೆ, ಫಸ್ಟ್ ಒನ್ ರೊಟೇಷನಲ್ ಎಷ್ಟಾಗುತ್ತೆ? ಟ್ರಾನ್ಸ್ಲೇಷನಲ್ ಯೋಚನೆ ಮಾಡಿ. ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ಓಕೆ, ವೈಬ್ರೇಷನಲ್ ಎಷ್ಟಾಗುತ್ತೆ? ವೈಬ್ರೇಷನಲ್ ಎಷ್ಟಾಗುತ್ತೆ? ಟೋಟಲ್ ಎಷ್ಟು ಬರಬೇಕು? ನಮಗೆ 7 ಬರಬೇಕು. ಡಿಗ್ರೀಸ್ ಆಫ್ ಫ್ರೀಡಮ್ ಅಂದ್ರೆ 7 ವೇ ಅಲ್ಲಿ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ. ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋದ್ರೊಳಗೆ ಜಸ್ಟ್ ಯೋಚನೆ ಮಾಡಿ ಎಷ್ಟು ಬರ್ಬೋದು ಅಂತೇಳಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಇವಾಗ ನಿಮಗೆ ಕಾನ್ಸೆಪ್ಟ್ ಇರೋದು ನಿಮ್ಮ ಬೋರ್ಡ್ಗೆ ಇದು ನಾನ್ ಲೀನಿಯರ್. ಓಕೆ, ಕ್ಲಿಯರಾ? ರೈಟ್. ಸೊ ನೆಕ್ಸ್ಟ್ evaluation of molar specific heats. Evaluation of molar specific heat of gas and Cp and Cv. ಓಕೆ, ಫೈನ್. ಫಸ್ಟ್ ಇವಾಗ ನಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಗೊತ್ತಾಯ್ತು. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಇಲ್ಲಿ ಎವಾಲ್ಯುಯೇಷನ್ ಆಫ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ರೈಟ್? ಸೊ ಫಸ್ಟ್ ಏನು? ಅಕಾರ್ಡಿಂಗ್ ಟು, ಓಕೆ, ಸೊ ಇದಕ್ಕಿಂತ ಮುಂಚೆ ಇಕ್ವಿಪಾರ್ಟಿಷನ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ದೆನ್ ವಿಲ್ ಮೂವ್ ಆನ್ ಟು ದ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ರೇಷಿಯೋ Cp and Cv ಬಗ್ಗೆ ತಿಳ್ಕೊಳ್ಳೋಣ. ಲಾ ಆಫ್ ಇಕ್ವಿಪಾರ್ಟಿಷನ್ ಎನರ್ಜಿ ಅಂದ್ರೆ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಲಾ ಆಫ್ ಇಕ್ವಿ ಅಂದ್ರೆ ಸೇಮ್, ಪಾರ್ಟಿಷನ್ ಡಿಸ್ಟ್ರಿಬ್ಯೂಷನ್ ಆಫ್ ಎನರ್ಜಿ. ಸೊ ಸೇಮ್ ಎನರ್ಜಿನ ಡಿಸ್ಟ್ರಿಬ್ಯೂಟ್ ಮಾಡೋ ಲಾ ಅಂತ ಅರ್ಥ ಇದು. ಸ್ಟೇಟ್ಮೆಂಟ್ ಏನ್ ಹೇಳ್ತಾ ನೋಡಿ. ಸ್ಟೇಟ್ಮೆಂಟ್ ಇನ್ ದ ಥರ್ಮಲ್ ಎಕ್ವಿಲಿಬ್ರಿಯಂ. ಥರ್ಮಲ್ ಎಕ್ವಿಲಿಬ್ರಿಯಂ ಅಂದ್ರೆ ಏನಾಗಿರ್ಬೇಕು? ಇಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಟೆಂಪರೇಚರ್, ವಾಲ್ಯೂಮ್, ಪ್ರೆಷರ್, ಟೆಂಪರೇಚರ್ ಮೂರು ಕಾನ್ಸ್ಟೆಂಟ್ ಆಗಿರ್ಬೇಕು. ಓಕೆ, the energy of the system is equally distributed among its various degrees of freedom. Various degrees of freedom ಅಂದ್ರೆ monoatomic ಗೆ ಡಿಫರೆಂಟ್ ಇರುತ್ತೆ, diatomic ಗೆ ಡಿಫರೆಂಟ್ ಇರುತ್ತೆ, triatomic ಗೆ ಡಿಫರೆಂಟ್ ಇರುತ್ತೆ. monoatomic ಎಷ್ಟು ಬಂತು ನಮಗೆ? ಸೊ 3n - i ಅಂತಂದ್ರೆ there is no independent relation, therefore ಇಲ್ಲಿ ನಮಗೆ 3 degrees of freedom ಬಂತು. diatomic ಗೆ ಸೊ ಅಲ್ಲಿ diatomic ಒಂದು ಇಂಡಿಪೆಂಡೆಂಟ್ ರಿಲೇಷನ್ ಬಂದಿರೋದ್ರಿಂದ ಎಷ್ಟಾಯ್ತು? 6 - 1 ಎಷ್ಟಾಯ್ತು? 5. 5 degrees of freedom ಬಂತು. triatomic ಗೆ ಬೇಸ್ಡ್ ಆನ್ ನಾನ್ ಲೀನಿಯರ್ 6 ಬರುತ್ತೆ, ಲೀನಿಯರ್ಗೆ 7 ಬರುತ್ತೆ. ಓಕೆ, ಅದನ್ನ ಡಿಸ್ಕಸ್ ಮಾಡ್ತಿರೋದು. ಫೈನ್. ಡಿಗ್ರೀಸ್ ಆಫ್ ಫ್ರೀಡಮ್ ಅಂಡ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಈಚ್ ಡಿಗ್ರೀಸ್ ಆಫ್ ಫ್ರೀಡಮ್ ಪರ್ ಮಾಲಿಕ್ಯೂಲ್. ಇಲ್ಲಿ ಏನ್ ಇಂಡಿಕೇಟ್ ಮಾಡಿದ್ರೆ? ಪರ್ ಮಾಲಿಕ್ಯೂಲ್. ಓಕೆ, ಒಂದು ಮಾಲಿಕ್ಯೂಲ್ಗೆ ಈಕ್ವಲ್ ಟು ಹಾಫ್ kBt ಅಂದ್ರೆ, ಸೊ ಈ ಕೈನೆಟಿಕ್ ಎನರ್ಜಿನೇ ನಾವು ಇಂಟರ್ನಲ್ ಎನರ್ಜಿ ಅಂತಾನು ಕರ್ಕೋಬಹುದು. ಓಕೆ, ಕೈನೆಟಿಕ್ ಎನರ್ಜಿನೇ. ಓಕೆ, ದಿಸ್ ಇಸ್ ಫಾರ್ ಒನ್ ಮಾಲಿಕ್ಯೂಲ್, ದಟ್ ಈಸ್ ಇಂಡಿಕೇಟ್ಸ್ U, internal energy of the molecule. So of kBt. Okay, kBt. Next, for, okay, this is for one molecule. Okay, this is for one molecule. Okay, per molecule the total energy of the system is equally shared by all the degrees of freedom, and the energy associated with each degrees of freedom of a molecule is of kBt. Okay, so ade for n molecules. Okay, for n molecules, for n molecules. Okay, and we know that it is for n value 1 mole. Okay, for 1 mole, for n is equals to 1. So general ಆಗಿ ನಾವು ಯಾವ ತರ ಡಿಫೈನ್ ಮಾಡ್ತೀವಿ ಅಂದ್ರೆ n is equals to n divided by number of molecules divided by Avogadro number.
ಇಫ್ n is equals to 1, ಏನಾಗುತ್ತೆ ಇದು? n is equals to na ಆಗುತ್ತೆ. ಗೆಟ್ ಮೈ ಪಾಯಿಂಟ್? ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ u is equals to ಆಫ್ kb t ಇದೆಯಲ್ಲ, ಇದನ್ನ ನಮ್ಮ ಓಕೆ, ಇದು ನಮ್ಮ n ನಂಬರ್ಸ್ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಆಫ್ ಓಕೆ n ಫಸ್ಟ್ ಇಂಟು f ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕಲ್ವಾ? ದಿಸ್ ಇಸ್ ಫಾರ್ 1 ಡಿಗ್ರಿ, ಅಂದ್ರೆ 1 ಮಾಲಿಕ್ಯೂಲ್ಗೆ ಡಿಗ್ರಿ ಆಫ್ ಫ್ರೀಡಮ್. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್ ಆಯ್ತು. ಫಾರ್ ಎಫ್ ಅಂತಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಲ್ಲ, ಇದನ್ನ ನಾವು ಯಾವ ರೀತಿ ಬರಿಬಹುದು? u is equals to ಆಫ್ ಎಫ್ ಕೆ ಬಿ ಟಿ ಅಂತ ಬರಿಬಹುದಿತ್ತು. ಕರೆಕ್ಟಾ? ಎಫ್ ಕೆ ಬಿ ಟಿ ದಟ್ ಇಸ್ ಫಾರ್ 1 ಮೋಲ್. ಇಲ್ಲಿ n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಫಾರ್ ಓಕೆ, ಫಾರ್ n ಓಕೆ, u is equals to ಆಫ್ n into ಆಫ್ ಎಫ್ ಕೆ ಬಿ ಟಿ. ಓಕೆ, ಸೊ ಇಲ್ಲಿ n is equals to ನಥಿಂಗ್ ಬಟ್ na ತಾನೆ. ಹೇಗೆ na? ಫಾರ್ 1 ಮೋಲ್ಗೆ n is equals to na ಇಂಟು ಆಫ್ ಎಫ್ ಕೆ ಬಿ ಟಿ. ಇಲ್ಲಿ ನಮ್ಗೆ ಆಲ್ರೆಡಿ ರಿಲೇಷನ್ ಗೊತ್ತಿದೆ. ಕೆ ಬಿ ಇಸ್ ನಥಿಂಗ್ ಬಟ್ ಆರ್ ಡಿವೈಡೆಡ್ ಬೈ na and na ಇಂಟು ಕೆ ಬಿ ದಟ್ ಈಸ್ ಈಕ್ವಲ್ಸ್ ಟು ಆರ್. ಕರೆಕ್ಟಾ? ಇದು ನೆಕ್ಸ್ಟ್ ಸ್ಲೈಡಿಗೆ ತಗೊಂಡು ಹೋಗ್ತೀನಿ. ಇಂಟರ್ನಲ್ ಎನರ್ಜಿ, u that is equals to u is equals to of f k b t, or this is in terms of a Boltzmann constant. Okay, that is in terms of a Boltzmann constant, or f is constant and ಇಲ್ಲಿ ನೀವು ನೋಡಬಹುದು. ಓಕೆ, ಸೊ na and kb, na and kb ಏನು ಬರೀತೀವಿ? r ಅಂತ. ಮಿಕ್ಕಿದ್ದು ಯಾವುದು? ಆಫ್ ಎಫ್ ಟಿ. ಆಫ್ ಎಫ್ ಟಿ ನೇ ನಾವೇನಂತ ಬರೀತೀವಿ? ಎಫ್ ಆರ್ ಟಿ. ಓಕೆ, ಎಫ್ ಆರ್ ಟಿ. ಕ್ಲಿಯರಾ? ಓಕೆ, ನಾ ಸೊ ನೆಕ್ಸ್ಟ್ ಇದನ್ನ ಸಿ ವಿ ಡಿವೈಡೆಡ್ ಬೈ ಸಿ ಟಿ. ಓಕೆ, ಸಿ ವಿ ಡಿವೈಡೆಡ್ ಬೈ ಸಿ ಟಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯಾವುದು? ಇದರಲ್ಲಿ ಇವಾಲ್ಯೂಯೇಷನ್ ಆಫ್ ಅ ಮಾಲಿಕ್ಯುಲರ್ ಸ್ಪೆಸಿಫಿಕ್ ಹೀಟ್ ಆಫ್ ಅ ಗ್ಯಾಸ್ ದಟ್ ಈಸ್ ನಥಿಂಗ್ ಬಟ್ ಅ ಸಿ ಪಿ ಅಂಡ್ ಸಿ ವಿ ಎಲ್. ಯಾವ ರೀತಿ ಬರೀತೀವಿ? ಇಂಟರ್ನಲ್ ಎನರ್ಜಿ, internal energy that is u is equals to of FRT. Okay, and what about the CP from thermodynamics? ನೆನಪಿದೆನಾ? CP or CV. Okay, CV ನ ಕನ್ಸಿಡರ್ ಮಾಡ್ಕೋಣ. So CV that is equals to from thermodynamics that is nothing but du. Okay, du CV ಅಂದ್ರೆ ಏನು? CV ಅರೆ with respect to constant volume, for a constant volume, okay. So ಇಲ್ಲಿ ನಾವು ಡಿಫೈನ್ ಮಾಡಬಹುದು du that is equals to cv into dt. Okay, so nothing but du divided by dt that is equals to cv. ಕರೆಕ್ಟಾ? ಸೊ ಇಲ್ಲಿ ಇಂಟರ್ನಲ್ ಎನರ್ಜಿ ಆಲ್ರೆಡಿ ಗೊತ್ತಿದೆ. ವಾಟ್ ಇಸ್ ದಟ್? ಫ್ರಮ್ 1 ಅಂತ ಆಗ್ತೀನಿ. ಫ್ರಮ್ 1. ಸೊ ಫ್ರಮ್ 1 ಅಂತಂದ್ರೆ that is in differentiate. Okay, differentiate ಮಾಡಿದ್ರೆ du that is equals to of as it is. Degrees of freedom is also number, it is also constant. Our gas constant is also constant, and the differentiation of a temperature that is dt. So ಎರಡನ್ನೂ ಬರೆದ್ರೆ du divided by dt that is nothing but of fr. Okay, so ಇದನ್ನೇ ನಾವು ಏನಂತ ಕರಿತೀವಿ? cv. Okay, right. ಕ್ಲಿಯರ್ ಆಯ್ತು? cv ಗೊತ್ತಾಯ್ತು. ಓಕೆ, cv that is nothing but of FRT. RD ಬರೆಯೋ ಬದಲು FR ಅಷ್ಟೇ. This is done. ಓಕೆ, ನಾ ಇವಾಗ ಪ್ರೆಷರ್. ಓಕೆ, ಪ್ರೆಷರ್ದು ಬರಬೇಕು. ಸೊ ವಾಟ್ ಇಸ್ ದಟ್? ಎ ಪ್ರೆಷರ್ಸ್ at a constant pressure what is the molar specific heat capacity ಅಥವಾ specific heat capacity ಅಂತ. ಓಕೆ, ರೆಡಿ?
ಸೊ ಸಿ ಪಿ ಬೇಕು ಅಂದ್ರೆ ಫ್ರಮ್ ಮೇಯರ್ಸ್ ರಿಲೇಷನ್. ಓಕೆ, ಫ್ರಮ್ ಮೇಯರ್ಸ್ ರಿಲೇಷನ್. From Mayer's relation. Okay, what is that? So Cp minus Cv, that is equals to R. Correct? So let's substitute model. So Cp, that is equals to R plus Cv. Okay, so R as it is. What about the Cv? That is of Fr. Okay, so R constant agide, so adannu aache tagondbidi 1 plus F by 2 into R. So this is Cp. Cp, that is nothing but 1 plus F divided by 2 into R. Okay. Next one, ratio of Cp and ratio of Cp and Cv. That is a gamma. Cp minus Cv. ಏನಾಗುತ್ತೆ? So simplification ಮಾಡೋಣ. So that is 1 plus F by 2 into R divided by half into Fr. Okay. R and R get cancelled. So gamma, that is equals to ಇದು rearrange ಮಾಡ್ಕೊಳ್ಳಿ. 1 plus F by 2, that is a 2 plus F divided by 2 divided by half into F. Right? F by 2, Fr get cancelled. Yes. Ivaga gamma, that is equals to, so 2 plus F, okay, so divided by 2 into F divided by 2 get cancelled. Okay, 2 get cancelled. Gamma, that is equals to, ಮಿಕ್ಕಿದ್ದೆಷ್ಟು ಉಳಿತು? 2 plus F divided by F. Okay, so finally you will have 2 by F plus 1. Okay, or gamma, that is equals to 1 plus 2 by F. Okay, so ನಿಮಗೆ ಈ ಪರ್ಟಿಕ್ಯುಲರ್ ಕೈನೆಟಿಕ್ ಥಿಯರಿಯಲ್ಲಿ ನಾಲ್ಕರ ಬಗ್ಗೆ ಚೆನ್ನಾಗಿ ಗಮನ ಇರಬೇಕು. ಒಂದು ಇಂಟರ್ನಲ್ ಎನರ್ಜಿ. ಸೊ ಇಂಟರ್ನಲ್ ಎನರ್ಜಿ ಇಟ್ ಇಸ್ ಗಿವೆನ್ ಬೈ ಆಫ್ FTR, FRT or FTR. Okay, FRT ಅಂತ ಬರೀತೀನಿ, FRT. Okay, so next one CV, that is of FR. Okay, next one CP, that is 1 plus F divided by 2 into R, and ratio of Cp and Cv, that is a gamma, that is 1 plus 2 divided by EF. ಈ ನಾಲ್ಕು ಫಾರ್ಮುಲಾಸು ಚೆನ್ನಾಗಿ ಗೊತ್ತಿರಬೇಕು. ಓಕೆ, ನಾವು ಈ ನಾಲ್ಕು ವ್ಯಾಲ್ಯೂಸ್, ಓಕೆ, ಈ ನಾಲ್ಕು ವ್ಯಾಲ್ಯೂಸ್ ಫಾರ್ ಮೊನೋಅಟಾಮಿಕ್, ಡೈಅಟಾಮಿಕ್ ಮತ್ತೆ ಟ್ರೈಅಟಾಮಿಕ್ ಗೆ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ಫಸ್ಟ್ ಒನ್ ಮೊನೋಅಟಾಮಿಕ್. ಸೊ ಫಸ್ಟ್ ಒನ್ ಫಾರ್ ಮೊನೋಅಟಾಮಿಕ್, ಓಕೆ, ಆಲ್ರೆಡಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದೀವಿ, ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಒನ್ ಮೊನೋಅಟಾಮಿಕ್. ಸೊ ಮೊನೋಅಟಾಮಿಕ್ ಅಂದ್ರೆ ಫಸ್ಟ್ U ಇಸ್ ಈಕ್ವಲ್ಸ್ ಟು ಡಿಗ್ರೀಸ್ ಆಫ್ ಫ್ರೀಡಮ್ ನ ಫಸ್ಟ್ ಬರ್ಕೋಣ. ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮೊನೋಅಟಾಮಿಕ್ ಅಂತಂದ್ರೆ, ಸೊ ನಮಗೆ ಫಸ್ಟ್ ಮೊನೋಅಟಾಮಿಕ್ ಅಂದ್ರೆ ಏನು? ನಂಬರ್ ಆಫ್ ಆಟಮ್ಸಿಟಿ, that is n is equals to 1, and number of independent relation, that is 0. Therefore degrees of freedom is to 3n minus I, that is equals to 3. So degrees of freedom is to 3. Okay, now ivaga first one, that is internal energy. Internal energy, that is given by of FRT. Okay, so ಇಲ್ಲಿ F ನ ವ್ಯಾಲ್ಯೂ 3 ಇದೆ, so therefore 3 by 2 RT, internal energy for monoatomic. Next one CV, that is of FR, that means 3 by 2 R. Okay, 3 by 2 R. Next one that is CP, so 1 plus F divided by 2 into R. So substitute ಮಾಡಿದ್ರೆ, so 1 plus F ಎಷ್ಟಿದೆ? 3 by 2 into R. Okay, so CP value ಎಷ್ಟಾಗುತ್ತೆ? 5 by 2 into R. Okay, and fourth one, what is that? Gamma, that is 1 plus F divided by 2 divided by F. ನೀವು ಯಾವುದಾದ್ರೂ ಒಂದು ಫಾರ್ಮುಲಾ ಯೂಸ್ ಮಾಡ್ಬೋದು. 2 by F ಆದ್ರೂ ಯೂಸ್ ಮಾಡಿ,
ಅಥವಾ ಗಾಮಾ ಇಸ್ ಈಕ್ವಲ್ಸ್ ಟು ಸಿ ಪಿ ಡಿವೈಡೆಡ್ ಬೈ ಸಿ ವಿ ಆದರೂ ಯೂಸ್ ಮಾಡಿ. ಇಟ್ಸ್ ಅಪ್ ಟು ಯು. ಓಕೆ ರೈಟ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ? ಗಾಮಾ ದಟ್ ಈಸ್ ಈಕ್ವಲ್ಸ್ ಟು ಸಿ ಪಿ ವ್ಯಾಲ್ಯೂ ದಟ್ ಈಸ್ 3/2 CP, okay, CP 5/2 into R. CB value that is 3/2. So that means 3R into 2. Okay. So 2 get cancelled and R get cancelled. 5/3. Okay. So 5/3. So ಇಷ್ಟಾಯ್ತು for a monoatomic. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 3 6 3 3 2 ಉಳಿತು 6 1.6 ಬರುತ್ತೆ. ಓಕೆ 1.66 ಅಂತ ಬರುತ್ತೆ. ಓಕೆ ಸೊ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬಹುದು. ಅಂಡ್ ದ ನೆಕ್ಸ್ಟ್ ಒನ್ ಡೈಅಟೋಮಿಕ್. ಡೈಅಟೋಮಿಕ್ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಓಕೆ ಸೊ ವಾಟ್ ಈಸ್ ದ atomicity? That is di, that is a 2. Okay, and what is the independent relation? That is 1 between two molecules. ಒಂದು ಬಾಂಡ್ ಇರುತ್ತೆ ಅಥವಾ one line ಇರುತ್ತೆ. ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಗುತ್ತೆ? 3n minus I, that is equals to 6 minus 1. 6 minus 1, that is F is equals to 5. Degrees of freedom, that is 5. Okay, degrees of freedom, that is 5. So ಇವಾಗ first one internal energy ಏನಿದೆ ಆಫ್ FRT, therefore 5/2 RT. Okay, 5/2 RT. Okay, next one. So CV value that is indicates 1/2 FR. F value is to the 5. Therefore FRT 5/2. ಇದು ಸೇಮ್ 1/2 FR ಅಷ್ಟೇ ಬರೋದು. 5/2 F ವ್ಯಾಲ್ಯೂ ಗೊತ್ತಾಯ್ತು, FR ಅಷ್ಟೇ. T ಟೆಂಪರೇಚರ್ ಬರಲ್ಲ. ನೆಕ್ಸ್ಟ್ ಒನ್ CB is nothing but 1 plus F/2 into R. ಸೊ ಇಲ್ಲಿ 5 ಆಗಿರೋದ್ರಿಂದ 5 to 7/2. ಓಕೆ ಸೊ 7/2 R. ಓಕೆ 7/2 R. ನೆಕ್ಸ್ಟ್ fourth one gamma, that is CP divided by CV. CP ಎಷ್ಟಿದೆ? 7/2 R into CB value ಎಷ್ಟಿದೆ? CB value that is a 5R/2. ಓಕೆ ಅದನ್ನ ರೆಸಿಪ್ರೋಕಲ್ ತಗೊಂಡ್ರೆ ಈ ತರ ಬರುತ್ತೆ. ಸೊ R get cancelled, 2 get cancelled, that is 7/5. ಓಕೆ 7/5. ಅಥವಾ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಣ ಅಂತಂದ್ರೆ 7/5 is nothing but ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ 7 5 1 2 ಉಳಿತು 5 4 20. ಸೊ 20. ಸೊ 1.4 ಬರುತ್ತೆ. ಯಾವುದಕ್ಕೆ? ಇದಕ್ಕೆ ಎಷ್ಟು ಬರುತ್ತೆ ನೋಡೋಣ. ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ 3 into 5. ಸೊ 3 1 3 1 2 ಉಳಿತು 3 6 18. ಸೊ 6 7. ಸೊ ಇದು 1.67. ಓಕೆ ರೈಟ್. ಸೊ ಡಯಾಟೋಮಿಕ್ ಮಾಲಿಕ್ಯೂಲ್ಗೂ ಸಹಿತ ಮುಗೀತು. ನೆಕ್ಸ್ಟ್ ಟ್ರೈಅಟೋಮಿಕ್. ಸೊ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೋತಿರೋದು ನಾನ್ ಲೀನಿಯರ್. ಓಕೆ ನಾನ್ ಲೀನಿಯರ್ಗೆ ನೀವು ಟ್ರೈ ಮಾಡಬೇಕು. ಓಕೆ ನಾನ್ ಲೀನಿಯರ್. ಸೊ atomicity that is N is equals to 3. Number of molecules, okay, that is 3. Independent relations, that is 1 2 3. So therefore F is equals to 3n minus I, that is equals to 9 minus 3, that is equals to 6. Therefore degrees of freedom, that is 6. Okay, that is 6. Fine. Next. So first internal energy, that is of FRT. F ಎಷ್ಟಿದೆ? 6 ಅಂದ್ರೆ 3RT ಆಯ್ತು. ಓಕೆ ಕ್ಲಿಯರಾ? and CV that is equals to of FR. So 6/2, that is a 3R. Okay, and third one CP that is equals to 1 plus F/2 into R. F is 6 ಅಂದ್ರೆ ಎಷ್ಟಾಗುತ್ತೆ?
6 ಎರಡರಲ್ಲಿ 8/2 that is a 4r. ಓಕೆ ಪ್ಲಸ್ 1 ಅಷ್ಟೇ, ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಪ್ಲಸ್ 1 ಆಗುತ್ತೆ. ಓಕೆ ಪ್ಲಸ್ 1 ಆ್ಯಂಡ್ ಗಾಮಾ ಇಲ್ಲಿ 1 2 3 ಅಂತ ಬರ್ತೀನಿ, ಇಲ್ಲಿ ರೋಮನ್ ನಂಬರ್ ಬರ್ತಿದ್ದೀನಿ. ಗಾಮಾ ದಟ್ ಈಸ್ ಈಕ್ವಲ್ಸ್ ಟು ಸಿ ಪಿ ಡಿವೈಡೆಡ್ ಬೈ ಸಿ ವಿ. ಸೊ ಸಿ ಪಿ ಎಷ್ಟಿದೆ 4r ಡಿವೈಡೆಡ್ ಬೈ ಸಿ ವಿ ಎಷ್ಟಿದೆ 3r. ಸೊ 4r ಡಿವೈಡೆಡ್ ಬೈ 3r r 4/3 3 1 3 4 ಆಗುತ್ತೆ. ಓಕೆ ಸೊ ಅಪ್ರಾಕ್ಸಿಮೇಷನ್ ಗಾಮಾ ದಟ್ ಈಸ್ ಈಕ್ವಲ್ಸ್ ಟು 1.34. ಓಕೆ ಸೊ ಈ ವ್ಯಾಲ್ಯೂಸ್. ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ ಮೊನೋಟಮಿಕ್, ಡಯಾಟಮಿಕ್ ಅಂಡ್ ಟ್ರಯಾಟಮಿಕ್. ಸೊ ಇಂಟರ್ನಲ್ ಎನರ್ಜಿ ಅಂಡ್ ಸಿ ವಿ ಸಿ ಪಿ ಅಂಡ್ ಗಾಮಾ ವ್ಯಾಲ್ಯೂಸ್. ಓಕೆ ಇಷ್ಟು ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, KCET ಸಹಿತ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಸೊ ಇಲ್ಲಿ ರೀಕಾಲ್ ಮಾಡ್ಕೊಳ್ಳೋಣ. ಓಕೆ ಸೊ ರೀಕಾಲ್ ಮಾಡ್ಕೊಂಡ್ರೆ ದಟ್ ವಿಲ್ ಬಿ ಬೆಸ್ಟ್. ಸೊ ಮೊನೋಟಮಿಕ್ ನಂಬರ್ ಆಫ್ ಇಂಡಿಪೆಂಡೆಂಟ್ ರಿಲೇಷನ್ಸ್. ಓಕೆ ಫಸ್ಟ್ ಅಟಮಿಸಿಟಿ. ಸೊ ದಟ್ ಈಸ್ n is equals to 1. n is equals to 1. ಇಲ್ಲಿ ಡಯಾಟಮಿಕ್ ದಟ್ ಈಸ್ n is equals to 2. ಇಲ್ಲಿ n is equals to 3 and here also n is equals to 3. Okay right. Examples ಇಲ್ಲಿದೆ. Number of independent relations. For monatomic it is 0, diatomic it is 1 and triatomic for a non-linear it is a 3 and a linear that is a 2. Okay, f is equals to 3n minus I. So 3 into 1 that is a 3 minus 0 that is 3. Okay, so for a diatomic that is 6 minus 1 that is a 5 and triatomic so 3 3 9 9 minus 3 that is a 6 and ಇಲ್ಲಿ 3 into 3 that is a 9 9 minus 2 9 minus 2 that is 8 9 minus 2 that is 7 9 minus 2 that is 7. Okay fine. Translation motion. So ಇಲ್ಲಿ translation motion that is a 3 translation motion ಆಗುತ್ತೆ. ಸೊ rotational motion that is 0. ಯಾಕಂದ್ರೆ ಸಿಂಗಲ್ ಆಗಿರೋದ್ರಿಂದ there is no rotational motion, ಡೈರೆಕ್ಟ್ ಆಗಿ ಹೋಗುತ್ತೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ನೋಡ್ಬೋದು. ಸೊ ಗಾಮಾ that is equals to 1 plus 2 divided by f. f ವ್ಯಾಲ್ಯೂ ಎಷ್ಟಿದೆ, f ವ್ಯಾಲ್ಯೂ that is a 3. ಸೊ ಡೈರೆಕ್ಟ್ ಆಗಿ 2 divided by 3 ಅಂತ ಬರ್ಬೋದು. ಬಟ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಫಾರ್ ಅ ಮೊನೋಆಟಮಿಕ್ that is 1 plus 2 divided by f ಯಾವುದಾದ್ರೂ ಮಾಡಿದ್ರು ನಮಗೆ ಸೇಮ್ ಆನ್ಸರ್ ಬರುತ್ತೆ. ಸೊ 1.67 ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಓಕೆ 1.67 ಫೈನ್. ನೆಕ್ಸ್ಟ್ ಒನ್ ಡೈಅಟೋಮಿಕ್. ಸೊ ಇಲ್ಲಿ ಟ್ರಾನ್ಸ್ಲೇಷನ್ ಮೋಷನ್ ಎಷ್ಟಾಗುತ್ತೆ, ಸೊ ಡಯಾಟಮಿಕ್ ಆಗಿರೋದ್ರಿಂದ ಟ್ರಾನ್ಸ್ಲೇಷನ್ ಮೋಷನ್ 3 ಅಂಡ್ ರೊಟೇಷನ್ ಮೋಷನ್ 2 ದಟ್ ಈಸ್ ಅಲಾಂಗ್ y ಆಕ್ಸಿಸ್ ಆಸ್ ವೆಲ್ ಆಸ್ z ಆಕ್ಸಿಸ್. ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ದ ಮಾಲಿಕ್ಯೂಲ್ಸ್ ಆರ್ ಕೆಪ್ಟ್ ಅಲಾಂಗ್ x ಆಕ್ಸಿಸ್. ಓಕೆ ಸೊ ಇದೆಷ್ಟಾಗುತ್ತೆ ಡೈಅಟೋಮಿಕ್ ದಟ್ ಈಸ್ 1.4. ಓಕೆ ದಟ್ ಈಸ್ 1.4. ನೆಕ್ಸ್ಟ್ ಒನ್ ನಾನ್ ಲೀನಿಯರ್ಗೆ ಎಷ್ಟಾಗುತ್ತೆ ಟ್ರಾನ್ಸ್ಲೇಷನ್ ಮೋಷನ್ ಅಂಡ್ ರೊಟೇಷನ್ ಮೋಷನ್. ನಾನ್ ಲೀನಿಯರ್ ಅಂತಂದ್ರೆ 3 plus 3. ಎಸ್ 3 plus 3 ದಟ್ ಈಸ್ 3 plus 3. ಸೊ ಇದ್ರದ್ದು ಎಷ್ಟು ವ್ಯಾಲ್ಯೂ, ಇದ್ರದ್ದು ಎಷ್ಟು ವ್ಯಾಲ್ಯೂ ದಟ್ ಈಸ್ 1.34. ನಾನ್ ಲೀನಿಯರ್ಗೆ 1.34. ಓಕೆ 1.34. ಓಕೆ ರೈಟ್. ಸೊ ಇಲ್ಲಿ ಟ್ರಾನ್ಸ್ಲೇಷನ್ ಮೋಷನ್ ಎಷ್ಟಾಗುತ್ತೆ, ರೊಟೇಷನಲ್ ಮೋಷನ್ ಎಷ್ಟಾಗುತ್ತೆ. ಸೊ ಟ್ರಾನ್ಸ್ಲೇಷನ್ ಮೋಷನ್ ದಟ್ ಈಸ್ ಅ 3 ಅಂಡ್ ರೊಟೇಷನಲ್ ಮೋಷನ್ 2 rotational motion. Okay, rotational motion and 2 vibrational motion. Okay, so ಇಲ್ಲಿ ನಿಮಗೆ ಡಿಗ್ರೀಸ್ ಆಫ್ ಫ್ರೀಡಮ್ ಸೇಮ್ ಬರುತ್ತೆ, 1.34 ಬರುತ್ತೆ. ಓಕೆ ದಟ್ ಈಸ್ 2 divided by f ಅಂದ್ರೆ f is ಸೇಮ್, ದಟ್ ಈಸ್ 1.34. ಬಟ್ ಇಲ್ಲಿ ಎಕ್ಸ್ಚೇಂಜ್ ಮೆಥಡ್ಸ್ ಏನಿದೆ ಡಿಫರೆಂಟ್ ಆಗಿರುತ್ತೆ. ಓಕೆ ಕ್ಲಿಯರಾ ರೈಟ್. ಯಾ ಮೀನ್ ಫ್ರೀ ಪಾತ್, ದಿಸ್ ಇಸ್ ಲಾಸ್ಟ್ ಕಾನ್ಸೆಪ್ಟ್. ಓಕೆ ಮೀನ್ ಫ್ರೀ ಪಾತ್. ಮೀನ್ ಫ್ರೀ ಪಾತ್ ಅಂದ್ರೆ ಇವಾಗ ಒಂದು ಕಂಟೈನರ್ ಇದೆ ಅನ್ಕೊಳ್ಳಿ. ಓಕೆ ಸೊ ಕಂಟೈನರ್ ಇದೆ. ಸೊ ಇದರಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ, ರೈಟ್, ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಮಾಲಿಕ್ಯೂಲ್ಸ್ನ ಇದಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಫಸ್ಟ್ ಏನಾಗುತ್ತೆ, ಇದಕ್ಕೆ ಡಿಕ್ ಹೊಡಿತೆ ಅನ್ಕೊಳ್ಳಿ, ನೆಕ್ಸ್ಟ್ ಇದಕ್ಕೆ ಹೊಡಿತೆ, ನೆಕ್ಸ್ಟ್ ಇದಕ್ಕೆ ಹೊಡಿತೆ, ನೆಕ್ಸ್ಟ್ ಇದಕ್ಕೆ, 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 ಈ ತರ ಏನಿದೆಯಲ್ಲ ಈ ಟೋಟಲ್ ಪಾತ್ನ ನಾವು ಅಥವಾ ಆವರೇಜ್ ಡಿಸ್ಟೆನ್ಸ್ ಏನ್ ಕನ್ಸಿಡರ್ ಮಾಡ್ತೀವಲ್ಲ ದಟ್ ಈಸ್ ದ ಮೀನ್ ಫ್ರೀ ಪಾತ್. ಓಕೆ
The average distance traveled by a molecule between two consecutive ಅಥವಾ successive collision is called mean free path. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು, ಇಲ್ಲಿ ಒಂದು ಕೊಲಿಷನ್ ಆಯಿತು, ಇಲ್ಲೊಂದು ಕೊಲಿಷನ್ ಆಯಿತು. ಸೊ ಟೂ ಸಕ್ಸೆಸಿವ್ ಕೊಲಿಷನ್, ಎಲ್ಲಿಂದ ಇಲ್ಲಿಗೆ ಅಷ್ಟೇ. ಸೊ ಬಿಟ್ವೀನ್ ಟೂ ಸಕ್ಸೆಸಿವ್ ಕೊಲಿಷನ್ ಇಸ್ ಕಾಲ್ಡ್ ಮೀನ್ ಫ್ರೀ ಪಾತ್. ಓಕೆ, it is generated by, okay, lambda due to random motion. Okay, due to random motion, molecules of a gas collide with each other between two successive collisions of molecules move along a straight line. Okay, straight line with a uniform velocity. This path is known as a free path. ನೀವು ನೋಡ್ಬೋದು, ಈ ಪಾರ್ಟಿಕಲ್ ಇಂದ ಈ ಪಾರ್ಟಿಕಲ್ ಅಥವಾ ಮಾಲಿಕ್ಯೂಲ್ಸ್ಗೆ ಸ್ಟ್ರೇಟ್ ಲೈನ್ ಇದೆ, ಈ ಮಾಲಿಕ್ಯೂಲ್ಸ್ ಇಂದ ಈ ಮಾಲಿಕ್ಯೂಲ್ ಸ್ಟ್ರೇಟ್ ಲೈನ್, ಈ ಮಾಲಿಕ್ಯೂಲ್ಸ್ ಇಂದ ಈ ಮಾಲಿಕ್ಯೂಲ್ ಸ್ಟ್ರೇಟ್ ಲೈನ್. ಬಿಟ್ವೀನ್ ಟೂ ಮಾಲಿಕ್ಯೂಲ್ಸ್ ಏನಿರುತ್ತಲ್ಲ, ದ ಪಾತ್ ವಿಲ್ ಆಲ್ವೇಸ್ ಸ್ಟ್ರೇಟ್. ಓಕೆ, ಸ್ಟ್ರೇಟ್ ಲೈನ್, ಅದನ್ನೇ ನಾವು ಫ್ರೀ ಪಾತ್ ಅಂತ ಕರೆಯೋದು. ಆರ್ ಮೀನ್ ಫ್ರೀ ಪಾತ್ ಈಸ್ ದ ಮೀನ್ ಆಫ್ ಅ ಲಾರ್ಜ್ ನಂಬರ್ ಆಫ್ ಅ ಫ್ರೀ ಪಾತ್. ದಟ್ ಮೀನ್ ಫ್ರೀ ಪಾತ್ ಈಸ್ ಗಿವೆನ್ ಬೈ, ಓಕೆ, ಮೀನ್ ಫ್ರೀ ಪಾತ್ ಹೇಗೆ ಕೊಡ್ತಾರೆ ಅಂತಂದ್ರೆ, ದಟ್ ಈಸ್ ಲ್ಯಾಂಬ್ಡಾ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, lambda that is equals to 1 divided by, ಇದು ಫಾರ್ಮುಲಾ ಡೆರಿವೇಶನ್ ಏನು ಬೇಕಾಗಿಲ್ಲ. ಓಕೆ, pi n d ಸ್ಕ್ವೇರ್. ಓಕೆ, pi n d ಸ್ಕ್ವೇರ್. ಸೊ ಇಲ್ಲಿ ಮೀನಿಂಗ್ ಏನಂತಂದ್ರೆ, lambda is a mean free path. Okay, so lambda is a free path. Okay, and n is number of molecules ಅಥವಾ number of molecules per unit volume. Okay, and d is the diameter of a molecule, average diameter. Average diameter of a molecule. Okay, so pi ಅನ್ನೋದು ಕಾನ್ಸ್ಟೆಂಟ್, √2 ಅನ್ನೋದು ಸಹಿತ ಕಾನ್ಸ್ಟೆಂಟ್. Okay, so this is all about kinetic theory of gases or kinetic theory. So ಇಲ್ಲಿ ನಾನು ಯಾವುದೇ ತರ ನ್ಯೂಮರಿಕಲ್ಸ್ ಮಾಡ್ತಿಲ್ಲ, because they are not asking any questions from kinetic theory. Okay, numerical problems ಇರಲ್ಲ. So that's all for today's session. So ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ with a new chapter. Until take care, bye bye.